ಪಡವಲಕಾಯಿಗೆ ಯಾಕೆ ಕಲ್ ಕಟ್ತೀಯಾ? ಪಡವಲಕಾಯಿಗೆ ಕಲ್ ಕಟ್ಟಿದ್ರೆ ಉದ್ದಕ್ ಬೆಳಿತೈತೆ. ಎಲ್ಲ ಸುಳ್ಳು. ನೀರ್ ಹಾಕಿದ್ರೆ ಪಡವಲಕಾಯಿ ಉದ್ದಕ್ ಬೆಳೆಯೋದು. ಅಯ್ಯೋ ಹುಚ್ಚಿ, ಪಡವಲಕಾಯಿಗೆ ಕಲ್ ಕಟ್ಟದೆ ಹೋದ್ರೆ ನಾಯಿ ಬಾಲ್ದಂಗೆ ಮುದುರ್ಕೋತೈತೆ. ಕಲ್ ಕಟ್ಟಿದ್ರೆ ನೆಟ್ಟಗ್ ಬೆಳಿತೈತೆ. ಕಲ್ ಕಟ್ಟಿದ್ರೆ ಉದ್ದಕ್ ನಟ್ಟಗಿರುತ್ತಾ? ಹಂಗಂದ್ರೆ ನಾನು ಕಲ್ ಕಟ್ತೀನಿ. ಏನ್ ತಾಯಮ್ಮ ಇಷ್ಟೊಂದು ಬಟ್ಟೆ ಹೊತ್ಕೊಂಡ್ ಬರ್ತಿದ್ಯಾ? ನಿನ್ ಗಂಡ ಕೆಲ್ಸ ಬದಲಾಯಿಸ್ಬಿಟ್ನಾ? ಬರ್ತಾ ಬರ್ತಾ ನಿಮ್ಗೆಲ್ಲ ಬಾಯಿ ಜಾಸ್ತಿ ಆಗೋಯ್ತು ಕಣೆ. ಇದು ನಮ್ ಬಟ್ಟೆ ಕಣೆ. ನಮ್ ಬಟ್ಟೆ ಅಂದ್ರೆ ನನ್ನ ಬಟ್ಟೆ ಕಣೆ, ನನ್ನ ಬಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದ್ ಬಟ್ಟೆ ಒಗಿದ್ರೆ ನಿನ್ ಕೈಯೇನಾಗುತ್ತೆ? ಅಯ್ಯ ಅಯ್ಯ ಅಯ್ಯ, ನನ್ ಕೈಗೇನೆ ಆಗುತ್ತೆ, ಒಗ್ಯೋಳು ತಾನೇ ಆಗುತ್ತೆ. ಒಗ್ಯೋಳ? ಅಯ್ಯೋ ಮಂಕೆ, ಬಟ್ಟೆ ತರೋದು ಎಷ್ಟು ಅಷ್ಟೇ ನನ್ ಕೆಲ್ಸ. ಒಗ್ಯೋಕೆ ಮುನಿಯಮ್ಮ ಇಲ್ವಾ? ಲೇ ಅಮ್ಮೆ, ನೆಟ್ಟಗ್ ನಡಿಯೇ, ಕೆಳಗ್ ಬಿದ್ದು ಸಾಯ್ತೀಯ. ಕೆಳಗ್ ಬಿದ್ದು ಸಾಯ್ತೀಯ ಅಂದೆ. ಬಾರೆ ಮುನಿಯಮ್ಮ ಬಾ. ಕಲ್ಲಿದ್ರೆ ನಾಯಿಲ್ಲ, ನಾಯಿದ್ರೆ ಕಲ್ಲಿಲ್ಲ ಅಂತ ಎಲ್ಲೇ ಹೋಗಿದ್ದೆ? ಹಾಗಾದ್ರೆ ನಾನು ಕಲ್ಲು, ನಿನ್ನ ಏನಂದೆ? ಸುಮ್ನೆ ಅಲ್ವೇ, 2 ದಿವಸದಿಂದ ಹುಡುಕ್ತಿದೀನಲ್ಲ, ಎಲ್ಲ ಹಾಳಾಗ್ ಹೋಗಿದ್ದೆ. ಯಾಕ? ಒಳ್ಳೆ ವಿಷಯನೇ. ಮಾರಮ್ಮ ಇದಾಳಲ್ಲ. ಸುಳ್ಳು. ಮಾರಮ್ಮ ಅವಳ ಮಗು ಹೇಳಕ್ಕೆ ಅವಳ ಅಪ್ಪನ ಮನೆಗೆ ಹೋಗ್ಲಿಲ್ವಾ? ಅಯ್ಯೋ 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 ಅಯ್ಯೋ, ನಾನ್ ಹೇಳ್ತಿರೋದು ನಮ್ಮೂರಿನ ದೇವತೆ ಮಾರಮ್ಮನ ಕಡೆ. ದೇವ್ರಿರ್ಲಿ, ಸೋಪ್ ಹಾಕೋದು. ಹೇಳತ್ತೆ, ಏನಾಯ್ತು? ಎಲ್ಲ ನಿನ್ ಮದ್ವೆ ವಿಷಯನೇ. ನಿಜವಾಗ್ಲೂ ಅಂತ ಬಾಯಿ ತೆಗೆದ್ರೆ ಹೇಗೆ? ಬಟ್ಟೆ ಒಗಿಯೋದು. ಇಂಗ್ಲೆಂಡ್ ರಾಣಿ ಮಗ ನಿನ್ ಕಟ್ಕೊಂತಾನೆ. ರಾಣಿ ಮಗ ಹೆಂಗಿರ್ತಾರೆ? ಮಹಾರಾಜ ಇದ್ದಂಗಿರ್ತಾನೆ. ಅವ್ರೆಲ್ಲಿದ್ದಾರೆ? ಇಂಗ್ಲೆಂಡ್ ನಲ್ಲಿ. ಅದೆಲ್ಲ ಐತೆ? ಮಾತಾಡ್ಕೊಂಡೆ ಸೋಪ್ ತಿಕ್ಕೋದು. ಹೇಳತ್ತೆ, ಏರಿ ದಾಟಿದ್ರೆ ಹಳ್ಳಿ, ಹಳ್ಳಿ ದಾಟಿದ್ರೆ ಇಂಗ್ಲೆಂಡು. ಹೋಗತ್ತೆ. ಅವ್ರು ನಮ್ಮ ಮನೆಗ್ ಬಂದು ನನ್ ನೋಡ್ಬಿಟ್ಟು ತಿಂಡಿ ಎಲ್ಲ ತಿನ್ಬಿಟ್ಟು ನಾನ್ ಹಿಡ್ಸ್ಲಿಲ್ಲ ಅಂತ ಹೇಳ್ಬಿಟ್ರೆ? ಹಂಗೆಲ್ಲ ಮಾಡಲ್ಲ ಕಣೆ, ಮಹಾರಾಣಿ ಮಗ ಅಲ್ವಾ. ಬರೋ ಸೋಮವಾರ ಬೆಂಗಳೂರಿಗೆ ಏರೋಪ್ಲೇನ್ ಅಲ್ಲಿ ಬರ್ತಾನೆ. ಮರದ ಮರೆಯಲ್ಲಿ ನಿಂತು ಮಾವೋ ಅಂತ ಕೂಗು. ಗಾಡಿ ನಿಲ್ಸಿ ನಿನ್ನ ಹತ್ತಿಸ್ಕೊಂಡು ಹೊಂಟೋಗ್ತಾನೆ. ಹೌದಾ? ಮಾವ ಮಾವ, ನಾನು ಮುನಿಯಮ್ಮ ಕರಿತಾ ಇರೋದು. ನನ್ ಚಂದಳಿ ರಾಜ. ನನ್ನ ಇಂಗ್ಲೆಂಡ್ ರಾಜ ಬಾರೋ ಮಾವ. ಅಮ್ಮ, ಇವತ್ತು ನಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬರ್ತಾರಂತೆ. ನನಗೆ ಗೊತ್ತು, ಅವ್ರನ್ನ ನೋಡ್ಬಿಟ್ಟು ಈ ಹೆಣ್ಣು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇದನ್ನೆಲ್ಲ ನಿನ್ನ ಹತ್ರ ಯಾಕೆ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನನ್ಗೆ ಬೇರೆ ಯಾರಿದ್ದಾರೆ ದಿಕ್ಕು? ನಮ್ಮಮ್ಮನ ನಿನ್ನ ಹತ್ರ ನೀನೇ ಕರ್ಕೊಂಡ್ಬಿಟ್ಟೆ. ನನ್ಗೆ ಬೇರೆ ಯಾರಿದ್ದಾರೆ? ಇವತ್ತೇನಾದ್ರೂ ಅವ್ರು ಬಂದು ನಾನು ಚೆನ್ನಾಗಿಲ್ಲ ಅಂತ ಹೇಳಿ ನೋಡ್ಕೋತೀನಿ. ಜಮೀನೆಲ್ಲ ನೀರಾವರಿನಾ? ಹೌದು ತಾಯಿ, ನೀರಾವರಿನೇ. ಫಸಲು ಎಷ್ಟು ಬರುತ್ತೆ? ಫಸಲು ವರ್ಷಕ್ಕೆ 1000 ಪಲ್ಲ ನೆಲ್ ಬರುತ್ತೆ. ಆಮೇಲೆ ಕಾಯಿ ಅದು ಇದು ಎಲ್ಲ. ನಮ್ಮ ಕೈ ನೋಡ್ತೀಯ? ಅಲ್ಲ ಹೋಗಿ ನೋಡು. ನಾನು ಹೋಗಲ್ಲ. ಯಾಕೆ? ನೀವೆಲ್ಲ ನನ್ನ ಹಿಂದ್ಗಡೆ ಬರ್ತೀರಿ. ಬಂದ್ರೇನಾಯ್ತೆ? ಗಂಡಿದಾನಲ್ಲ, ಅವನ್ ನಿಮ್ ಮುಖ ನೋಡ್ತಾನೆ, ಆಮೇಲೆ ನನ್ನ ಬೇಡ ಅಂದ್ಬಿಡ್ತಾನೆ. ಈ ಜಾಣ್ತನಕ್ಕೇನ್ ಕಮ್ಮಿ ಇಲ್ಲ. ಹೋಗೆ. ನೀವೆಲ್ಲ ಒಳಗಡೆ ಹೋಗಿ, ನಾನು ಹೋಗ್ತೀನಿ. ಹೋಗಿ ಎಲ್ರು ಹೋಗಿ. ತೆಂಗಿನ ಮರ ಎಷ್ಟಿದೆ? 1000 ತೆಂಗಿನ ಮರ ಇದೆ. ಕಾಯಿಗಳು ಸಾಕಷ್ಟು ಬರುತ್ತೆ. ಅಪ್ಪ ಕಾಪಿ. ಈ ಹೆಣ್ ಚೆನ್ನಾಗಿಲ್ಲ, ಈ ಹೆಣ್ ಚೆನ್ನಾಗಿಲ್ಲ ಅಂತ ಕೇಳಿ ಕೇಳಿ ನನ್ ಕಿವಿ ಚಿಟ್ಟು ಹಿಡಿದೋಗಿದೆ. ಕಾಪಿ ತಿಂಡಿ ಬರೀ ದಂಡ ಇವ್ರಿಗೆ. ಅಪ್ಪ, ಇನ್ಮೇಲೆ ನೀನ್ ಯಾರನ್ನ ಇಲ್ಲಿ ಕರಿಬೇಡ. ಬೇಕಾದ್ರೆ ನಾನು ಗಂಡ್ಗಳ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವ್ರ ಮನೆ ಕಾಪಿ ತಿಂಡಿನೇ ಖರ್ಚಾಗ್ಲಿ. ಅಲ್ಲಮ್ಮ, ನಿನ್ನ ವಯಸ್ಸಿನ ಹುಡುಗಿರಿಗೆಲ್ಲ ಮದುವೆ ಆಗಿ 2 ಮಕ್ಕಳು ತಾಯಂದ್ರಾಗಿದ್ದಾರೆ. ನಿನಗೆ ಯಾವಾಗ ಒಳ್ಳೆ ಕಾಲ ಬರುತ್ತೋ? ಒಳ್ಳೆ ಕಾಲ ಅನ್ನೋದೇನು ಟೌನ್ ಬಸ್ಸಾ? ಕುಂಡಕ ಮಂಡಕ ಅಂತ ಬಂದು ಹೋಗೋಕೆ ಬರೋ ಟೈಮ್ಗೆ ಬರುತ್ತದೆ. ಯಾಕಪ್ಪ ಹೆಣ್ಮಕ್ಳ ತರ ಅಳುತ್ತಾ ಇದೀಯಾ? ಅಮ್ಮ,
ನಾನು ಎಲ್ರ ಮನೆ ಮದುವೆಗೂ ಹೋಗಿ ಹೋಳಿಗೆ ಊಟ ಮಾಡ್ಕೊಂಡು ಬರ್ತೇನೆ. ಆದ್ರೆ ನಾನು ಯಾವತ್ತಮ್ಮ ಅವ್ರಿಗೆಲ್ಲ ಹೋಳಿಗೆ ಊಟ ಹಾಕ್ಸೋದು? ಅಷ್ಟೇ ತಾನೇ. ನೀನ್ ನಾಳೆನೆ ಎಲ್ಲರೂ ಊಟ ಕರೀಪ, ನಾನು ಹೋಳಿಗೆ ಮಾಡ್ತೀನಿ, ತಿಂದು ಹೋಗ್ಲಿ. ಆ ದೇವ್ರಿಗೆ ನಿನ್ ಮೇಲೆ ಇನ್ನೂ ಕರುಣೆ ಬರ್ಲಿಲ್ಲಮ್ಮ. ದೇವ್ರಿಗೆ ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ? ಅವನಿಗೆ ನಿನ್ ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ನನಗಿನ್ನು ಮದುವೆ ಮಾಡಿಸ್ದೇ ಇರೋದು. ಏನಮ್ಮ ನೀ ಹೇಳ್ತಿರೋದು? ಹೌದಪ್ಪ, ನಾನ್ ಮದುವೆ ಮಾಡ್ಕೊಂಡು ನನ್ ಗಂಡನ್ ಮನೆಗೆ ಹೋಗ್ಬಿಟ್ರೆ ನಿನ್ಗೆ ಅಡಿಗೆ ಮಾಡೋರು ಯಾರು, ಬಡಿಸೋರು ಯಾರು? ನಿನಗೆ ತಲೆನೋವು ಜ್ವರ ಬಂದ್ರೆ ಅಮೃತಾಂಜನ ತಿಕ್ಕೋರು ಯಾರು, ಕಂಜಿ ಮಾಡ್ಕೊಡೋರು ಯಾರು? ಅದಕ್ಕೆ ದೇವ್ರು ನನ್ನ ಈ ಮನೆಯಲ್ಲೇ ಸಂಚು ಮಾಡಿ ಇಟ್ಕೊಂಡಿರೋದು. ಅಪ್ಪ, ಏನಮ್ಮ? ಇನ್ಮೇಲೆ ನನ್ನ ನೋಡಕ್ಕೆ ಯಾರನ್ನು ಕರ್ಕೊಂಡ್ ಬರ್ಬೇಡಪ್ಪ. ಯಾಕಮ್ಮ? ಬರೋರೆಲ್ಲ ನನ್ ನೋಡಿ ಈ ಹುಡುಗಿ ಚೆನ್ನಾಗಿಲ್ಲ, ಈ ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾರಲ್ಲ, ಅದಕ್ಕೆ ಈ ಹಳ್ಳಿಲಿರೋ ಹುಡುಗಿರೆಲ್ಲ ನನ್ ನೋಡಿ ಗೇಲಿ ಮಾಡ್ತಿರ್ತಾರೆ. ಅಪ್ಪ, ನಾನು ಅಷ್ಟೊಂದು ಕುರೂಪಿಯಾಗಿದ್ದೀನ? ಯಾರಮ್ಮ ಹೇಳಿದ್ದು? ನಿನಗೇನು ಕಮ್ಮಿ ಆಗಿದೆ? ನೀನ್ ನನ್ನ ರಾಜ್ಕುಮಾರಿನಮ್ಮ, ರಾಜ್ಕುಮಾರಿ. ಹೋಗಪ್ಪ, ಆ ಹುಡುಗಿರು ಹಿಂಗೆ ನನ್ನ ಗಲಾಟೆ ಮಾಡ್ತಾರೆ. ಬಡ್ಡಿ ಮಗನೇ, ಮದ್ದೂರಿಂದ ಮಂಡಿ ತನಕ ಓಡ್ ಬಂದ ಸತ್ತೀವಿ. ನಿನ್ನಿಗೆ ಕೆಲಸನೇ ಇಲ್ಲ ಇಲ್ಲ. ಬಡ್ಡಿ ಮಗನಿಗೆ ಬಸಪ್ಪ, ನೀನೇನಾ? ನೀನೇನೋ ಪಾರ್ಟ್ನರ್. ಪಾಪಣ್ಣ, ನಿಂಗೆ ಗೆಪ್ತಿ ಆಯ್ತಾ? 20 ವರ್ಷದ ಕೆಳಗೆ ಇದೇ ಜಾಗದಲ್ಲಿ ಬೇರೆ ಬೇರೆ ವ್ಯಾಪಾರ ಮಾಡ್ಬೇಕು ಅಂತ ಒಂದೊಂದ್ ದಿಕ್ಕಿಗೆ ಹೊಂಟೋದ್ವಿ. ಈಗ ಇದೇ ಜಾಗದಲ್ಲಿ ಸಿಕ್ಕಿದೀವಿ. ನೀನ್ ಹೇಗಿದ್ಯಾ ಬಸಪ್ಪ? ನಂಗೇನೋ ಬಂದಿದ್ದ ದಣನೆಲ್ಲ ಬಡ್ಡಿ ಕೊಟ್ಕೊಂಡು ಪಟ್ಟಣದಲ್ಲಿ ಜೋರಾಗಿದ್ದೀನಿ. ನೀನೇನ್ ಮಾಡ್ತಿದ್ದಿ? ನನಗೆ ಯಾವ್ದ್ರಲ್ಲೂ ಉತ್ಸಾಹನೇ ಇಲ್ಲ ಕಣು. ಯಾಕೋ? ಅವಳು ಹೋಗ್ಬಿಟ್ಲು. ಏನೋ ಗಿರಿಜಮ್ಮ ಸತ್ತೋಲ್ಲ? ಹೌದು, ಬರೀ ಸತ್ತಿದ್ದಷ್ಟೇ ಅಲ್ಲ, ಒಂದ್ ಹೆಣ್ಮಗುನ ಹೆತ್ತು ನನ್ನ ಕೈಲಿ ಕೊಟ್ಟು ಸತ್ತು ಹೋದ್ಲು. ಆ ಮಗಳ ಗಂಡು ಹುಡುಕೋದ್ರಲ್ಲಿ ನಾನು ಪಡ್ತಿರೋ ಪಾಡು ಆ ಭಗವಂತನಿಗೆ ಗೊತ್ತು. ಬಸಪ್ಪ, ಬಹಳ ಪಾಪ ಮಾಡಿದ್ರೆ ಕಣೋ ಹೆಣ್ಮಕ್ಳು ತಂದೆ ಆಗೋದು. ಬಡತದೆ ಕನ್ಯಾದಾನ ಮಾಡೋಕು ಯೋಗ ಬೇಕು ಕಣ್ಲ. ಆ ಯೋಗ ನನ್ ಶತ್ರುಗಳಿಗೂ ಬೇಡ ಕಣಪ್ಪ. ಯೋಚನೆ ಮಾಡಬೇಡ. ಮುಂದಿನ ತಿಂಗಳು 12ನೇ ತಾರೀಕು ನಿನ್ ಮಗಳ ಮದುವೆ. ಗಂಡು? ಸಿಂಹದ ಮರಿ ಕಣ್ಲ, ನನ್ನ ಮಗ. ನಿನ್ ಮಗನು ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿತ್ತು ಕಣೋ. ಎಗರು ಸೆತೆಗೋದ್ಬಿಟ್ಟೆ ನೋಡು. ಅವ್ನ್ ನನ್ ಮಗ ಅಂದ್ಮೇಲೆ ನಾನ್ ಯಾಕಲ ಅವನ್ ಕೇಳ್ಬೇಕು? ಮದ್ವೆ ಮಾಡ್ಕೊ ಅಂದ್ರೆ ಮಾಡ್ಕೋಬೇಕು, ಪಲ್ಟಿ ಹೊಡಿ ಅಂದ್ರೆ ಹೊಡಿಬೇಕು. ಅಪ್ಪನ ಮಾತು ಕೇಳ್ದಿರೋನು ಮಗ ಏನ್ಲ? ಹೋಗ್ಲಿ, ನೀನಾದ್ರೂ ಒಂದ್ಸರಿ ನನ್ ಮಗಳು ನೋಡೋ. ಲೇ ಪಾಪಣ್ಣ, ನಾನ್ ನಿನ್ ನೋಡಿವ್ನಿ, ನಿನ್ ಹೆಂಡತಿನ್ ನೋಡಿವ್ನಿ. ನಿನ್ನ ಮಗಳನ್ನ ಯಾಕಲ ನೋಡ್ಬೇಕು? ಅವಳು ಹೆಂಗೆ ಇದ್ರು ಅವಳು ನನ್ ಸೊಸೆನೆ. ಈ ಬಸಣ್ಣ ಸ್ನೇಹಕ್ಕೆ ಬೆಲೆ ಕೊಡೋನು, ವಿಶ್ವಾಸಕ್ಕೆ ಬೆಲೆ ಕೊಡೋನು, ಗೊತ್ತಾತೇನ್ಲ? ಬಸಪ್ಪ, ನಿನ್ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯೋಲ್ಲಯ್ಯ. ಮುಚ್ಚ ಬಾಯಿ. ನೀನ್ ಇಲ್ದೆ ಹೋದ್ರೆ ನನ್ನ ಮದುವೆ ಆಗ್ತಿತ್ತೇನ್ಲ? ಆ ಮದುವೆ ಆಗದೆ ಇದ್ರೆ ಈ ಮಗ ಹುಡ್ತಿದ್ನೆಲ್ಲ. ವ್ಯಾಪಾರದಾಗ ನಾವು ಬೇರೆ ಆದ್ರೂ ವಿಶ್ವಾಸದಾಗ ಬೇರೆ ಎಲ್ಲ ಕಂಡಲೇ. ನಡಿ 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 ಬಾ. ಲವ್ ಪಾಪಣ, ಇವತ್ತು ದಿನ ಚೆನ್ನಾಗೈತೆ. ತಾಂಬೂಲ ಬದಲಾಯಿಸ್ಕೊಂಬಿಡವ. ಎಲ್ಲ ಅಡಿಕೆ ಒಂದ್ ತೆಂಗಿನಕಾಯಿ ತತ್ತಾರ. ಲೋ ಬಸಪ್ಪ, ನೀನ್ ಮೊದಲಿಂದ ಒಂದೇ ತರ ಕಣು, ಒಂದಿಷ್ಟು ಬದಲಾಯಿಸಿಲ್ಲ ನೋಡು. ಮಾತ್ನಾಗೂ ಅದೇ ಆಟ, ಅದೇ ಖಂಡಿತ ನೋಡು. 100 ವರ್ಷ ಆದ್ರೂನು ಆಲದ ಮರನೇ, ಹತ್ತಿ ಮರ ಆಗಕ್ಕಿಲ್ಲ. ಅದ್ ಸರಿ ಕಣು, ಆದ್ರೂ ನಿನ್ ಮಗ ನನ್ ಮಗಳನ್ನ ಒಂದ್ ಸರ್ತಿ ನೋಡಿದ್ರೆ ಚೆನ್ನಾಗಿತ್ತು. ನಿನ್ ಮಗಳಿಗೆ 2 ಕಣ್ಣು ಆಯ್ತಾ? ಇದೆ.
ಒಂದು ಮೂಗು, ಒಂದು ಬಾಯಿ, 2 ಕಿವಿ ಆಯ್ತಾ? ಇದೇ ಕಣೆ. ಕೈ ಕಾಲ್ ನೆಟ್ಗಾಯ್ತಾ? ಯಾಕೋ ಹೇಳದೆ ಇದೆಯಪ್ಪ. ಅಟ್ ಸಾಕು ಕಣ್ಣ. ನಿನ್ನ ಮಗಳು ಗಿರಿಜವ್ವ ಎತ್ತ ಮಗಳು, ಸಂಸಾರಕ್ಕೆ ಯೋಗ್ಯಳಾಗಿದ್ದೇ ಇರ್ತಾಳೆ. ಹೆಣ್ಣಿಗೆ ಅಂದ ಮುಖ್ಯ ಅಲ್ಲ ಕಣಲೆ, ಬಡತದೆ ಗುಣ ಮುಖ್ಯ. ನಾನು ಹಣಕ್ಕೆ ಬೆಲೆ ಕೊಡೋನಲ್ಲ, ಗುಣಕ್ಕೆ ಬೆಲೆ ಕೊಡೋನು. ನನ್ನ ಮಗನಿಗೆ ಎಂತ ಹೆಂಡತಿ ಬೇಕು ಅನ್ನೋದಲ್ಲ, ನನಗೆ ಎಂಥ ಸೊಸೆ ಬೇಕು ಅನ್ನೋದೇ ಮುಖ್ಯ. ಹಿಡಿಯಲ್ಲ ವಡ ಆಯ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಮನ್ಮಥ. ಗುಡ್ ಮಾರ್ನಿಂಗ್. ಹಾಯ್. ಹಲೋ ಮಿಸ್ಟರ್ ದೇವೇಂದ್ರ. ಏನೋ ಚುಡಾಯಿಸ್ತಿದ್ಯಾ? ಹಾಗಲ್ಲಪ್ಪ, ರಂಭೆ, ಊರ್ವಶಿ, ಮೇನಗೆ, ತಿಲೋತ್ತಮೆ ಇವ್ರ ಜೊತೆಲಿ ಒಳ್ಳೆ ಮೆರವಣಿಗೆ ಬಂದಾಗ ಬರ್ತಿದ್ದಲ್ಲ, ಅದಕ್ಕೆ ಹಾಗಂದೆ. ತಪ್ಪ? ಡಿಂಗ್ರಿ, ನಂಗೋಸ್ಕರ ಬಸ್ ಸ್ಟಾಪ್ ನಲ್ಲಿ ಕಾಯ್ತಾ ಇರ್ತಾರೆ. ನಾನ್ ಬಸ್ ಹತ್ತದ ಮೇಲೇನೆ ಅವರು ಬಸ್ ಹತ್ತಾರೆ. ಅದ್ ನನ್ ತಪ್ಪ? ಅಯ್ಯ ರಸಿಕ ಶಿಖಾಮಣಿ, ಬಾ ಇಲ್ಲಿ. ಸುಂದರವಾದ ಹೆಣ್ಣು ಹೂಗಳ ಮಧ್ಯೆ ಗಂಡು ದುಂಬಿ ಹಾಗೆ ಒದ್ದಾಡ್ತಾ ಇದೀಯಾ? ಯಾವ್ದಾದ್ರು ಗಂಟು ಬಿದ್ದಿತ್ತು, ಹುಷಾರು. ಏನ ಇವರೆಲ್ಲ ಹೆಣ್ಣುಗಳ? ಏನ್ ಸರ್, ನಮ್ಮನ್ನೆಲ್ಲ ನೋಡ್ತಿದ್ರೆ ಹೆಣ್ಣುಗಳ ತರ ಕಾಣಿಸಲ್ವಾ? ಐ ಆಮ್ ವೆರಿ ಸಾರಿ. ಹೆಣ್ಣಿನ ಲಕ್ಷಣ ಹೇಗಿರ್ಬೇಕಂದ್ರೆ, ನಾಳೆ ನಾನು ಮದುವೆ ಮಾಡ್ಕೊಂಡು ನಿಮ್ಮನ್ನೆಲ್ಲ ರಿಸೆಪ್ಷನ್ ಕರಿತೀನಿ. ಅಲ್ಲಿಗೆ ಬಂದು ನೋಡಿ ಹೆಣ್ಣಿನ ಲಕ್ಷಣ ಹೇಗಿರ್ಬೇಕು ಅಂತ. ಸರ್, ನೀವು ಸಿನಿಮಾದಲ್ಲಿ ಇರ್ಬೇಕಾಗಿತ್ತು. ಅಪ್ಪಿ ತಪ್ಪಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದೀರಾ. ಬ್ಯೂಟಿಫುಲ್. ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ನಂಗೆ ಅಬ್ಜೆಕ್ಷನ್ ಇಲ್ಲ, ಆದ್ರೆ ನಂಗೆ ಸರಿಯಾದ ಹೀರೋಯಿನ್ ಸಿಗ್ಬೇಕಲ್ಲ. ಲೋ ಡಿಂಗ್ರಿ, ಏನಪ್ಪಾ ಸಿಂಗ್ರಿ, ಇವನು ಹೆಂಡತಿ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊತಾ ಇದ್ದಾನೆ. ಏನು ನಿನ್ನ ಹೆಂಡತಿ ಬಗ್ಗೆನಾ? ಲೇ ಮಂಕೆ, ಇವನು ಇವನ ಹೆಂಡತಿ ಬಗ್ಗೆ ಹಾಗೆ. ಇವನ್ ಗತಿ ಏನಾಗುತ್ತೋ ಏನೋ, ದೇವರೇ ಕಾಪಾಡ್ಬೇಕು. ಲೈ ಕಿವಡ್ ಮೂದೇವಿ, ಒಳಗ್ ಸೇರ್ಕೊಂಡ್ ಏನೇ ಮಾಡ್ತಾ ಇದ್ಯಾ? ಹೊರಕ್ ಬಾರೆ. ಅಬ್ಬಬ್ಬಬ್ಬಾ, ಹೊತ್ತಿಗೆ ಸರಿಯಾಗಿ ಅಡಿಗೆ ಮಾಡಾಕ್ತಿದ್ರೆ ನೀವು ಪರಶುರಾಮನ ಅವತಾರನೇ ಎತ್ತು ಬಿಡ್ತೀರಾ. ಅದಕ್ಕೆ ನಿಮ್ಗೆ ಹೆದರ್ಕೊಂಡು ಅಡಿಗೆ ಮಾಡ್ತಿದ್ದೀನಿ. ಅಡಿಗೆ ಮಾಡೋ ಮೂತಿ ನೋಡು. ಉಪ್ಪಿದ್ರೆ ಖಾರ ಇಲ್ಲ, ಖಾರ ಇದ್ರೆ ಉಪ್ಪಿಲ್ಲ. ಏನೋ ನಮ್ ಕಾಲ ಮುಗೀತಾ ಇದೆ. ನಾಳೆ ನಿಮ್ ಸೊಸೆ ಬಂದ್ಮೇಲೆ ರುಚಿಯಾಗಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿ. ಎಲ್ಲ ನಿನ್ ಬಾಯಿಗೆ ಬೆಂಕಿ ಯಾಕ? ನನ್ನೇ ಚುಡಾಯಿಸ್ತೇನೆ. ಲೇ, ನನ್ ಸೊಸೆ ನಿರ್ಧಾರ ಮಾಡಿಕೊಂಡೇ ಬಂದೀನಿ. ಹೌದಾ? ಹೌದು, ಅದನ್ನ ಹೇಳವ ಅಂತ ನಿನ್ ಕೂಗಿದ್ದು. ಅಲ್ಲೇ ಅವನೆಲ್ಲೇ ಬೇವಾರ್ಸಿ ನನ್ ಮಗ. ಮದುವೆ ವಿಷಯ ಹೇಳೋಣ ಅಂದ್ರೆ ಕಾಣಕ್ಕೆ ಇಲ್ಲ. ಅಬ್ಬಬ್ಬಬ್ಬಾ, ಪ್ರೀತಿ ಮಾತು, ಕೋಪದ ಮಾತು ಎಲ್ಲ ಒಂದೇ ನಿಮ್ ಬಾಯಲ್ಲಿ. ಎಲ್ಲ ಇವಳ ಯಾರಿಗಪ್ಪ ಮದುವೆ? ನಂದಾಗೈತೆ ಕಣ್ಲ. ಇವಾಗ ನಿಂಗೆ ಮದುವೆ ಮುಂದಿನ ತಿಂಗಳ 12ನೇ ತಾರೀಕು. ಅಪ್ಪ, ಹುಡುಗಿ ಹುಡುಗಿನ್ ಕೊಟ್ಟೆ ಕಣ್ಲ ಮದುವೆ. ನನ್ ಪಾರ್ಟ್ನರ್ ಪಾಪಣ್ಣನ ಮಗಳು ಗೃಹಲಕ್ಷ್ಮಿ, ನಂದಾ ದೀಪ, ಮನೆ ಬೆಳಕು ಎಲ್ಲ ಅವಳೆ. ತಾಂಬೂಲ ಕೂಡ ಬದಲಾಯಿಸ್ಕೊಂಡಿದ್ದಾಯ್ತು. ಮಂತ್ರ ಹೇಳೋದು, ನೀ ತಾಳಿ ಕಟ್ಟೋದು ಎರಡೇ ಬಾಕಿ. ಅಪ್ಪ, ನನ್ ಹುಡುಗಿ ನೋಡೋದ್ ಬೇಡವಾ? ಕಪಾಳ ಕೊಡ್ಬಿಟ್ಟೇನು? ನಿಮ್ಮವ್ವ ನನ್ ನೋಡಿದ್ರೆ ನಮ್ ಮದುವೆ ಆಯ್ತಿತ್ತೇನ್ಲ. ಮದುವೆ ಆಗ್ಲಿ, ಆಮೇಲೆ ಆಫೀಸಿಗೆ ರಜಾ ಹಾಕಿ ಎಷ್ಟ್ ಬೇಕಾದ ಎಂಟಿ ಮುಖ ನೋಡ್ಕೊ. ಅಪ್ಪ, ಬಾರಿಸ್ಬಿಟ್ಟೆ ನೋಡು. ಒದ್ಕಂಡ್ ಮಲಿಕಂಡ್ರೇನು, ಮಲಿಕಂಡ್ ಒದ್ಕಂಡ್ರೇನು, ಎರಡು ಒಂದೇನೆ. ಬಾಕಿದೆಲ್ಲ ನಿಮ್ಮವ್ವನಿಗೆ ಹೇಳಿದ್ದೀನಿ, ಹೋಗಿ ಕೇಳ್ಕೊ ಹೋಗು. ಅಮ್ಮ ಅಮ್ಮ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನು? ನಾನು ಕೇಳ್ದೆ ನಿಮ್ಮನ್ನ ಯಾರು ತೀರ್ಮಾನ ಮಾಡಂತ ಹೇಳಿದ್ದು? ಐ ವಾಂಟ್ ಟು ಸೀ ದಟ್ ಗರ್ಲ್, ಐ ಮಸ್ಟ್ ಸೀ ಹರ್. ಕನ್ನಡದಲ್ಲಿ ಮಾತಾಡಿದ್ರೇನೆ ಅರ್ಥ ಆಗಲ್ಲ, ಇನ್ ಇಂಗ್ಲಿಷ್ ಬೇರೆನಾ? ಅಮ್ಮ, ದಿಸ್ ಇಸ್ ನಾಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್, ದಿಸ್ ಇಸ್ ಮೈ ಲೈಫ್ ಪ್ರಾಬ್ಲಮ್. ಏನ್ ಹೇಳ್ತಿದೀಯೋ? ನಾನ್ ಯಾರನ್ನ ಮದುವೆ ಆಗ್ಬೇಕು, ಎಲ್ಲಾಗ್ಬೇಕು, ಹೇಗಾಗ್ಬೇಕು ಅಂತ ಡಿಸೈಡ್ ಮಾಡೋದು ನಾನು. 4 ಕಾಸು ಸಂಪಾದನೆ ಮಾಡಿದ ತಕ್ಷಣ ತಲೆನೇ ನಿಲ್ಲಲ್ಲ. ಈ ಮಾತ್ ನಿಮ್ಮ ಅಪ್ಪನ ಕಿವಿಗೆ ಬಿದ್ರೆ ಮುಚ್ಚ ತರ್ತಾರೆ. ಈಗ ಏನ್ ಮಾಡು ಅಂತೀಯ? ನಾನು ಆ ಹುಡುಗಿ ನೋಡ್ಬೇಕು, ನಾನೇ ಡಿಸೈಡ್ ಮಾಡ್ಬೇಕು. ಈ ಮಾತು ನಿಮ್ಮ ಅಪ್ಪನ್ ಕೇಳು. ಹಾ, ಕೇಳ್ತೇನೆ. ನೀನೇನೋ ಕೇಳೋದು? ನೀನೇನೋ ಕೇಳೋದು? ಅಪ್ಪ, ನಾನು ಹುಡುಗಿನ ನೀನ್ ಕೇಳ್ಬೇಡ, ನಾನು ಹೇಳ್ತೀನಿ, ನೀ ಕೇಳು. ಮುಂದಿನ ತಿಂಗಳ 12ನೇ ತಾರೀಕು ಆ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿದ್ಯಾ? ಬದುಕಿದೆ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ನಿನ್ನ ಕುತ್ತಿಗೆ ನಾನ್ ಕತ್ತರಿಸ್ತೇನೆ. ಬಟ್ ಹತ್ತತ್ತೆ. ಅಮ್ಮ, ನಮ್ಮ ಮುನಿಯಮ್ಮನ್ ಜಡೆ ನಾಯಿ ಬಾಲ ಇದ್ದ ಹಾಗೆ, ಏನು ಮಾಡಿದ್ರು ನೆಟ್ಟಗಾಗಲ್ಲ. ಇಲ್ಲ, ಯಾರು ಏನು ಅನ್ನಂಗಿಲ್ಲ, ಯಾಕಂದ್ರೆ ನನಗೆ ಮದುವೆ ಆಯ್ತಾ ಇದೆ.
ಅಲಂಕಾರ ಎಲ್ಲ ಆಯ್ತನಮ್ಮ? ಹಾ ಆಯ್ತಾಯ್ತು. ನೋಡಪ್ಪ ನನ್ನನ್ನು ರೇಗಿಸ್ತಾ ಇದ್ದಾರೆ. ಆಯ್ತಮ್ಮ ಆಯ್ತಾಯ್ತು. ಬೇಗ ಕಳಿಸ್ಕೊಡಿ. ಕಳಿಸ್ತೀವಿ. ಅಯ್ಯೋ ಬಾಳೆನ್ಗೊನೆ ತಂದು ಇಲ್ಲಿ ಬಿಟ್ಟಿದಾರಲ್ಲ. ರಂಗ ಕೂತ್ಕೊಮ್ಮ. ಅಯ್ಯೋ ನೀನ ಕಡೆ ಮದ್ವೆ ಹೆಣ್ಣು ಕೂತ್ಕೊಳ್ಳಿ. ಏನಮ್ಮ ನೀವು ಡಾಬ್ನಲ್ಲಿ ಇಟ್ಬಿಟ್ಟು ಇಲ್ಲೇನ್ ಮಾಡ್ತಿದ್ರು? ತಗೊಳ್ಳಿ. ಕೊಡಿ ಕೊಡಿ ಕೊಡಿ. ಅಯ್ಯೋ 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 ಈಗೆಲ್ಲ ಅಡಿಕೆ ಹಾಕೋತಾ ಇದೆಯಲ್ಲೇ. ಬರೀ ಬಾಯಿನಲ್ಲಿ ಹೆಂಗಿರೋದು? ಅಯ್ಯೋ ಉಯ್ಯ ಕತ್ತೆ. ಅಯ್ಯೋ 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 ನಮ್ ಸೀರೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಯ್ಯೋ ಅಯ್ಯೋ ಅದು ಹ್ಯಾಗ್ ಸಂಸಾರ ಮಾಡ್ತೀಯೋ ಏನೋ. ನೀನ್ ಮಾಡ್ತಾ ಇಲ್ವಾ ಸಂಸಾರ? ಹಾಗೆ ಮಾಡ್ತೀನಿ. ಲೇ ಸ್ವಲ್ಪ ಸ್ವಲ್ಪ ನಾಚ್ಕೊಳ್ಳೆ. ಈಗ ನಾಚ್ಕೊಂಡ್ರೆ ಅವನ್ ನಿನ್ನ ಬಿಟ್ಟು ಓಡ್ ಹೋಗ್ತಾನೆ ಅಷ್ಟೇ. ಓ ಹಿಂಗ ಅಡ್ಡ ಬಂದ್ರೆ ಹೆಂಗೆ? ಹೋಗಿ ಹೋಗಿ. ಓಹೋ, ಚೆನ್ನಾಗಿದ್ದೀರಾ? ಸರಿ. ಚೆನ್ನಾಗಿದೆ. ಹೆಣ್ಣು ಬಂತು. ಹೆಣ್ಣು ಬಂತಂತಪ್ಪ. ಇದು ನೋಡೋಣ. ಹೌದಾ? ಎಲ್ಲ ಆಗ್ಲಿನ ಬರೀ ಕಾಮೆಂಟ್ರಿ ಕಾಯ್ತಿದೆ, ಹೆಣ್ಣು ಬರ್ಲೇ ಇಲ್ಲ ಇನ್ನು. ಹೆಣ್ಣು ಇಷ್ಟು ಬೇಗನೆ ಬಂದ್ಬಿಟ್ರೆ ಸಸ್ಪೆನ್ಸ್ ಎಲ್ಲ ಮುಗ್ದೋಗ್ಬಿಟ್ರ. ಸ್ವಾಮಿ ಲಗ್ನ ಮೀರೋಗ್ತಾ ಇದೆ, ಹೆಂಗ್ ಕರ್ಕೊಂಬನ್ನಿ. ಕರ್ಕೊಂಬರ್ತೀನಿ. ಓಂ ಗಣಾನಾಥಂ ಗಣಪತಿಂ ನಮಾಮಿ ಕಪಿಲಿಂದ ವೀರ ವಿಘ್ನಂ ಪ್ರಚೋದಯತೆ ಮಹಾಗಣಪತಿಂಚಾಯ ನಮಃ. ವಿನಾಯಕಾಯ ನಮಃ. ಓಂ ಗಣಾನಾಥಂ ಗಣಪತಿಂ ನಮಾಮಿ ಕಪಿಲಿಂದ ಇವಳು ವೀರ ನನ್ ವಿಘ್ನಂ ಮಗನ್ಗಿಂತ ಅವನ್ ಕೈ ಜೋರು ಅಂತ ಕಾಣ್ತೈತೆ. ನಮಃ. ಓಂ ವಿನಾಯಕಾಯ ನಮಃ. ವಿಘ್ನರಾಜಾಯ ನಮಃ. ನೋಡ್ಲಾ ಮಗುವ? ವಿಘ್ನನಾಯ ನಮಃ. ಗಣಧೀಶಾಯ ನಮಃ. ಏಕಾಂತಾಯ ನಮಃ. ಏಕಪುತ್ರಾಯ ನಮಃ. ಭಟ್ಟಗುಂಡಾಯ ನಮಃ. ಓಂಕಾರಾಯ ನಮಃ. ಮಹಾಗಣಪತಿಂಚಾಯ ನಮಃ. ವಿಘ್ನೇಶ್ವರಾಯ ನಮಃ. ವಿಘ್ನಂತ್ರಯಾಯ ನಮಃ. ವಿಘ್ನಪ್ರದುಷ್ಟಾಯ ನಮಃ. ರಾಜಾ ವರ್ಣೋ ಧ್ರುವಂತೆ ರಾಜಾ ಬೃಹಸ್ಪತಿಃ ಧ್ರುವಂತ ಇಂದ್ರ ಶಾಂಗ್ರಣಯಾನ್ ಧ್ರುವಂ. ಓಂ ಧೃತೋಭ್ಯೋದಾಭ್ಯೇತಃ ಧ್ರುವಂತ ಸದಾಗ್ರಣ್ಯೇ ಚ ತೇ ಧ್ರುವಂತ ಸದಾ ಸಕ್ರಯದಾಂಗೃಣೋ ವಧುದೇವ ಸಹ ವಧವಂತ ಪ್ರದಹೇ ವಧವರ ಸ್ವರೂಪರ್ಣ್ಯಂ ಪ್ರದಾಗ್ರಜ್ಯೇ ದೇವಾಕ್ರಯೇ ನಮಃ. ಓಂ ಅಗ್ನಿಯೇ ಸ್ವಾಹಾ ಅಗ್ನಿಂ ತ್ವಮೇವಾಂ ಬ್ರಹ್ಮಣೇ ಸ್ವಾಹಾ ಬ್ರಹ್ಮಂ ತ್ವಮೇವಾಂ ಇಂದ್ರನೇ. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಕಟ್ಲಾ ತಾಳೆ. ನಾರಾಯಣಿ ನಮೋಸ್ತುತೇ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಭಗ್ನಾಮಿ ಶುಭಹೇ ಸಂಜೀವನ ಸರದಾಂ ಶತಾಂ. ಅಬ್ಬಬ್ಬಬ್ಬಬ್ಬ. ಮದುವೆ ಮಾಡ್ ನೋಡು, ಮನೆ ಕಟ್ ನೋಡು ಅಂತ ಹೇಳ್ತಾರೆ, ಸರಿಯಾಗೇ ಇದೆ. ಮಗುನ್ ಹೆರೋದಿಕ್ಕಿಂತ ಹೆತ್ತ ಮಗುಗೆ ಮದುವೆ ಮಾಡೋದೇ ಕಷ್ಟ. ಏನ್ರಿ ಇಲ್ಲೇ ಇದ್ದೀರಾ ತಾನೆ? ಇಲ್ಲ ಬೇರೆಲ್ಲಾದ್ರೂ ಹೋಗ್ಬಿಟ್ರಾ? 25 ವರ್ಷದ ಹಿಂದಕ್ಕೆ ಹೋಗ್ಬಿಟ್ಟೆ ಕಣೆ. ಲೇ ಆ ಆ ಬಯಾಸ್ಕೋಪ್ನಾಗ ತೋರ್ಸಕ್ಕಿಲ್ಲೇನೆ ಫ್ಲಾಶ್ ಬ್ಯಾಕು ಹಂಗೆ ನಮ್ ಮದುವೆ ದಿನ ರಾತ್ರಿಗೆ ಹೋಗ್ಬಿಟ್ಟೆ. ನಿಮ್ಮ ನೋಡಿ ನಾನಂತೂ ಹೆದರ್ ಬಿಟ್ಟಿದ್ದೆ. ಏ ಗಂಡು ಸಿಂಹ ಕಣೆ ನಾನು. ನಮ್ ಮುರಳಿ ನನ್ನ ಓದ್ಕೊಂಡಿದ್ರೆ ಹುಲಿ ಹುಲಿ ಇದ್ದಂಗಿರೋನು. ಅದೇ ನಿನ್ ಓದ್ಕೊಂಡ್ಬಿಟ್ಟ, ಎಡೆ ಬಿಡಂಗೆ ಆಗೋಯ್ತು ಬಟಾತದ್ದು. ಈ ಮದುವೆ ಫಸ್ಟ್ ನೈಟ್ ಬೇರೆ ಕೇಳು. ಯಾಕ್ ಮಾವ ಕೋಪ ಮಾಡ್ಕೊಂಡಿದ್ದೀರಾ? ನಾನ್ ಬರೋದು ಹೊತ್ತಾಯ್ತು ಅಂತ ಇದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದೀರಾ? ಏನ್ ಮಾಡೋದು, ಅತ್ತೇನೆ ಗಂಡನ ಹತ್ರ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಮಾವ ನಾಳೆಯಿಂದ ರಾತ್ರಿ ಬೇಗ ಬಂದ್ಬಿಡ್ತೀನಿ. ಅಯ್ಯೋ ನೀನ್ ಬರಲಿಲ್ಲ ಅಂತ ಇಲ್ಲಿ ಯಾರು ಅಳ್ತಾ ಇಲ್ಲ. ಯಾಕ್ ಮಾವ ಮುಚ್ತಾ ಇದ್ದೀರಾ? ಮೊದಲು ನೀನ್ ಬಾಯಿ ಮುಚ್ಚು. ಮಾವ ಏನು ಕೋಪನಾ? ಇಲ್ಲ, ಸಂತೋಷ ಆನಂದ. ಹೈ, ಏ ಇದು ಸಂಪ್ರದಾಯ ಮಾವ. ಸರಿ ಸರಿ, ನೀನ್ ಅಲ್ಲೇ ಬಿದ್ಕೋ. ನೆಲದ ಮೇಲೆ ಮಲ್ಕೊಂಡೇನೆ ನನ್ಗೆ ಅಭ್ಯಾಸ.
ಸನಿಹ ನೀನಿರಲು ವಿರಹ ಮಾವ ಆಫೀಸ್ಗೆ ಹೋಗ್ತಾ ಇದ್ದೀರಾ? ಹೌದ್ ಕಣೆ ನನ್ ಸೊಸೆ ಬಾ. ಅಯ್ಯಯ್ಯೋ, ಏನ್ ಮಾವ ಇದು? ಹುಣ್ಣಗೆ ಹಚ್ಕೊಳ್ಳೋ ಮುಲಾಮನ ಮುಖ ಕಚ್ಕೊಳ್ತಾ ಇದ್ದೀರಾ? ನಿಮ್ಗೆ ಅಷ್ಟೊಂದು ಹುಣ್ಣ? ಆಹಾಹಾಹಾಹಾ, ಕಟ್ಕೊಂಡ್ ಗಂಡಿನ ಮೇಲೆ ಅದೆಷ್ಟು ಪ್ರೀತಿನೋ. ಮುನಿಯಮ್ಮ, ಈ ಊರ್ನಲ್ಲಿ ತುಂಬಾ ಬಿಸಿಲು ಜಾಸ್ತಿ, ಮುಖ ಕಪ್ಪಾಗುತ್ತೆ ಅಂತ ಇದನ್ನ ಹಚ್ಕೋತಾರಮ್ಮ. ಆಹಾ, ಸೊಸೆ ಮೇಲೆ ಏನ್ ಪ್ರೀತಿನೋ. ಒಂದು ಹಾಳೆ ತಗೊಂಡ್ ಸೌಂದರ್ಯ ಸೂತ್ರಗಳು ಬರ್ಕೊಡು, ಕಲ್ತ್ಕೊಂಡ್ ಬ್ಯೂಟಿ ಕಾಂಪಿಟೇಷನ್ ಹೋಗ್ಲಿ. ಕಾಫಿ ನೀನು ನಿಮ್ಮ ಅತ್ತೇನೋ ಕುಡೀರಿ. ಯಾಕತ್ತೆ ಈ ಗುಂಡಕ ಮಂಡಕ ಅಂತ ಕೋಪಿಸ್ಕೊಂಡು ಹೋಗ್ತಿದ್ದಾರೆ? ಅವ್ನ್ ಸ್ವಲ್ಪ ಲೂಸ್ ಕಣಮ್ಮ, ಅವ್ರಪ್ಪನ್ ಹಾಗೆ. ಗುಡ್ ಮಾರ್ನಿಂಗ್. ಓ, ಬರ್ಬೇಕು ಮದುಮಗನೇ, ಬರ್ಬೇಕು. ಮದುವೆ ಎಲ್ಲ ನಡೆಸ್ಕೊಂಡ್ ಬಂದಿದ್ಯಾ? ನಡೀಲಿ ನಡೀಲಿ. ಅಂದಾಗ ರಿಸೆಪ್ಷನ್ ಯಾವಾಗ ಇಟ್ಕೊಂಡಿದ್ಯಾ? ಆ ವಿಷಯದ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ರಿಸೆಪ್ಷನ್ ಇದೆಯೋ ಇಲ್ವೋ? ಮುರಳಿ, ನಾವೆಲ್ಲ ನಮ್ ಸಂಬಳನ ನಮ್ ಹೆಂಡತಿದ್ರಿಗೆ ಸ್ನೋ ಪೌಡರ್ ಕೊಸೋದ್ರಲ್ಲಿ ಖಾಲಿ ಮಾಡಿದ್ರೆ ನಿನ್ ಹೆಂಡತಿ ನಿನ್ ಸಂಬಳನ ಬರೀ ಎಲೆಡ್ಗೆ ತಿಂದೆ ಖಾಲಿ ಮಾಡ್ತಾಳೆ ಅಂತ ಕಾಣುತ್ತೆ. ಸುಮ್ನೆ ಯಾಕೆ ಅವ್ನು ಚೂಡಾಯಿಸ್ತೀರಾ? ಪಾಪ ಅವ್ನ ಹೆಂಡತಿ ಹಳ್ಳಿಯವಳು, ಹಳ್ಳಿ ಲಿಪ್ಸ್ಟಿಕ್ ಹಚ್ಕತಾಳೆ, ತಪ್ಪೇನೋ ಇದೆ? ಮುರಳಿ, ಬೇರೆಯವ್ರನ್ನ ಚುಡಾಯಿಸುವಾಗ ಐಸ್ ಕ್ರೀಮ್ ತಿಂದಂಗಿರುತ್ತೆ, ನಾವೇ ಅನುಭವಿಸ್ಬೇಕಾದ್ರೆ ಐಸ್ ಕ್ರೀಮ್ ನಲ್ಲಿ ಮಲಗ್ದಾಗಿರುತ್ತೆ. ಪಾಪ ನಿನ್ನ ಸ್ಥಿತಿ ಐಸ್ ಮೇಲೆ ಮಲಗ್ದಾಗಿದೆ ಅಲ್ವೇನೋ? ನಿಮ್ಮ ಅವನೂರ್ ಊರ್ನಲ್ಲಿ ಬ್ಯೂಟಿ ಪಾರ್ಲರ್ ಇದೆಯಾ ಸರ್? ಯಾಕಂದ್ರೆ ನಿಮ್ ಹೆಂಡತಿ ಸೌಂದರ್ಯ ಆಹಾ ತುಂಬಾ ಚೆನ್ನಾಗಿದೆ. ಅದನ್ನ ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಹೇಗಿರುತ್ತೆ? ಹೋಗ್ಲಿ ಬಿಡ್ರು, ಅವ್ನ ಯಾಕೆ ಗೋಳಿ ಕತ್ರ? ನೀನೇನು ಯೋಚನೆ ಮಾಡ್ಬೇಡ ಮುರಳಿ, ಹೋಗು. ಅತಿ ಆಸೆ ಗತಿ ಕೆಡಿಸು ಅಂತ. ಏನ್ ಸರ್, ನಿಮ್ಮಿಬ್ಬರ ಮೇಲೆ ಒಂದ್ ಲವ್ ಸ್ಟೋರಿ ಬರೆದು ಸಿನಿಮಾ ತೆಗೆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ನೀವು ಬೆಳಗ್ಗೆ ಬಿಳಿ ಮುಲಾಮ ಹಚ್ಕೊಂಡಿದ್ರಲ್ಲ, ಅದನ್ನ ನಾನು ಹಚ್ಕೊಂಡ್ಬಿಟ್ಟೆ. ಚೆನ್ನಾಗಿದ್ದೀನಾ? ಅಯ್ಯಯ್ಯೋ, ಶೇವಿಂಗ್ ಕ್ರೀಮ್. ಮುನಿಯಮ್ಮ, ಅಂದವಾಗಿ ಇಲ್ದೇ ಇರೋರು ಇದನ್ನ ಹಚ್ಕೊಂಡ್ರೆ ಅಂದ ಬರುತ್ತೆ. ನೀನು ಮೊದ್ಲೇ ಸೌಂದರ್ಯವತಿ ರತಿ. ಹೋಗಿ ಮಾವ. ಅದಕ್ಕೆ ಸೌಂದರ್ಯ ಜಾಸ್ತಿಯಾಗಿ ಕೆನ್ನೆಯಿಂದ ಹರಿದೋಗ್ತಾ ಇದೆ. ಯಾಕ್ ಮಾವ, ನಾನ್ ಹಚ್ಕೊಂಡ್ರೆ ತಪ್ಪ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ನಿನಗಿಂಥ ಅಂದ ಕೊಟ್ಟನಲ್ಲ ಬ್ರಹ್ಮ, ಅವನ್ ತಪ್ಪು. ಏ, ಹೋಗೆ ಮುಖ ತೊಳ್ಕೊ, ಹೋಗೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮನೆಗೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಾವ ಬಿದ್ಬಿಟ್ರು. ಮೊಸೈಕ್ ಫ್ಲೋರಿಂಗ್ ನ ಸಗಣಿಯಿಂದ ಸಾರಿಸ್ತಾರೆ. ಶುಕ್ರವಾರ ಸಗಣಿಯಿಂದ ಸಾರಿಸಿದ್ರೆ ಮನೆಗೆ ಲಕ್ಷ್ಮಿ ಬರ್ತಾಳೆ. ಅಯ್ಯೋ ಅಪ್ಪ, ನನ್ ಸೊಂಟ ಮುರಿದೋಯ್ತಲ್ಲೇ. ನಾನ್ ಮಾಡಿದ್ದು ತಪ್ಪ ಮಾವ? ಇಲ್ಲ ಮಹಾತಾಯಿ, ನಿನ್ನನ್ ಮದುವೆ ಮಾಡ್ಕೊಂಡಲ್ಲ ನನ್ ತಪ್ಪು. ಅಪ್ಪ, ನೆತ್ತಿಗೆ ಗುಡ್ ಮಾರ್ನಿಂಗ್ ಸಾರು. ಏನು? ಅಲ್ಲಿ ಕೇಳಿ. ಏನಾಯ್ತು? ಅಲ್ಲಿ ಕೇಳಿ. ಏನ್ ಡಿಗ್ರಿ? ಏನಾಯ್ತು? ಅಲ್ಲಿ ಕೇಳಿ. ಏನ್ರಿ, ಏನ್ ವಿಷಯ? ಹೇಳಲೇಬೇಕಾ ಸರ್? ಅಲ್ಲಿ ಕೇಳಿ. ಏನಾಯ್ತು ಸರ್, ಏನಾಯ್ತು? ಓಹೋ, ನಾನ್ ಹೇಳಲ್ಲ, ಅಲ್ಲಿ ಕೇಳಿ. ಸ್ಟಾಪ್ ಇಟ್! ಯಾರಾದ್ರೂ ಏನ್ ನಡೀತು ಅಂತ ಹೇಳ್ದೆ ಹೋದ್ರೆ ಒಬ್ಬೊಬ್ಬರು ಬಾರಿಸ್ಬಿಡ್ತೀನಿ. ಸರ್, ಮ್ಯಾನೇಜರ್ ಒಳಗಿದ್ದಾರೆ, ಹೋಗಿ ಕೇಳಿ, ಉತ್ತರ ಕೊಡ್ತಾರೆ. ಮ್ಯಾನೇಜರ್? ಹಲೋ ಮುರಳಿ, ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಏನ್ ಸರ್ ವಿಷಯ? ಈ ವರ್ಷ ಇಡೀ ಸ್ಟೇಟ್ ನಲ್ಲಿ ಸೇಲ್ಸ್ ಪ್ರೋಗ್ರೆಸ್ ಜಾಸ್ತಿ ತೋರಿಸಿದ್ದಕ್ಕಾಗಿ ನಿಮ್ಮನ್ನ ದ್ವಾರಕಾ ಎಂಟರ್ಪ್ರೈಸಸ್ ನವರು ಬೆಸ್ಟ್ ಸೇಲ್ಸ್ ಮನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಬಾಕಿ ಸ್ಟೇಟ್ ಅಲ್ಲಿ ಸೆಲೆಕ್ಟ್ ಆಗಿರೋ ಎಲ್ರಿಗೂ ಸೇರಿ ಡೆಲ್ಲಿಲಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಚಿನ್ನದ ಪದಕನು, ನಿಮ್ ಹೆಂಡತಿ ಜೊತೆ ಉಳ್ಕೊಳ್ಳೋದಿಕ್ಕೆ ಅಕಾಮಡೇಷನ್ ಏರ್ಪಾಡು ಮಾಡಿದ್ದಾರೆ. ಮುರಳಿ, ವಾಟ್ ಹ್ಯಾಪನ್ ಟು ಯು?
ಯಾಕೆ ಯೋಚಿಸ್ತಾ ಇದ್ದೀರಾ? ಏನಿಲ್ಲ ಸರ್, ನಾನೇನು ಬರ್ತೀನಿ. ಎನಿವೇ, ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್. ಥ್ಯಾಂಕ್ ಯು ಸರ್. ಸರ್, ಕಂಗ್ರ್ಯಾಚುಲೇಷನ್ಸ್, ನೀವ್ ಹೆಂಡತಿನ ಕರ್ಕೊಂಡು ಡೆಲ್ಲಿ ಹೋಗ್ತಾ ಇದ್ದೀರಾ? ಕಂಗ್ರಾಚುಲೇಷನ್ ಮುರಳಿ, ಮೊನಿಯಮ್ಮನ್ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯ ಸಿಂಗ್ರಿ, ಅವನ ಹಾಸ್ಯ ಮಾಡಿ ಏನಯ್ಯ ಪ್ರಯೋಜನ? ಮದುವೆ ಮಾಡ್ಕೊಬಿಟ್ಟಿದ್ದಾನೆ, ಬಂಗಾರನೋ ಕಾಗೆ ಬಂಗಾರನೋ ಕಟ್ಕೊಂಡು ತಿರುಗಬೇಕಲ್ಲ, ಹಣೆ ಬರ. Would you like to talk something? Yes. Proceed. Dear friends, this is the 7th time I am receiving this gold medal. Reasons behind this success is my happy home. This credit goes to my wife who had encouraged me in all these aspects for my success. Thank you. Miss Julie from Visakhapatnam. Mr. Murali from Bangalore. ಥ್ಯಾಂಕ್ ಯು. Dear friends, I would like to say something to you all. Those who has received gold medals today are all married, but handsome Murali from Bangalore and Julie from Visakhapatnam are still unmarried. If these two lovely birds join each together, it will be a great asset to our organization. The next items of the program is tea, specially arranged for you all. ಹಲೋ ಹಲೋ, ಹಾಯ್. ಹಲೋ ಜೂಲಿ. ಹಲೋ. ಹಾಯ್. ಹಾಯ್. ಹಲೋ ಮುರಳಿ. ಹಲೋ. ಹಲೋ. ಹಾಯ್. ಹಲೋ. ಹಲೋ. ಇಫ್ ಯು ಡೋಂಟ್ ಮೈಂಡ್, ಶಾಲ್ ಐ ಸಿಟ್ ಹಿಯರ್? ಓ, ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. ಐ ಥಿಂಕ್ ಇಂಡಿಯಾದಲ್ಲಿ ಬ್ಯಾಂಗ್ಳೂರ್, ವಿಶಾಖಪಟ್ಟಣ ಮಾತ್ರ ಬ್ಯಾಚುಲರ್ಸ್ ಅಂತ ಕಾಣುತ್ತೆ. ಅರೆ, ಯು ಸ್ಪೀಕ್ ಕನ್ನಡ? ವಿಶಾಖಪಟ್ಟಣಕ್ಕೆ ಬನ್ನಿ, ಕನ್ನಡದ ಪಾಠನೇ ಹೇಳ್ಕೊಡ್ತೀನಿ. ಹ್ಮ್. ನಾನು ಕನ್ನಡದವಳೆ. ನಮ್ಮ ಅಪ್ಪನ ಕಾಲದಲ್ಲಿ ವಿಶಾಖಪಟ್ಟಣಕ್ಕೆ ಹೋಗ್ಬಿಟ್ವು. ಆಹಾ. ಇವತ್ತಿಗೂ ನಮ್ಮ ಮನೇಲಿ ಕನ್ನಡನೇ ಮಾತಾಡೋದು. ಹಲೋ ಹಲೋ ಹಲೋ. ಇಲ್ಲೇ ತಾನೇ ಇದ್ದೀರಾ? ನಿಮಗೆ ಯಾವ ಡ್ರೆಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವತ್ ಮಾತ್ರನೇ ನನ್ನ ನೋಡಿದೀರಾ? ಅಲ್ದೆ ಇದೇ ಡ್ರೆಸ್ ಹಾಕೊಂಡಿದ್ದೀನಿ ಬೆಳಗ್ಗೆಯಿಂದ. ಅದು ಹೇಗೆ? ನೀವು ಹಾಕೊಳ್ಳಿಲ್ಲ, ಆದ್ರೆ ನಾನ್ ಹಾಕಿ ನೋಡ್ದೆ. ಇಸ್ ಇಟ್? ಗುಡ್ ಮಾರ್ನಿಂಗ್ ಬ್ರದರ್. ಅಣ್ಣ ಅಣ್ಣ, ಗುಡ್ ಮಾರ್ನಿಂಗ್ ಹೇಳಿದ್ರೆ ಕಿವಿ ಕೇಳಿಸ್ಲಿಲ್ಲ? ಗೋಲ್ಡ್ ಮೆಡಲ್ ಏನಮ್ಮ? ಚಿನ್ನದ ಪದಕ ತಗೊಂಡ ತಕ್ಷಣ ಫಳ 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 ಅಂತ ಹೊಳಿತಾ ಇದೆಯಾ? ಅಯ್ಯೋ ಅಣ್ಣ, ಅಣ್ಣನ್ ತರ ಮಾತಾಡು, ವಿಲನ್ ತರ ಮಾತಾಡ್ಬೇಡ. ಓ, ಬ್ಲಡ್ ರಿಲೇಶನ್ಶಿಪ್. ಐ ಆಮ್ ಯುವರ್ ಬ್ರದರ್. ಅಲ್ಲಣ್ಣ, ನೀನ್ ಯಾವಾಗ ಗಿಟಾರ್ನಲ್ಲಿ ಗಿಟಾರ್ ಸೌಂಡ್ ಬಾರ್ಸೋದು, ಸಿತಾರ್ನಲ್ಲಿ ಸಿತಾರ್ ಸೌಂಡ್ ಬಾರ್ಸೋದು? ಆ ತರ ಬಾರಿಸಿದ್ರೆ ಯಾವನ ಕೇಳ್ತಾನೆ? ಕಚೇರಿಗೆ 150 ರೂಪಾಯಿ ಕೊಡ್ತಾರೆ. ಈ ತರ ದೊಡ್ಡ ಬಿಲ್ಡಿಂಗ್ ಕಟ್ಸಕ್ಕಾಗತ್ತಾ? ನೋಡು, ಕಾಗೆ ತರ ಕೂಗಿದ್ರೆ ಯಾವನು ಕೇಳಲ್ಲ. ಕಾಗೆ ನಾಯಿ ತರ ಕೂಗಿದ್ರೆ ಕೇಳ್ತಾರೆ, ಜನ ಸೇರ್ತಾರೆ. ಒರಿಜಿನಾಲಿಟಿಗೆ ವ್ಯಾಲ್ಯೂ ಕಡಿಮೆ, ಡೂಪ್ಲಿಕೇಟ್ಗೆ ವ್ಯಾಲ್ಯೂ ಜಾಸ್ತಿ. ಈಗ ನನ್ನ ಟೈಮ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ನೀನು ಜಾಸ್ತಿ ಮಾತಾಡಬೇಡ, ಸುಮ್ನಿರು. ತುಂಬಾ ಸಂತೋಷ.
ನೋಡ್ತಾ ಇರು, ಈ ವರ್ಷ ಗೋಲ್ಡ್ ಮೆಡಲ್ ತಗೋತೀನಿ. ಸದ್ಯ ನೀನ್ ಒದೆ ತಗೊಳ್ದೇ ಇದ್ರೆ ಸಾಕು. ಮೈ ಡಿಯರ್ ಸಿಸ್ಟರ್, ಹೇಳ್ತೀನಿ ಕೇಳು. ಇಷ್ಟರಲ್ಲಿ ನಾನು ಇದರಲ್ಲಿ ಅದನ್ನ ಬಾರಿಸೋ ನನ್ನಂತ ಜಾಂಡ್ರನ್ನೆಲ್ಲ ಸೇರಿಸಿ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಒಂದು ಪಕ್ಷ ಕಟ್ಟಬೇಕು ಅಂತ ಇದ್ದೀನಿ. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ, ಓ, ಬೆಂಗಳೂರಿನಲ್ಲಿ ನಿನ್ ಹಾಗೆ ಒಬ್ರಿದ್ದಾರೆ. ಯಾವನೇ ಅವನು ನನ್ನ ಕೆಲಸಕ್ಕೆ ಬತ್ತಿಡೋನು? ಅಯ್ಯೋ ಅಣ್ಣ, ಅದ್ ನಿನ್ ಕೆಲ್ಸ ಅಲ್ಲ, ಬೇರೆ ಕೆಲ್ಸ. ಹಾಳಾಗೋಗ್ಲಿ ಮಗ. ಅವ್ರ ಹೆಸರು ಮುರಳಿ ಅಂತ. ನಾನ್ ಡೆಲ್ಲಿಗೆ ಬಂಗಾರದ ಪದಕ ತಗೊಳಕ್ ಹೋಗಿದ್ನಲ್ಲ, ಅಲ್ಲಿಗೆ ಬಂದಿದ್ರು. ನಾನು ವಿಶಾಖಪಟ್ಟಣದಿಂದ ಹೋಗಿದ್ರಿಂದ ತೆಲುಗು ಮಾತಾಡೋಳು ಅಂತ ಅನ್ಕೊಂಡಿದ್ರು. ನಾನ್ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅದೇನ್ ಆಶ್ಚರ್ಯ ಆಯ್ತು. ನಿಮಗ್ ಕನ್ನಡ ಬರುತ್ತಾ ಅಂತ ಕೇಳಿದ್ರು. ಎಲ್ಲ ಮುಟ್ಟಾಳ, ನೀನ್ ಅವನಿಗೆ ಹೇಳ್ಬೇಕಾಗಿತ್ತು, ಕನ್ನಡನೇ ನಾವೇ ಕನ್ನಡ ಅಂತ. ಹೇಳ್ದೆ ಬಿಡ್ತೀನಾ? ನಮ್ ಮನೆಗ್ ಬನ್ನಿ, ಕನ್ನಡದ ಪಾಠನೇ ಹೇಳ್ಕೊಡ್ತೀನಿ ಎಂದೆ. ಎಷ್ಟೇ ಆಗ್ಲಿ ನೀನ್ ನನ್ ತಂಗಿ ಅಲ್ವಾ, ಒಟ್ನಲ್ಲಿ ನೀನ್ ಅವನ ಅಲ್ಲಾಡ್ಸ್ಬಿಟ್ಟೆ ಅನ್ನು. ಇಲ್ಲ ಅಣ್ಣ, ಅವರೇ ನನ್ನನ್ನ ಅಲ್ಲಾಡಿಸ್ಬಿಟ್ರು. ನೀವ್ ಯಾವ ಡ್ರೆಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣ್ತೀರಾ. ಇವತ್ತಾನೇ ನನ್ನ ನೋಡಿದೀರಾ? ಅಲ್ದೆ ಇದೇ ಡ್ರೆಸ್ ನಲ್ಲಿ ಇದೀನಿ ಬೆಳಿಗ್ಗೆಯಿಂದ. ಅದ್ ಹೇಗೆ? ನೀವು ಹಾಕೊಳ್ಳಿಲ್ಲ, ಆದ್ರೆ ನಾನೇ ಹಾಕ್ ನೋಡ್ಬಿಟ್ಟೆ. ಆಹಾ ಆಹಾ, ಕಣ್ಣಿಗೆ ಕಾಣದೇ ಇದ್ರು ಅದನ್ನ ನೋಡದೆ ಹೇಳೋ ಆ ಜಾಣನಿಗೆ ನನ್ನ ನಮಸ್ಕಾರ. ಕರೆಕ್ಟ್ ಕರೆಕ್ಟ್, ಅವನೇ ಸರಿಯಾದ ಸೆಲೆಕ್ಷನ್. ನಮ್ಮ ಅಸೋಸಿಯೇಷನ್ಗೆ ನಾನೇ ಲೀಡರ್, ಅವನೇ ಸ್ಪೀಕರ್. ಏನದು ಹೊಸದಾಗಿದೆ? ಏನಾಯ್ತು? ಏನ್ ಮಾವ, ನಿಮ್ ಮನೇಲಿ ಎಲ್ಲದಕ್ಕೂ ಮಿಷನ್ ಇಟ್ಟಿದ್ದೀರಾ? ಮುಟ್ಟಿದ್ರೆ ಬುಸ್ ಅನ್ನುತ್ತೆ. ಅಮ್ಮ ತಾಯಿ, ದಯವಿಟ್ಟು ನೀನ್ ಇನ್ಮೇಲೆ ಯಾವ್ದನ್ನು ಮುಟ್ಬೇಡ. ಅಯ್ಯೋ, ಎಲ್ಗ ಹೋಯ್ತಾ ಇದೆಯಾ? ಹವಾ ತಗೊಳಕ್ಕೆ. ಹವಾ ತಗೊಳಕ್ಕೆ ಬಟ್ ಹತ್ತದ್ದೆ ಕಟ್ಕೊಂಡ್ ಹೆಣ್ತೀನಿ ಬಿಟ್ಬಿಟ್ಟು ನೀನೊಬ್ನೇ ಹವಾ ತಗೊಳಕ್ ಹೊಂಟೋದ್ರೆ ಮೊಮ್ಮಗನ್ ಕೈಗೆ ತಗೊಳಕ್ ನಾನ್ ಯಾರ್ ತಾವ್ ಕೈ ನೀಡ್ಲಿ? ನಾನೇನ್ ಮಾಡ್ಲಿ? ಅದನ್ನು ನಾನೇ ಹೇಳ್ಬೇಕೇನು? ತಾಳಿ ಕಟ್ಟಿದ್ರೆ ಮಾತ್ರ ಆಗ್ಲಿಲ್ಲ, ಹೆಣ್ತಿನ್ ಕಟ್ಕೊಂಡು ಲಾಲ್ ಬಾಗು, ಕಬ್ಬನ್ ಪಾರ್ಕು, ಬನ್ನೇರ್ಘಟ್ಟ ಸುತ್ತು ಆ ಮಗಿನೂ ಹಸಿ ಸಂತೋಷ ಪಡ್ಲಿ. ಒಳಗೋಗಿ ಮುನಿಯಮ್ಮನ್ ರೆಡಿ ಮಾಡು, ನಾನು ಹೋಗಿ ಆಟ್ರಿಕ್ಸ್ ಹತ್ತಿರ್ತೀನಿ. ಹೇಳಿದ್ರು ಗೊತ್ತಾಗಕ್ಕಿಲ್ಲೇನು? ಏನ್ ನಿಂತ್ಬಿಟ್ಟೆ? ವಾಗ ಇಂಡೋರಲ್ಲಿ ಮಾನ ಹೋಗಿದ್ ಸಾವ್ದು ಅಂತ ಔಟ್ಡೋರ್ ಅಲ್ಲಿ ಬೇರೆ ಮಾನ ಹೋಗ್ಬೇಕಾ? ನನ್ ಕ್ರಮ. ನಿಲ್ಸು. ಸ್ಟ್ಯಾಂಡ್ ಇಂದ ಇಲ್ಲಿ 2 ರೂಪಾಯಿ ಆಗದೆ ಇರ್ತಾಯ್ತಾ? ಆಟ್ರಿಕ್ ಸಿಕ್ಕಿಲ್ಲ, ಹೆಚ್ಚಾಗಿ ಮೀಟ್ರ್ ಓಡ್ತದೆ. ಬೇಗ ಬನ್ನಿ. ಮೀಟ್ರ್ ಕಟ್ಟಾಕು. ಬಂದೆ. ಮಾವ, ನಾವ್ ಯಾವಾಗ ತಿರುಗಿ ವಾಪಸ್ ಬರ್ತೀವಿ? ನೀನ್ ಯಾವಾಗ ಬಾಯಿ ಮುಚ್ತೀಯೋ ಆವಾಗ ವಾಪಸ್ ಬರ್ತೀವಿ. ಹೋಗ್ ಮಾವ, ಯಾವಾಗ್ಲೂ ಗುಂಡಗ ಮಂಡಗ ಅಂತ ಹೇಳ್ತಾನೆ ಇರ್ತೀಯ. ಮುನಿಯಮ್ಮ, ಮಾವ ಕರಿತಾ ಇದ್ದಾರೆ. ಅತ್ತೆ ಬರ್ತೀನಿ ಮಾವ, ಟಾಟಾ. ಹುಷಾರು. ಡಮಾಲಂತ ಬಿದ್ಬಿಟ್ಟೆ. ಬರ್ತೀನಿ ಮಾವ. ಬಂದೆ. ಬೆಳಗ್ಗೆ ಹೋಗ್ಬರ್ತೀಯಮ್ಮ? ಬೆಳಗ್ಗೆ ಬಿಡಪ್ಪ, ಹುಷಾರು. ಸೊಸೆ ಮೇಲೆ ಅದೆಷ್ಟು ಪ್ರೀತಿನ. ಎತ್ತ ಕೈ. ನಮ್ ಕಾಲದಲ್ಲಿ ಆಟ್ರಿಕ್ಸ್ ಇರ್ಲಿಲ್ಲ ಕಣೆ, ಹಾಳಾದವು. ಅವಾನ ಖುಷಿಯಾಗಿರ್ಲಿ. ನಡಿ. ಮಾವ, ಈಗ ನಾವೇನ್ ನೋಡಕ್ ಹೋಗ್ತಾ ಇದೀವಿ? ಸುಡುಗಾಡು. ನಿಮ್ಮೂರಲ್ಲಿ ಅದನ್ನ ನೋಡಕ್ಕೂ ಜನ ಬರ್ತಾರಾ? ಯಾವ್ದೋ ಮೆರವಣಿಗೆ ಬರ್ತಾರಾಗಿದೆಲ್ಲ. ಆಡಳಿತ ವರ್ಗದ ನಿರ್ಧಾರಕ್ಕೆ ಗಾಡಿ ನಿಲ್ಸಿ. ಗಾಡಿ ಲೈಟಿಗೆ ತಗೋ. ಏನೇ ಬೇರೆ ತಗೊಡ್ತೀನಿ. ಗಲಾಟೆ ಬಿಡ್ತಾರೆ. ಹಾಕ್ತೀನಿ ನೋಡ್ ಮುತಿ ಮೇಲೆ. ಒಂದ್ ಕಿತ್ತೋಗಿರೋ ಚಪ್ಪಲಿಗೋಸ್ಕರ ಕಂಬಿ ಎಣ್ಸು ಹಾಗೆ ಮಾಡ್ಬಿಟ್ಟಿಯಲ್ಲೇ.
ನಿಜ ಹೇಳ, ಪೊಲೀಸ್ ಸ್ಟೇಷನ್ ಇಂದ ಆಚೆ ಬರೋದ್ರೊಳಗೆ ನನ್ ಪ್ರಾಣನೇ ಹಾರೋಯ್ತು. ನಾನ್ ಮಾಡಿದ ತಪ್ಪ? ಇಲ್ಲ ಮಹಾಕಾಳಿ, ತಪ್ಪು ಮಾಡಿದ್ ನಿಮ್ಮ ಅಪ್ಪ ಅಮ್ಮ. ಏನ್ ಮಾವ, ಯಾವಾಗ್ಲೂ ಈ ಸ್ಕೂಲ್ ಮಾಸ್ಟರ್ ತರ ಗುಂಡಕ ಮಂಡಕ ಅಂತ ಹೆದರ್ಸ್ತಾನೆ ಇರ್ತೀರೋ? ಹೌದು, ನಾನ್ ಮೇಷ್ಟ್ರೆ. ನಿಂತ್ಕೋದ್ರ ಮೇಲೆ ನಿಂತ್ಕೊಳ್ಳೆ. ಎಷ್ಟೊತ್ತು ನಿಂತ್ಕೋಬೇಕು? ಬೆಳಗ್ಗೆವರೆಗೂ ಕೆಳಗಿಳಿ ಕೊಡುದು. ಅದಕ್ಕೂ ಇಳಿಬಾರ್ದಾ? ಅದಕ್ಕೂ ಅಂದ್ರೆ ನಾಚಿಕೆ ಆಗುತ್ತೆ. ಯಾವ್ದಕ್ಕೆ? ಕರ್ಮ ಕರ್ಮ. ಏನೋ ಸಾಯಿ, ಏನಾಯ್ತು? ಮ್ಯಾನೇಜರ್ ರೂಮ್ ಹೋಗುವಾಗ ನಗ್ನಗ್ತಾ ಹೋಗ್ಬಿಟ್ಟು ಬರುವಾಗ ಹೀಗ್ ಬರ್ತಾ ಇದೆಯಲ್ಲ, ಏನ್ ಸಮಾಚಾರ? ನನಗೆ ವಿಶಾಖಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಯ್ತು. ಓ, ಲೋ ಸಾಯಿ, ವಿಶಾಖಪಟ್ಟಣಕ್ಕೆ ಹೋಗೋಕೆ ಯಾಕೆ ಹೊಳ್ತಾ ಇದೆಯಾ? ಮದುವೆ ಆಗಿನ 3 ತಿಂಗಳಾಗಿಲ್ಲ. ಇಂಥ ಸಮಯದಲ್ಲಿ ನನ್ನ ಹೆಂಡತಿ ನಾನು ಬಿಟ್ಟು ಹೋಗ್ಬೇಕಾದ್ರೆ ನನಗೆ ಎಷ್ಟು ಕಷ್ಟವಾಗುತ್ತಂತ ನಿನಗೂ ಅರ್ಥವಾಗಲ್ಲೇನೋ? ನನ್ನ ಬದ್ಲಿ ಬೇರೆ ಯಾರಾದ್ರೂ ಹೋದ್ರೆ ನಾ ಇಲ್ಲೇ ಇರ್ಬೋದು. ಅಷ್ಟೇ ತಾನೇ? ವಿಶಾಖಪಟ್ಟಣಕ್ಕೆ ನಿನ್ ಬದಲು ನಾನು ಹೋಗ್ತೀನಿ. ನೀನಾ? ಯು ಮುಳಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ನಾನ್ ನಿನ್ಗೆ ಹೇಳ್ಬೇಕು. ಮನಿ ಡಾರ್ಲಿಂಗ್, ಯಾಕೆ ಅಳ್ತಾ ಇದೀಯಾ? ಹೋಗಿ ಮಾವ, ನನ್ನ ಬಿಟ್ಟು ನೀವೊಬ್ಬರೇ ವಿಶಾಖಪಟ್ಟಣ ಹೋಗ್ತಾ ಇದ್ದೀರಾ. ನನಗೆ ಎಷ್ಟು ಕಷ್ಟವಾಗ್ತಿದೆ ಗೊತ್ತಾ? ನಂಗೂ ಅಷ್ಟೇ. ನನ್ ಕಾಗೆ ಬಂಗಾರನ್ ಬಿಟ್ಬಿಟ್ಟು ಹೋಗಕ್ಕೆ ನಮಗೂ ತುಂಬಾ ಕಷ್ಟ ಆಗ್ತಾ ಇದೆ. ಏನ್ ಮಾಡೋದು? ಹಣ ಸಂಪಾದನೆ ಮಾಡ್ಬೇಕಲ್ಲ. ಮತ್ತೆ ಯಾವಾಗ ಬರ್ತೀರಾ? ಇನ್ ಬರಲ್ಲ. ನಾನೇ ನಿನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ. ಹೋಗಿ ಮಾವ. ಏನ್ ಮಾವ ಇದು? ನಾಯಿ ಮರ ತರ ಇಳಿತಾ ಇದ್ದೀರಾ? ಪಟ್ಟಣದಲ್ಲಿ ಪೆಟ್ಟಿಗೆ ಕೂಡ ಸರ್ಪಣಿ ಹಾಕಿ ಇಳಿತಾರಾ? ಮಾವ, ಊರ್ಗ್ ಹೋದ ತಕ್ಷಣ ಕಾಗ್ದ ಬರೀರಿ. ಹೊತ್ತೊತ್ತಿಗೆ ಊಟ ಮಾಡಿ. ಅಯ್ಯೋ, ನಾ ಮರ್ತೇ ಬಿಟ್ಟೆ. ಶನಿವಾರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಆಗ್ಲಿ. ಆಮೇಲೆ ಇನ್ನೇನಾದ್ರೂ ಇದ್ರೆ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಕಾಗ್ದ ಬರೀ. ಆಗ್ಲಿ. ಐವಾರ, ಟಿಕೆಟ್ ಇಲ್ಲೇ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲೋ, ಅಲ್ಲೇನು ಸ್ಟೇಷನ್ನಾಗೆ ಪ್ಲಾಟ್ಫಾರ್ಮ್ ನಲ್ಲಿ ಬಿದ್ದಂತೀಯ? ಆಗ ನಾ ಹೇಳಿದ ಕಂಡೀಷನ್ ಎಲ್ಲ ಗೆಪ್ತಿ ಆಯ್ತಾ? ಹೋಗ್ತಿದ್ದಂಗೆ ಮನೆ ಹುಡುಕ್ಬೇಕು, ಹೆಂಡ್ತಿನ್ ಕರೆಸ್ಕೊಂಡು ಸಂಸಾರ ಮಾಡ್ಬೇಕು. ನೀವ್ ಯೋಚನೆ ಮಾಡ್ಬೇಡಿಯಪ್ಪ. ಹೋದ ತಕ್ಷಣ ಒಂದ್ ಚಿಕ್ಕ ಮನೆ ಸೆಟಪ್ ಮಾಡ್ಬಿಡ್ತೀನಿ. ಸಂಸಾರ ಮಾಡಕಪ್ಪ. ಸರಿ ನಾನಿನ್ ಬರ್ತೀನಿ. ಪಡತ್ತಿದ್ದೆ ನಿನ್ ಹೆಡ್ತಿಗೆ ಹೇಳ್ಬಿಟ್ಟು ಹೋಗ. ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ, ನಿನ್ನ ಮನೆ ಹಾಳಾಗ ಸಿನ್ಯಾಗನ್ಯಾಗ ತಾಯಿ ಹೇಳ. ಹೋಗ್ಬಿಟ್ಟು ಬರ್ತೀನಿ. ಅಯ್ಯ, ಹೋಗ್ಬಾ. ಬಿಡುಗಡೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅದೇ
ఏమిటండి అలా చూస్తున్నారు మీరు? ఈయన నాకు తెలుసండి, ఢిల్లీలో మీట్ చేశాను. ಮುರಳಿ, ನಮ್ಮ ಆಫೀಸ್ ನಲ್ಲಿ ನಿಮ್ಗೇನಾದ್ರೂ ಕೆಲಸ ಇತ್ತಾ? ಇಲ್ಲ, ನಂಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಓಹ್, ವೆರಿ ಗುಡ್, ತುಂಬಾ ಸಂತೋಷ. మిస్టర్ మురళి, అన్ని బ్రాంచ్లోకెల్లా మన బ్రాంచ్ మోస్ట్ లక్కీ. ఎందుకంటే 2 బంగారు పథకాలు ఇక్కడే ఒకటయ్యాయి. ಏನ್ ಹೇಳ್ತಾ ಇದಾರೆ? ಎಲ್ಲಾ ಬ್ರಾಂಚ್ಗಳಿಗಿಂತಲೂ ನಮ್ ಬ್ರಾಂಚ್ ತುಂಬಾ ಲಕ್ಕಿ. ಗೋಲ್ಡ್ ಮೆಡಲ್ ತಗೊಂಡಿರೋ ನಾವಿಬ್ರು ಇಲ್ಲೇ ಇದೀವಿ ಅಂತ ಹೇಳ್ತಿದ್ದಾರೆ. ಓ మిస్టర్ మురళి, మీరు కొంచెం తెలుగు నేర్చుకుంటే మాట్లాడడానికి చాలా ఈజీగా ఉంటుంది. ಸರ್, మీరే ಸ್ವಲ್ಪ ಕನ್ನಡ నేర్చుకుంటే ನಂಗೆ ತುಂಬಾ ఈజీ ಆಗಿರುತ್ತೆ. ఏమంటున్నారు మురళి గారు? మీరు చాలా మంచివారంటున్నారు. మా ఆవిడ కూడా ఇదే మాట ఉంటుంది. ನಾನು ಬರ್ತೀನಿ ಸರ್. వస్తాను సార్ అంటున్నారు. ఓ, ಮುರಳಿ, ಎಲ್ಲಿದ್ದೀರಾ? ನಿಮ್ ಪಕ್ಕದಲ್ಲೇ ಇದೀನಲ್ಲ. ವಿಶಾಖಪಟ್ಟಣದಲ್ಲಿ ಎಲ್ಲಿ ಉಳ್ಕೊಂಡಿದ್ದೀರಾ ಅಂತ ಕೇಳಿದೆ. ಅದೊಂದು ದೊಡ್ಡ ಕಥೆ. ಯಾಕೆ? ನನ್ನ ಅವಸ್ಥೆ ಏನ್ ಕೇಳ್ತೀರಾ? ವಿಶಾಖಪಟ್ಟಣಕ್ಕೆ ಬಂದಾಗ್ಲಿಂದ ಎಷ್ಟೋ ಹೋಟೆಲ್ ಸುತ್ತಿದ್ದೀನಿ, ಎಲ್ಲೂ ರೂಮ್ ಸಿಕ್ಕಿಲ್ಲ. ಸರಿ ವಿಧಿ ಇಲ್ಲದೆ ಬೀಚಲ್ಲಿ ಒಂದು ಬೆಂಚ್ ಮೇಲೆ ಮಲ್ಕೊಂಡಿದ್ದೆ. ಅರ್ಧರಾತ್ರಿ ಒಬ್ಬ ಪೊಲೀಸ್ ಬಂದು ಗಲಾಟೆ ಮಾಡಕ್ ಶುರು ಮಾಡ್ದ. ಅವನು ಕನ್ನಡ ಬರಲ್ಲ, ನನಗೆ ತೆಲುಗು ಬರಲ್ಲ. ನಮ್ಮಿಬ್ರಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸಾಲ್ವ್ ಆಗೋದ್ರೊಳಗೆ ನನ್ನ ಪ್ರಾಣನೇ ಹೊಟ್ಟೋಯ್ತು. ಆಮೇಲೆ ಏನಾಯ್ತು? ಇನ್ನೇನಾಗತ್ತೆ, ಇರೋ ದುಡ್ಡನ್ನೆಲ್ಲ ಅವನ ಕೈ ಕೊಟ್ಟು ಅವನಿಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಬಂದೆ. ಮುರಳಿ, ಇನ್ಮೇಲೆ ನಿಮ್ಗೆ ಆ ಪ್ರಾಬ್ಲಮ್ ಇರಲ್ಲ. ನಮ್ಮನೆ ಔಟ್ ಹೌಸ್ ನಲ್ಲಿ ಬಂದಿದ್ಬಿಡಿ. ಸುಮ್ನೆ ಬಂದ್ಬಿಡಕ್ಕಾಗತ್ತಾ? ಮತ್ತೇನ್ ಮಾಡ್ಬೇಕು? ನಾನ್ ನಿಮ್ ಮನೇಲಿ ಬರ್ಬೇಕು ಅಂದ್ರೆ ಐ ಮಸ್ಟ್ ಬಿ ಎ ಪೇಯಿಂಗ್ ಗೆಸ್ಟ್. ಅಂಡರ್ಸ್ಟ್ಯಾಂಡ್? ಓಕೆ, ಬನ್ನಿ. ನಮ್ಮ ಜೂಲಿ ಕೈಲಿ ಊಟ ಮಾಡಿದ್ರು ನೀವು 24 ಗಂಟೆ ಒಳಗಡೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಯಾಕೆಂದ್ರೆ ಇಡ್ಲಿ ಮಾಡಕ್ ಹೋಗ್ತಾಳೆ ದೋಸೆ ಆಗ್ಬಿಡುತ್ತೆ, ದೋಸೆ ಮಾಡಕ್ ಹೋಗ್ತಾಳೆ ಇಡ್ಲಿ ಆಗ್ಬಿಡುತ್ತೆ, ಆಮ್ಲೆಟ್ ಮಾಡಕ್ ಹೋಗ್ತಾಳೆ ಹೆಲ್ಮೆಟ್ ಆಗ್ಬಿಡುತ್ತೆ, ಚಿಕನ್ ಮಾಡಕ್ ಹೋಗ್ತಾಳೆ ಮಟನ್ ಆಗ್ಬಿಡುತ್ತೆ, ಮಟನ್ ಮಾಡಕ್ ಹೋಗ್ತಾಳೆ ಚಿಕನ್ ಆಗ್ಬಿಡುತ್ತೆ. ಅದು ಸರ್ ನಂಗೆ ಸ್ವಲ್ಪ ಕೊಡ್ತೀರಾ? ಇಡ್ಲಿ ವಡೆ ಹಾಕೊಂಡಿದ್ದೀರಾ, ಉಪ್ಪಿಟ್ಟಿದೆ ಹಾಕೊಳ್ಳಿ, ಚಟ್ನಿದೆ ಹಾಕೊಳ್ಳಿ, ಸಾಂಬಾರ್. ಅದಲ್ಲ ಸರ್, ನಂಗೆ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಓ, ಯು ಮೀನ್ ಟಾಕಿಂಗ್? ಆಲ್ ರೈಟ್, ಮಾತಾಡಿ. ಸರ್, ನಾನು ತುಂಬಾ ಅದೃಷ್ಟಶಾಲಿ. ಯಾವ್ದಾದ್ರೂ ಊರಿಗೆ ಹೋಗಿ ಒಂದು ಅಡ್ರೆಸ್ ಕೇಳಿದ್ರೆ ಸರಿಯಾಗಿ ಮಾತು ಕೂಡ ಆಡೋದಿಲ್ಲ. ಅಂಥದ್ರಲ್ಲಿ ನಿಮ್ಮ ಸಿಸ್ಟರ್ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ಆಶ್ರಯ ಕೊಟ್ಟು ತುಂಬಾ ಉಪಕಾರ ಮಾಡಿದ್ದಾರೆ. ಅವ್ರಿಗೆ ಹೇಗೆ ಕೃತಜ್ಞತೆ ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ. ಏನ್ ಸರ್ ನೀವು, ನಾನು ಕಷ್ಟಪಟ್ಟು ಕಾಮಿಡಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರೆ ನೀವು ಅದನ್ನ ಸೆಂಟಿಮೆಂಟಲ್ ಸೀನ್ ಮಾಡ್ಬಿಟ್ರಲ್ಲ. ಯಾಕೆ, ನಿಮ್ಗೆ ಸೆಂಟಿಮೆಂಟಲ್ ಇಷ್ಟ ಇಲ್ವಾ? ನೋ 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 ನೋ, ಸೆಂಟಿಮೆಂಟಲ್ ಸೀನ್ ಅಲ್ಲಿ ಕಾಮಿಡಿ ಇರಬೇಕು, ಕಾಮಿಡಿ ಸೀನ್ ಅಲ್ಲಿ ಟ್ರಾಜಿಡಿ ಇರಬೇಕು. ನಂದೆಲ್ಲ ಒಂಥರ ಸ್ಪೆಷಲ್ ಟೈಪು. ನಾನು ಮಾಡೋದೆಲ್ಲ ಯಾವಾಗ್ಲೂ ಅಸಾಧ್ಯವಾದ ಕೆಲಸನೇ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಗಿಟಾರ್ ಬಾರಿಸ್ತೀನಿ, ಅದರಲ್ಲಿ ವೀಣೆ ಸೌಂಡ್ ಬರುತ್ತೆ, ವೀಣೆ ಬಾರಿಸ್ತೀನಿ, ಅದರಲ್ಲಿ ವೈಲಿನ್ ಸೌಂಡ್ ಬರುತ್ತೆ. ಎಷ್ಟೋ ಸಾರಿ ಆಡಿಟೋರಿಯಂ ಇಂದ ಸಿಕ್ಕಾಪಟ್ಟೆ ಚಪ್ಪಾಳೆನೂ ಬಂದಿದೆ. ಒಂದೊಂದು ಸಾರಿ ಯಾವಾಗಲಾದ್ರೂ ಕಲ್ಲೇಟ್ ಬೀಳುತ್ತೆ. ಐ ಡೋಂಟ್ ಮೈಂಡ್, ಕಾಸು ಬರುತ್ತಲ್ಲ. ಏನಣ್ಣ ಇದು? ಅವ್ರನ್ನೊಳ್ಳೆ ಪಿಟೀಲ್ ಕುಯ್ತಿದೆಯಲ್ಲ, ಬೋರ್ ಆಗಲ್ಲ? ನೋಡು, ಕುಯ್ತಾ ಇರೋದು ನಾನು, ಕುಯ್ಸ್ಕೊತಾ ಇರೋದವ್ರು. ನಿಂದೇನೆ ಮಧ್ಯ. ನೀವೇನು ತಿಳ್ಕೊಬೇಡಿ ಸರ್, ಇವಳು ಯಾವಾಗ್ಲೂ ಹೀಗೇನೆ. ಇವ್ಳು ಹುಟ್ಬೇಕಾದ್ರೆ ನಮ್ಮ ಅಮ್ಮಂಗೆ ಸ್ವಲ್ಪ ಕೋಪ ಆಯ್ತಂತೆ, ಅದಕ್ಕೆ ಅವಳು ಯಾವಾಗ್ಲೂ ಅಂತಿರ್ತಾಳೆ. ನೋ, ಎಲ್ಲಾದ್ರೂ ಉಂಟಾ? ಅವ್ರು ತುಂಬಾ ಸಾಫ್ಟ್, ಯಾವಾಗ್ಲೂ ನಗನಗ್ತಾ ಇರ್ತಾರೆ. ಏನಯ್ಯ ಇದು, ಹಾಳಾದ್ದು ಮನೆ ಒಳಗಡೆ ಕಾಗೆಗಳು ಬಂದ್ಬಿಟ್ಟಿವೆ. ಅವ್ರ ಯಾಕೆ ಕಾಕ ಹಿಡಿಬೇಕು? ಮುರಳಿ ಇಲ್ಲಿಗೆ ಬರೋವಾಗ್ಲೇ ಕಂಡೀಷನ್ ಹಾಕಿದ್ರು, ನಾನ್ ಪೇಯಿಂಗ್ ಗೆಸ್ಟ್ ಆಗಿ ಬರೋದು ಅಂತ. ನೀವ್ ಯಾವ್ದಕ್ಕೂ ಸಂಕೋಚ ಪಟ್ಕೋಬೇಡಿ. ಯಾವ್ದಕ್ಕೂ ಅಂದ್ರೆ? ಊಟ ತಿಂಡಿ ವಿಷಯ. ಓ, ಇವೇ 2 ವರ್ಡ್ಲು? ಕ್ಷಮಿಸ್ಬೇಕು, ಇದು ತೆಲುಗು ಇವೆ ಅಲ್ಲ, ಕನ್ನಡದಲ್ಲಿ ಅವೇ ಇವೆ ಅಂತಿದೆಯಲ್ಲ, ಹಾಗೆ. ಜೋಕು ಅರ್ಥವೇ ಆಗ್ಲಿಲ್ಲ. ಮೊದ್ಲು ಈ ತರ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ನಿಮ್ಗೆ ಸೈಕಲ್ ಬರುತ್ತೆ ತಾನೆ? ಓ ಎಸ್. ಹಾಗಾದ್ರೆ ಇದು ತುಂಬಾ ಈಸಿ. ಎಲ್ಲಿ? ರೈಟ್ ನಲ್ಲಿ ಕೈ ಹಾಕಿ. ಏನ್ರಿ ಇದು? ರೈಟ್ ನಲ್ಲಿ ಕೈ ಹಾಕು ಅಂದ್ರಲ್ಲ. ಮುರಳಿ, ಏನಿದು? ಭುಜದ ಮೇಲಿಂದ ಕೈ ತೆಗಿಬೇಕು ಅನ್ನೋ ಐಡಿಯಾ ಇದೆ ತಾನೆ? గుడ్ మార్నింగ్ సార్. మిస్టర్ మురళి, యు ఆర్ రియలీ ద లక్కీయెస్ట్ పర్సన్. రీసెంట్లీ మన బ్రాంచ్కి సేల్స్ మేనేజర్గా వచ్చారు, ఇప్పుడు డివిజనల్ మేనేజర్గా ప్రమోట్ అయ్యారు. సార్, అప్పుడు గోల్డ్ మెడల్ కోసం ఢిల్లీకి వెళ్ళారు, ఇప్పుడు ప్రమోషన్ మీద ఆఫీసర్గా ఢిల్లీకి వెళ్తున్నారు. కంగ్రాచులేషన్స్. సార్
I don't want this promotion. I want to stay here. But why? I like this office very much, sir. ಪ್ರಮೋಷನ್ ಯಾಕೆ ಬೇಡ ಅಂದ್ರಿ? Hmm? 20 ವರ್ಷ ಸರ್ವಿಸ್ ಮಾಡಿದವ್ರಿಗೂ ಇಂಥ ಚಾನ್ಸ್ ಸಿಕ್ಕಲ್ಲ. ಅಂತ ಅವಕಾಶ ಕಳ್ಕೊಂಡ್ರಲ್ಲ. ಜೂಲಿ, ಹುಟ್ಟಿದ್ದಾಗೆ ಅಮ್ಮನ್ ಕಳ್ಕೊಂಡೆ, ಬೆಳೆಯುವಾಗ ಅಪ್ಪನ್ ಕಳ್ಕೊಂಡೆ. ಅನಾಥನಾಗಿರೋ ನಾನು ಯಾತಕ್ ಬದುಕಬೇಕಂತಾನು ಗೊತ್ತಿಲ್ಲದೆ ಸೂತ್ರ ಇಲ್ದಿರೋ ಗಾಳಿಪಟ ತರ ಜೀವನ ನಡೆಸ್ತಿದ್ದೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಫ್ರೆಂಡ್ಶಿಪ್ ಸಿಕ್ಕಿದ ಮೇಲೆನೆ ನಾನ್ ಜೀವನದಲ್ಲಿ ಸಂತೋಷ ಕಂಡಿದ್ದು. ಜೂಲಿ, ಈ ನಿಮ್ ಫ್ರೆಂಡ್ಶಿಪ್ ಕಳ್ಕೊಳ್ಳೋಕೆ ಯಾವತ್ತೂ ನಾನು ಸಿದ್ಧವಾಗಿಲ್ಲ. ನನ್ನ ದೃಷ್ಟಿಲಿ ಈ ಕೆಲಸದಲ್ಲಿ ಪ್ರಮೋಷನ್ಗಿಂತ ನಿಮ್ ಫ್ರೆಂಡ್ಶಿಪ್ ನಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಾನು ಭಾಗ್ಯಶಾಲಿ. ನನ್ನ ದೃಷ್ಟಿಲಿ ಈ ಕೆಲಸದಲ್ಲಿ ಪ್ರಮೋಷನ್ಗಿಂತ ನಿಮ್ ಫ್ರೆಂಡ್ಶಿಪ್ ನಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಾನು ತುಂಬಾ ಭಾಗ್ಯಶಾಲಿ. ಕೆಲಸದಲ್ಲಿ ಪ್ರಮೋಷನ್ಗಿಂತ ನಿಮ್ ಫ್ರೆಂಡ್ಶಿಪ್ ನಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಾನು ತುಂಬಾ ಭಾಗ್ಯಶಾಲಿ. ಮುರಳಿ, ಫ್ರೆಂಡ್ಶಿಪ್ ನಲ್ಲಿ ಪ್ರಮೋಷನ್ ಅಂತ ಹೇಳಿದ್ರಲ್ಲ, ಅದಕ್ಕೇನ್ ಅರ್ಥ ಅಂತ ನಾನು ತಿಳ್ಕೋಬಹುದಾ? ಜೂಲಿ, ನಂಗೆ ನೇರವಾಗಿ ಮಾತಾಡೋ ಅಭ್ಯಾಸ. ಫ್ರೆಂಡ್ಶಿಪ್ ನಲ್ಲಿ ಪ್ರಮೋಷನ್ ಅಂದ್ರೆ ಪ್ರೀತಿ. ಜೂಲಿ, ಐ ಲವ್ ಯು. ಏನು ಮೇಡಮ್, ಮರಿ ಹಾಕಿದ ಬೆಕ್ಕನ್ ತರಹ ಪರದಾಡ್ತಾ ಇದೀಯಾ? ವಾಟ್ ಈಸ್ ದ ಸೀಕ್ರೆಟ್? ಫ್ಯಾನ್ ಓಡ್ತಾ ಇದೆ, ಆದ್ರೂ ಮುಖದಲ್ಲಿ ಬೆವರು ಬರ್ತಾ ಇದೆ. ಫ್ಯಾನ್ ಓಡ್ತಾ ಇದ್ರು ಮುಖದಲ್ಲಿ ಬೆವರು ಬರ್ತಾ ಇದೆ ಅಂತಂದ ಮೇಲೆ ನೀ ಏನೋ ತಪ್ಪು ಮಾಡೇ ಇದೀಯಾ? ಆಮ್ ಐ ಕರೆಕ್ಟ್? ವಾಟ್? ಕರೆಕ್ಟಾ? ಅಯ್ಯೋ ಅಯ್ಯೋ ಅಯ್ಯೋ, ತಪ್ಪು ಮಾಡಿದವರೆಲ್ಲ ಈ ತರ ತಪ್ಪೊಪ್ಕೊಂಡ್ಬಿಟ್ರೆ ಪೊಲೀಸ್ನವರೆಲ್ಲ ಏನ್ ಮಾಡ್ಬೇಕು? ಲಾಯರ್ಗಳೆಲ್ಲ ಏನ್ ಮಾಡ್ಬೇಕು? ಏಯ್ ಏಯ್, ಏನ್ ತಪ್ಪು ಮಾಡಿದೀಯಾ? ಅಣ್ಣ, ನೀನು ಅಸೋಸಿಯೇಷನ್ ಮೆಂಬರ್ ಮಾಡ್ಕೋಬೇಕು ಅಂತಿದ್ದ ಮುರಳಿನ ನಮ್ ಫ್ಯಾಮಿಲಿ ಮೆಂಬರ್ ಮಾಡ್ಕೋಬೇಕು ಅಂತ. ಅಯ್ಯಯ್ಯೋ, ಏನಮ್ಮ ಇದು? ಚಿಕ್ಕ ಮಕ್ಕಳು ಚಾಕ್ಲೇಟ್ ಕೇಳೋ ಹಾಗೆ ಲೈಫ್ ಪಾರ್ಟ್ನರ್ ಕೇಳ್ತಾ ಇದೀಯಾ? ಅಣ್ಣ ಅಣ್ಣ ಪ್ಲೀಸ್. ಜೂಲಿ, ನೀನಿರೋಳು ನನಗೆ ಒಬ್ಳು ತಂಗಿ. ನೀನೇನ್ ನಕ್ಷತ್ರ ಕೇಳ್ತಾ ಇಲ್ಲ, ಕಾಮನ್ ಬಿಲ್ಲು ಕೇಳ್ತಾ ಇಲ್ಲ. ಔಟ್ ಹೌಸ್ ಅಲ್ಲಿರೋ ಮುರಳಿನ ಮೇನ್ ಹೌಸ್ ಕರ್ಕೊಂಬಾ ಅಂತ ಇದೆಯಾ? ನಾನು ಬೇಡ ಅಂತೀನಾ? ಎಷ್ಟೇ ಆಗ್ಲಿ ಅವನು ನಮ್ಮ ಅಸೋಸಿಯೇಷನ್ ಅವನು, ವೆರಿ ಅಡ್ವೆಂಚರಸ್ ಫೆಲೋ. ನೋಡ್ತಾ ಇರು, ಯಾರು ಮಾಡದೇ ಇರೋ ಕೆಲಸನ ಅವನು ಮಾಡ್ತಾನೆ. ಕ್ಯಾರಿ ಆನ್, ಕ್ಯಾರಿ ಆನ್. ಮೇ ಗಾಡ್ ಬ್ಲೆಸ್ ಯು.
ಜೊತೆನೆ ಕಾಲಿಟ್ಕೊಂಡು ಮಲ್ಕೋತಾ ಇದ್ದಿದ್ದು. ಮುನಿಯಮ್ಮ, ನೀ ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಬರೀ ನಮ್ಮ ಆರೈಕೆ ಮಾತ್ರ ನೋಡ್ಕಂತ ಇಲ್ಲ, ಈ ಸಸಿ ಗಿಡ ಎಲ್ಲಾದ್ರ ಆರೈಕೆನೂ ನೋಡ್ಕಂತ ಇದೀಯ. ನೀನು ಬೆಳೆಯೋ ಹುಡುಗಿ ಕಣವ, ಒತ್ತೊತ್ತಿಗೆ ಸರಿಯಾಗಿ ಊಟ ಗೀಟ ಮಾಡ್ಕೊಂಡಿರ್ಬೇಕು. ಇಷ್ಟು ವಯಸ್ಸಾದ್ಮೇಲೂ ನಾನು ಬೆಳಿತೀನಿ ಮಾವ. ಅದೇ ಮುಟ್ಟಾಳ್ ನನ್ ಮಗ ಹೇಳ್ದ ನಿಂಗೆ ವಯಸ್ಸಾಗೈತೆ ಅಂತ. ನೀನಿನ್ನು ಎಳೆ ಮಗ ಕಣವ. ಮುನಿಯಮ್ಮ, ಇದು ಬಂದತ್ತೆ. ಹೋಗು. ಏನತ್ತೆ? ಮುನಿಯಮ್ಮ, ಕಡ್ಲೆಬೇಳೆ ನೆನೆ ಹಾಕ್ಬೇಕು, ಚಟ್ನಿ ಕಾಯಿ ತುರಿಬೇಕು, ಇಡ್ಲಿ ಮಾಡ್ಬೇಕು. ಇಷ್ಟೆಲ್ಲ ಕೆಲ್ಸ ಇಟ್ಕೊಂಡು ತೋಟದಲ್ಲಿ ಏನಮ್ಮ ಮಾಡ್ತಾ ಇದೀಯ ನೀನು? ನೋಡೋಗು. ಬಾರೆ ಇಲ್ಲಿ. ಅಲ್ಲೇ ನನ್ ಸೊಸಿನ್ ಏನಂತ ತಿಳ್ಕೊಂಬಿಟ್ಯ ನೀನು? ಪಾದ್ರಸದ ಗೊಂಬೆ ಕಣೆ, ಎಷ್ಟು ಕೆಲಸ ಮಾಡ್ತಾಳೆ ನೋಡು. ಮುನಿಯಮ್ಮ ಈ ಮನೆಗೆ ಬಂದಾಗಿಂದ ನಿಂಗಂತೂ ಫುಲ್ ರೆಸ್ಟ್. ಮುರಳಿ, ನಿಮ್ಮನ್ನೊಂದು ಮಾತು ಕೇಳ? ಒಂದೇನು 10 ಕೇಳು. ನಮ್ಮ ಮದ್ವೆ ಆದ್ಮೇಲೆ ನೀವು ಸಂತೋಷವಾಗಿದ್ದೀರಾ? ಇಷ್ಟೊಂದು ದೂರ ಮಲ್ಕೊಂಡು ಕೇಳಿದ್ರೆ ಸಂತೋಷ ಹೇಗಾಗುತ್ತೆ? ಓಕೆ ಓಕೆ. ಅದೇ ಪ್ರಶ್ನೆನ ಈಗ ಕೇಳು. ಮದ್ವೆ ಆದ್ಮೇಲೆ ನೀವು ಸಂತೋಷವಾಗಿದ್ದೀರಾ? ನಿಜವಾಗ್ಲು ಸಂತೋಷ ಏನು ಅಂತ ಗೊತ್ತಾಗಿದ್ದೆ ಈಗ. ಮಾತ್ನಲ್ಲಿ ಹೇಳಿದ್ರೆ ಸಾಕು, ಚೇಷ್ಟೆ ಮಾಡ್ಬೇಡಿ. ಮಾತಾಡೋದೆಲ್ಲ ಓಲ್ಡ್ ಸ್ಟೈಲ್, ಸೈಲೆನ್ಸ್ ಇಸ್ ಮೋರ್ ಎಫೆಕ್ಟಿವ್. ಜೂಲಿ, ಕನ್ನಡದಲ್ಲಿ ಒಂದು ಗಾದೆ ಇದೆ ಗೊತ್ತಾ? ಮಾತುಗನಿಗಿಂತ ಮಾಡುವ ಮೇಲು ಅಂತ. ಮುರಳಿ, ಎಲ್ಲ ಹೆಂಗಸರಿಗೂ ನಿಮ್ಮಂಥ ಗಂಡನೇ ಸಿಕ್ಕಿದ್ರೆ ಸಂಸಾರ ಆನಂದ ಸಾಗರವಾಗುತ್ತೆ. మేడం, మురళి గారు రాలేదా? లేదు, ఆయన కొంచెం లేట్ గా వస్తారు. ఆయనకి బెంగళూరు నుంచి లెటర్ వచ్చింది. బసప్ప, నరసింహరాజ కాలనీ, బసవనగుడి, బెంగళూరు 19. ఈ బసప్ప ಯಾರು? ಏನ್ರಿ ಬಸಪ್ಪ ಅಂದ್ರೆ ಯಾರು? ಯಾಕ್ರಿ ಬಸಪ್ಪ ಅಂದ ತಕ್ಷಣ ಇಷ್ಟೊಂದು ಬೆವರ್ತಿದ್ದೀರಾ? ಏನ್ ವಿಷಯ? ಅವರಿಂದ ಒಂದು ಲೆಟರ್ ಬಂದಿದೆ, ಲಾಯರ್ ನೋಟಿಸ್ ಅಲ್ಲ. ಧೈರ್ಯವಾಗಿ ಓದಿ. ನೀನ್ ಓದಿಲ್ವಾ? ನಾನು ಇನ್ನೊಬ್ಬರ ಲೆಟರ್ ಓದ್ಬಾರ್ದು. ನಮ್ಮಿಬ್ಬರ ಮಧ್ಯೆ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ನಮ್ ತಂದೆ ನನ್ನ ಅಮೆರಿಕನ್ ಸ್ಟೈಲ್ ನಲ್ಲಿ ಬೆಳೆಸಿದ್ದಾರೆ. ನಿಮಗ್ ಬಂದ್ ಲೆಟರ್ ನೀವು ಓದಿ, ಹೇಳ್ಬೇಕಾದ ವಿಷಯ ಇದ್ರೆ ಹೇಳಿ, ಇಲ್ದಿದ್ರೆ ಬೇಡ. ಓಕೆ? ಅಬ್ಬಾ, ನಿಮ್ಮ ಅಪ್ಪನಿಗೆ 100 ಥ್ಯಾಂಕ್ಸ್. ನಿನ್ನ ಅಮೆರಿಕನ್ ಸ್ಟೈಲಲ್ಲಿ ಬೆಳೆಸಿದ್ದಾರೆ, ನಾನು ಬದುಕೊಂಡೆ. ಇಂಡಿಯನ್ ಸ್ಟೈಲಲ್ಲಿ ಏನಾದರೂ ಬೆಳೆಸಿದ್ದಿದ್ರೆ ಗೋವಿಂದ. ಕತ್ತೆ ನನ್ ಮಗನೇ, ಹೊಟ್ಟೆಗೆ ಏನ್ಲಾ ತಿಂತೀಯ? 4 ಅಕ್ಷರ ಇಂಗ್ಲಿಷ್ ಕಲ್ತ ಕ್ಷಣಕ್ಕೆ ಬೇಕಾದಾಗಿರ್ಬೋದು ಅನ್ಕೊಂಡಿದ್ಯೇನೋ? ಬೇಕೂಪ. ಕಟ್ಕೊಂಡು ಹೆಂಡ್ತಿನ ಸರಿಯಾಗಿ ಇಟ್ಕೊಂಡು ಸಂಸಾರ ಮಾಡೋ ಯೋಗ್ಯತೆ ಇಲ್ಲ. ವಾರಕ್ಕೊಂದು ಕಾಗದ ಬೇರೆ. ಬೇವಾರ್ಸಿ ನನ್ನ ಮಗನೇ, ಬರೋ ಶುಕ್ರವಾರದೊಳಗೆ ಮುನಿಯಮ್ಮನ್ನ ಇಸಾಕ್ಪಟ್ನಕ್ಕೆ ಕರ್ಕೊಂಡು ಹೋದೆ ಸರಿ, ಇಲ್ಲ ಅಂದ್ರೆ ನಾನೇ ಅಲ್ಲಿ ಬಂದು ಒದ್ದು ಬಿಡ್ತೀನಿ. ನಿಮ್ಮಪ್ಪ ಬಸಪ್ಪ. ಏನಮ್ಮ ಮುನಿಯಮ್ಮ, ಕಾಗದ ಬಂದಿದ್ದಕ್ಕೆ ಇಷ್ಟೊಂದು ಕುಣಿತಾ ಇದೆಯಾ? ಇನ್ನು ಸಾಕ್ಷಾತ್ ಅವನೇ ಬಂದಿದ್ದೆ ಹೆಂಗೆ? ಇದ್ರಾಗ ಸ್ಪೆಷಲ್ ಏನೋವ ಬರ್ದಿರ್ತಾನ ಅವನು. ಎಲ್ಲ ಹಳೆ ಕತೆನೆ. ಇನ್ನ ಮನೆ ಸಿಕ್ಕಿಲ್ಲ, ನಾನೇ ಪ್ಲಾಟ್ಫಾರ್ಮ್ ನಾಗ ಮಲಿಕತ್ತಾ ಇದ್ದೀನಿ. ಮನೆ ಸಿಕ್ಕಿದ ತಕ್ಷಣ ಮುನಿಯಮ್ಮನ್ ಕರ್ಸ್ಕಂತೀನಿ. ನೋಡ್ದ, ಅದೇ ಬರದವನೇ. ನೀ ಯೋಚನೆ ಮಾಡಬೇಡವ್ವ, ಅವನು ಬಲ ಇನಾತಿ ನನ್ನ ಮಗ. 8ನೇ ತಿಂಗಳಿಗೆ ಅವ್ರ ಅವನ ಹೊಟ್ಟೆಯಿಂದ ಹಾರದವನಲ್ವಾ. ನಾನ್ ಯಾರು? ಅವ್ರ ಅಪ್ಪ 7ನೇ ತಿಂಗಳಿಗೆ ಹುಟ್ಟಿದವನು. ಇಲ್ಲಿಂದ ಒಂದು ಬಾಂಬ್ ಬಿಡ್ತೀನಿ, పత్ర కుట్టోగಬೇಕು ನನ್ನ ಮಗ. టెలిగ్రామ్ వచ్చింది. టెలిగ్రామా? సైన్ చేయండి. థ్యాంక్స్. మదర్ సీరియస్, స్టార్ట్ ఇమిడియట్లీ. బసప్ప. అమ్మా, 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 అమ్మా. ಏನಮ್ಮ ನೀನು? ನಿಂಗೆ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಬಂದಿತ್ತು, ಇಲ್ಲಿ ನೋಡಿದ್ರೆ ನೀನು ಮ್ಯಾಗ್ಝಿನ್ ತಕ್ಕೋತಿದೀಯ. ಸೀರಿಯಸ್ ನನಗಲ್ಲ,
ನಿಮ್ಮಪ್ಪ ಸೀರಿಯಸ್ ಆಗಿದ್ದಾರೆ, ನೋಡ್ ಹೋಗು. ಏನಪ್ಪ ಇದು? ಮೊದಲೇ ನಂಗೆ ಆಫೀಸಲ್ಲಿ ಲೀವ್ ಇಲ್ಲ, ನನ್ನನ್ನ ಕರೆಸ್ದೆ. ಪಾಡುವ ರಾಸ್ಕೋಲ್, ಲೀವ್ ಇಲ್ಲ, ಪುರುಸತ್ತಿಲ್ಲ, ಮನೆ ಇಲ್ಲ, ಏನು ಇಲ್ಲದ ಮ್ಯಾಗೆ ಇಸಾಕ್ಪಟ್ನಕ್ಕೆ ಯಾಕೆ ಲಾವೋದೆ? ಒಳ್ಳೆ ಕೆಲಸ. ಏಯ್, ಎಂತದ ಒಳ್ಳೆ ಕೆಲಸ? ಬಾಳ ಹೊತ್ತಾಗೆ ಕೈ ಹಿಡ್ದು ಹೆಂಡ್ತಿನ ಒಂಟಿಯಾಗಿ ಬಿಟ್ಬಿಟ್ಟು ನಾನೇನ್ ಮಾಡ್ಲಪ್ಪ? ನಾನೇ ಮನೆ ಸಿಗದೆ ನನ್ನ ಫ್ರೆಂಡ್ ರೂಮಲ್ಲಿ ಮಲ್ಕೋತಾ ಇದ್ದೀನಿ. ಇನ್ ಇವಳು ಹ್ಯಾಕ್ ಕರ್ಕೊಂಡೋಗ್ಲಿ? ಮನೇನೆ ಸಿಗದೆ ಇರೋ ಊರಲ್ಲಿ ನಿಂಗೆ ಎಂತದ ಕೆಲಸ? ಕೆತ್ ಬೆಸಾಕ್ಬಿಟ್ ಬಾರಲ್ಲ ಕೆಲಸನ. ಸಾಯೋ ಗಂಟ ನಾನ್ ಗಂಜಿ ಹಾಕ್ತೀನಿ. ಏನಂದ್ರೆ ನಾನ್ ಕೆಲಸ ಬಿಟ್ಬಿಟ್ಟು ಬರ್ಬೇಕಾ? ಹೌದು. ಇಂಪಾಸಿಬಲ್. ನಾನ್ ಸತ್ರು ನಾನೀಗ ಮಾಡ್ತಿರೋ ಕೆಲಸ ಬಿಡಕ್ಕಾಗಲ್ಲ. ಎಲ್ಲ ಬಡ್ಡ ಹತ್ತುತ್ತೆ. ನೀನಿಷ್ಟು ರೋಪಾಕಂಗಾದ? ನಾನ್ ನಿಮ್ಮ ಅಪ್ಪ ಕಣಲೇ. ನಾಳೆ ಬೆಳಿಗ್ಗೆ ಮುನಿಯಮ್ಮನು ನಿನ್ ಜೊತೆ ಇಸಾಕ್ಪಟ್ನಕ್ ಬರ್ತಾಳೆ. ಕಮಕ್ ಕಿಮಕ್ಕಂದು ಎಗರ್ಸ್ ಎದ್ದು ಹೋಗ್ಬಿಟ್ಟ ಇದು ನಿನ್ನ ಈ ಆಸೆಕ್ಕೆ. ಮಾವ, ಬರ್ತೀನಿ ಅದೇ. ಚೌಪಾನ ಕಣಮ್ಮ, ಅವನ್ ಜೊತೆಲೇ ಇರು. ಬಟ್ಟದ್ದು ಕೊಂಚ ಲೂಜು. ಲೋ ಐವಾನ, ಮುನಿಯಮ್ಮನ್ ಕೈ ಹಿಡ್ಕಂಡೇ ಇರು. ಮ್ಯೂಸಿಯಂ ತೋರಿಸ್ತೀನಿ ಅಂತ ಅವಳು ಕೈ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಯಾ? ಸಾಕ್ ಸುಮ್ನೆ ಇರ್ರಿ. ಅವನ್ಗೇನ್ ಹೆಂಡತಿ ಅಂದ್ರೆ ಅಕ್ರೆ ಇಲ್ವಾ? ಹೌದೌದು. ಹಾ ಹೊತ್ತಾಯ್ತು. ನಡಿಯಮ್ಮ, ಆಗ್ಲಿ. ಹಾಯ್ ಮುರಳಿ. ಜುಲಿ, ನೀನ್ ಯಾಕೆ ಬಂದ? ನಿಮ್ಮನ್ನ ನೋಡೋಕೆ. ಒಂದ್ ನಿಮಿಷ ನೀನ್ ನಡಿ, ಪೆಟ್ಟಿಗೆ ತಗೊಂಡ್ಬಂದ್ಬಿಡ್ತೀನಿ. ಓಕೆ. ಮುನಿಯಮ್ಮ, ಅವ್ರು ಯಾರ್ ಮಾವ? ನಮ್ಮ ಆಫೀಸರ್. ಹೆಂಗ್ಸ? ನೋಡಿದ್ರೆ ಗೊತ್ತಾಗಲ್ವಾ? ನಮ್ಮ ಆಫೀಸ್ ನಲ್ಲಿ ಯಾರಿಗೋ ಶಾಕ್ ಹೊಡೆದಿದೆ ಅಂತೆ. ನಂಗೆ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಒಂದ್ ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಆ ಬೆಂಚ್ ಮೇಲೆ ಕೂತಿರ್ತೀಯ? ನಾನ್ ಹೇಗ್ ಮಾವ ಒಬ್ಳೆ? ಇರು ಅಂದ್ರೆ ಇರ್ಬೇಕು. ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿಲ್ಲ? ಹಾಗೆ ಬಂಗಾರ ರಾಜ, ಸ್ವಲ್ಪ ಹೊತ್ತು ನಗ್ಬೇಡ, ನನ್ಗೆ ಹೆದರಿಕೆ ಆಗುತ್ತೆ. ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ, ಅಲ್ಲೇ ಕೂತಿರ್ತೀಯಾ? ಕಮಾನ್ ಸರ್, ಕಮಾನ್. ನೀವೇನಾದ್ರೂ ಈ ಟ್ರೈನಿಗೆ ಬರ್ದೇ ಇದ್ದಿದ್ರೆ ನಾನೇ ಬೆಂಗಳೂರು ಹುಡ್ಕೊಂಡು ಬರ್ತಿದ್ದೆ. ಬನ್ನಿ. ಮುರಳಿ, ನಿಮ್ ಫ್ರೆಂಡ್ ಈಗ ಹೇಗಿದ್ದಾರೆ? ಯಾವ ಫ್ರೆಂಡ್? ಅದೇ ಸೀರಿಯಸ್ ಅಂತ ಟೆಲಿಗ್ರಾಮ್ ಬಂದಿತ್ತಲ್ಲ. ಅವನಾ? ಬಡ್ಡಿ ಮಗನ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿತ್ತು, ಅಷ್ಟಕ್ಕೆ ಟೆಲಿಗ್ರಾಮ್ ಕೊಟ್ಬಿಟ್ಟಿದ್ದಾನೆ. ಈಗ ಅವನ್ ಸರಿಯಾಗೇ ಇದ್ದಾನೆ, ಬೇರೆ ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಷ್ಟೇ. ಅಯ್ಯೋ, ಏನ್ರಿ, ಏನಾಯ್ತು? ನನ್ನ ಫ್ರೆಂಡ್ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಟಿರೋ ಬ್ರೀಫ್ ಕೇಸ್ ನನ್ನ ಕೈಲಿ ಕೊಟ್ಟಿದ್ದ. ನಾನು ಅದ್ ಮರ್ಸ್ಬಿಟ್ಟು ಕಂಪಾರ್ಟ್ಮೆಂಟ್ ಅಲ್ಲೇ ಬಿಟ್ಬಿಟ್ಟೆ. ಜೋಪಾನ ಅಂತ 10 ಸಲ ಹೇಳಿದ್ದ. ಅಯ್ಯೋ, ನಿಮ್ ಫ್ರೆಂಡ್ ಎಷ್ಟು ಮುಖ್ಯವಾದ ಜವಾಬ್ದಾರಿ ನಿಮ್ಗೆ ಒಪ್ಸಿದ್ದಾರೆ. ಹುಡುಗಾಟದಲ್ಲಿ ಮಿಸ್ ಮಾಡ್ಬಿಟ್ರಲ್ಲ. ಹುಡುಗಾಟ ಅನ್ಕೊಂಡಿದ್ದೆ, ಈಗ ಪ್ರಾಣಕ್ಕೆ ಬಂತಲ್ಲ. ಈಗೇನ್ ಮಾಡೋದು ಜೂಲಿ? ಇನ್ನು ಪ್ರಶ್ನೆ ಕೇಳ್ತಿದ್ದೀರಲ್ಲ. ಮುಖ್ಯವಾದ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಿದ್ದೀರಾ. ಮೊದಲು ಹೋಗಿ ಬ್ರೀಫ್ ಕೇಸ್ ನ ಪತ್ತೆ ಮಾಡಿ. ಮಿಸ್ ಆದೀತು. ಹಾಗೆಲ್ಲ ಮಿಸ್ ಆಗಲ್ಲ, ಯಾಕಂದ್ರೆ ಅದು ತುಂಬಾ ಹಳೇ ಪೆಟ್ಟಿಗೆ, ಅಸಹ್ಯ, ಯಾರು ಮುಟ್ಟೋದಿಲ್ಲ. ಇರ್ಲಿ, ಹಳೇದು ಹೊಸ್ತು, ಜವಾಬ್ದಾರಿ ಹೊತ್ಕೊಂಡ್ಮೇಲೆ ಕಾಪಾಡೋ ಹೊಣೆ ನಿಮ್ದು. ನಾನು ಹೋಗಿ ತಗೊಂಡ್ಬರ್ತೀನಿ. ಬೆಂಗಳೂರಿಗೆ ಹೋಗಿ ಬಂದ್ರೆ ಯಾಕೆ ಇವ್ರು ಟೆನ್ಷನ್ ಅಲ್ಲಿ ಬರ್ತಾರೆ? ಬನ್ನಿ ಬ್ರದರ್ ಇನ್ಲಾ, ಇದೇನಿದು ಇಷ್ಟು ಡಲ್ ಆಗಿ ಬರ್ತಾ ಇದ್ದೀರಾ? ಶ್ರುತಿ ಇಲ್ದಿರೋ ಸಂಗೀತ ತರಹ. ಈ ಎಕ್ಸ್ಪ್ರೆಸ್ ಅಲ್ಲಿ ಬರ್ತೀನಿ ಅಂತ ಮೇಲಲ್ಲೇ ಬಂದ್ಬಿಟ್ರಾ?
ಏನ್ ಸಮಾಚಾರ? ಶನಿ ತೊಲಗ್ತು. ಶನಿ ತೊಲಗಿದ್ರೆ ಸಂತೋಷ ತಾನೇ ಪಡ್ಬೇಕು. ಅದಾಗೋದಿಲ್ವಲ್ಲ, ಅದೊಂಥರ ಶನಿ. ಏನ್ ಮಾಡೋದಂತಾರೆ ಗೊತ್ತಾಗ್ತಾ ಇಲ್ಲ. ಛೇ, ತಲೆ ಬಿಸಿ. ತಲೆ ಬಿಸಿನ? ನಾನ್ ತಣ್ಣಗ್ ಮಾಡ್ತೀನಿ. ಗಿಟಾರ್ ಅಲ್ಲಿ ವೀಣೆ ಬಾರಿಸ್ತೀನಿ. ಏನಣ್ಣ ನೀನು? ಅವ್ರು ಮೊದ್ಲೇ ವರಿನಲ್ಲಿದ್ದಾರೆ. ಬೇಡ, ವೀಣೆನಲ್ಲಿ ಗಿಟಾರ್ ಬಾರಿಸ್ತೀನಿ. ಅಯ್ಯೋ ಅಣ್ಣ, ನೀ ಸ್ವಲ್ಪ ಸುಮ್ಮನಿರು. ಸಂಸಾರ ಅನ್ನೋದು ವೀಣೆ ಇದ್ದ ಹಾಗೆ, ನೀವಿಬ್ರೇ ಬಜಾಯಿಸ್ಕೊಳ್ಳಿ. ಏನ್ರಿ ಹಳೆ ಪೆಟ್ಟಿಗೆ ಸಿಕ್ತಾ? ಸಿಕ್ಕಿದ್ರೆ ಅವ್ರ ಯಾಕೆ ಈ ತರ ಇರ್ತಾ ಇದ್ರು? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಮಿಸ್ಟರ್ ಸ್ಟ್ಯಾನ್ಲಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಂಗೆ ಬೇಜಾರು ಮಾಡಬೇಡಿ. ಬೇಜಾರಾಗಿದ್ದ ಮೇಲೆ ಕಾಫಿ ಕುಡಿಲೇಬೇಕು. 2 ಕಪ್ ಕಾಫಿ. ಯಾಕೆ ಬಾವ ಬೆವರ್ತಾ ಇದಿ? ಇವಳು ನಿನ್ನ ಕೇಸೆ ಮುನಿಯಮ್ಮ. ಇವನು ನನ್ನ ತಂಗಿ ಗಂಡ. ರೈಲ್ವೆ ಸ್ಟೇಷನ್ ನಲ್ಲಿ ಸೂಟ್ ಕೇಸ್ ಕಳ್ಕೊಂಡ್ಬಿಟ್ಟು ಕಣ್ಣು ಬಿಡ್ತಾ ಇದ್ದಾನೆ ಭಾವ. ಇವಳು ರೈಲ್ವೆ ಸ್ಟೇಷನ್ ನಲ್ಲಿ ಗಂಡನ್ ಕಳ್ಕೊಂಡ್ಬಿಟ್ಟು ಕಣ್ಣು ಬಿಡ್ತಾ ಇದ್ದಾಳೆ. ಒಂದೇ ರೈಲ್ವೆ ಸ್ಟೇಷನ್ ನಲ್ಲಿ ಇವನು ಸೂಟ್ ಕೇಸ್ ಕಳ್ಕೊಂಡಿದ್ದಾನೆ, ಇವಳು ಗಂಡನ್ ಕಳ್ಕೊಂಡಿದ್ದಾಳೆ. ಇಬ್ಬರನ್ನು ಒಂದೇ ಮನೆಯಲ್ಲಿ ಸೇರ್ಸಿದೀನಿ ನಾನು. ಇವ್ರು ಹ್ಯಾಕ್ ಸಿಕ್ಕಿದ್ರು? ಭಾವ, ನನ್ನ ಫ್ರೆಂಡು ಮೌತಾರ್ಗನ್ ಪ್ಲೇಯರು ಜಾನ್ಸನ್ನ ರೈಲ್ವೆ ಸ್ಟೇಷನ್ಗೆ ಬಿಡಕ್ಕೆ ಅಂತ ಹೋಗಿದ್ದೆ. ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತೀನಿ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟಿದ್ದಾರೆ. ಯಾಕಪ್ಪ ಇಷ್ಟೊಂದು ಜನ ಸೇರ್ಬಿಟ್ಟಿದ್ದಾರೆ ಅಂತ ಹತ್ರ ಹೋಗಿ ನೋಡ್ತೀನಿ, ಒಂದು ಹುಡುಗಿ ಅಳ್ತಾ ನಿಂತುಬಿಟ್ಟಿದೆ. ಆಹಾ, ಆಗಿದ್ದಾಳೆ ಅಂತ್ಯ. ಗುಂಡು ಮುಖ, ಅಗಲವಾದ ಕಣ್ಣುಗಳು, ಪುಟಾಣಿ ಮೂಗು, ಕಪ್ಪಗಿದ್ರು ಏನೋ ಒಂಥರ ಅಟ್ರಾಕ್ಷನ್. ಯಾಕೋ ನನ್ನ ಮನಸ್ಸು ಕೇಳಲಿಲ್ಲ. ಎಂದಕಮ್ಮ ಏಡಿಸ್ತು ಅಂತ ತೆಲುಗಲ್ಲಿ ಕೇಳಿದೆ. ಅಳಕ್ ಶುರು ಮಾಡ್ಬಿಟ್ಲು. ಎದಕ್ಕಮ್ಮ ಅಳ್ರೆ ಅಂತ ತಮಿಳಲ್ಲಿ ಕೇಳಿದೆ. ಇನ್ನೂ ಅಳಕ್ ಶುರು ಮಾಡ್ಬಿಟ್ಲು. ಎಂದ ಖುಷಿ ಕರೆ ಎನ್ನದು ಅಂತ ಮಲಯಾಳದಲ್ಲಿ ಕೇಳಿದೆ. ಅಂತ ಅಳಕ್ ಶುರು ಮಾಡ್ಬಿಟ್ಲು. ವೈ ಆರ್ ಯು ವೀಪಿಂಗ್ ಅಂತ ಇಂಗ್ಲಿಷಲ್ಲಿ ಕೇಳಿದೆ. ಅಂತ ಸಿಕ್ಕಾಪಟ್ಟೆ ಅಳಕ್ ಶುರು ಮಾಡ್ಬಿಟ್ಲು. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾತಕಮ್ಮ ಅಳ್ತಾ ಇದೀಯಾ, ನಿಜ ಹೇಳು ಅಂದೆ. ಹೇಳಿದ್ದೆ ತಡ. ಕೊಟ್ಲು ಒಂದು ಲುಕ್ಕು. ಆಹಾ, ಎಂಥ ನೋಟ, ಕನ್ನಡದ ನೋಟ. ಬಿಡ್ತೀನ ನಾನು? ನಿನ್ನ ಹೆಸರೇನು ಅಂತ ಕೇಳಿದೆ. ಕೋಗಿಲೆ ಕಂಠದಿಂದ ಪಿಯಾನೋ ಬಾರ್ಸೋ ಹಾಗೆ ಮುನಿಯಮ್ಮ ಅಂದ್ಲು. ಕನ್ನಡದ ಹುಡುಗಿ ಕಣ್ಣೀರ್ ಹಾಕಿದ್ರೆ ಈ ಕನ್ನಡದ ಕುಳ್ಳ ಸುಮ್ಮನೆ ಬಿಟ್ಬಿಡ್ತಾನ? ಅದನ್ನ ಏನಾದ್ರೂ ಮಾಡಿ ಸರಿ ಮಾಡೇ ಮಾಡ್ತಾನೆ. ನೀ ಏನ್ ಹೆದರ್ಕೋಬೇಡ, ನನ್ ಜೊತೆ ಬಾ, ನಾ ನಿನ್ನ ಪರ್ಮನೆಂಟ್ ಆಗಿ ಇಟ್ಕೋತೀನಿ ನಮ್ಮನೇಲಿ ಹಿಂದೆ. ಹೇಗೆ ಬಾವಾ? ಹೌದು ರೀ, ಯಾವನ ಒಬ್ಬ ಲೋಫರ್ ಇವಳನ್ನ ಬೆಂಗಳೂರಿನಲ್ಲಿ ಮದುವೆ ಮಾಡ್ಕೊಂಡು ವಿಶಾಖಪಟ್ಟಣ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿದ್ದಾನೆ. ಒಂಟಿ ಹೆಣ್ಣು, ಭಾಷೆನೂ ಗೊತ್ತಿಲ್ಲ. ಏನ್ ಮಾಡ್ತಾಳೆ ಪಾಪ, ಸ್ಕೌಂಡ್ರಲ್. ಜೂಲಿ, ಅವನಿಗೆ ಏನ್ ಕಷ್ಟನೋ ಏನ್ ತಾಪತ್ರಯನೋ ಪಾಪ. ಹೋದ್ರೆ ಸರಿ, ಎಷ್ಟೇ ಕಷ್ಟ ಬರ್ಲಿ ಈ ತರ ಹೆಂಡತಿನ ಬಿಟ್ಬಿಟ್ಟು ಹೋಗ್ತಾರ? ಅದ್ರಲ್ಲೂ ಪಾಪ ಮೈ ತುಂಬಾ ಒಡವೆ ಹಾಕೊಂಡಿದ್ದಾಳೆ. ಏನಾದ್ರೂ ಅನ್ಯಾಯ ಆದ್ರೆ ಏನ್ ಗತಿ? ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಅವನ್ ಯಾವನ್ ಮದುವೆ ಮಾಡ್ಕೊಳಕ್ ಹೇಳ್ದ? ಇರೆಸ್ಪಾನ್ಸಿಬಲ್ ಬ್ರೂಟ್, ರಾಸ್ಕಲ್, ಡರ್ಟಿ ಫೆಲೋ. ಕಳ್ಳ ಆದ್ರೂ ಅವನ ಗಂಡ, ಕಟ್ಕಾದ್ರೂ ಅವನ ಗಂಡ ಅಂತ ತಿಳ್ಕೊಂಡಿರೋದ್ರಿಂದಲೇ ಕೆಲವು ಗಂಡಸರು ಹೆಂಗಸರನ್ನ ಕೀಳಾಗಿ ತಿಳ್ಕೊಂಡಿದ್ದಾರೆ. ಯಾವತ್ತಾದ್ರೂ ಒಂದಿನ ಹೆಂಗಸರೆಲ್ಲ ಸೇರಿ ಎದುರಾದ್ರೆ ಇಂಥ ಲೋಫರ್ಗಳು ಒದೆ ತಿಂದೇ ಸಾಯ್ತಾರೆ. ಮುನಿಯಮ್ಮ, ಯಾಕೆ ಅಳ್ತಾ ಇದೀಯಾ?
ಅಮ್ಮನ್ನ ಮದುವೆ ಮಾಡ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನಾನು ಖಂಡಿತ ಜಗಳ ಆಡಲ್ಲ ಮಾವ. ನಾನು ನೋಡೋಕೆ ಚೆನ್ನಾಗಿಲ್ಲ ಅಂತ ತಾನೇ ನೀವು ಎರಡನೇ ಮದುವೆ ಮಾಡ್ಕೊಂಡಿದ್ದು. ನೀವು ಆಸೆ ಪಟ್ಟಂಗೆ ಅವಳು ತುಂಬಾ ಚೆನ್ನಾಗವಳೆ ಮಾವ. ಮುನಿಯಮ್ಮ, ನಾನೀಗೆಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನಗೆ ಕೈ ತುಂಬ ದುಡ್ಡು ಕೊಡ್ತೀನಿ. ನಿಮ್ಮ ಊರು ಕೊಟ್ಟೋಗ್ತೀಯಾ? ಯಾವಾಗ್ಲೂ ಅಳ್ತಾ ಇದ್ದ ನಮ್ಮಪ್ಪ ಈಗ ಸಂತೋಷವಾಗಿರೋದು ನನ್ನ ಮದುವೆ ಆಯ್ತು ಅಂತಾನೆ. ಈಗ ನಾನು ಗಂಡನ್ ಬಿಟ್ಟು ಹೋದ್ರೆ ಅವ್ರ ಪ್ರಾಣನೇ ಬಿಟ್ಬಿಡ್ತಾರೆ ಮಾವ. ಸರಿ, ನಿಮ್ಮ ಮನೆಗೆ ಬೇಡ, ನಮ್ಮ ಮನೆಗೆ ಹೊಟ್ಟೋಗು. ಮಾವಯ್ಯ ಹೇಗೆ ಅಂತ ನಿಮಗೆ ಗೊತ್ತಲ್ಲ. ನಾನು ಊರಿಗೆ ಹೊರಟೋದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಮಚ್ಚಿಟ್ಕೊಂಡು ಬಂದು ನಿಮ್ಗೇನಾದ್ರೂ ಮಾಡ್ಬಿಡ್ತಾರೆ ಮಾವ. ಅಯ್ಯೋ ಅಯ್ಯಯ್ಯೋ, ಈಗೇನ್ ಮಾಡ್ಲಿ? ಮಾವ, ನೀವೇನು ಯೋಚನೆ ಮಾಡಬೇಡಿ. ಹೇಗೂ ಈ ಮನೆಗೊಂದು ಕೆಲಸದವ್ಳು ಬೇಕಲ್ಲ, ಆ ಜಾಗದಲ್ಲಿ ನಾನೇ ಇದ್ಬಿಡ್ತೀನಿ. ಏನೋ ಸಾರಿಸಿ ಕುಡಿಸಿ ಕಸ ಬಾಚ್ತೀನಿ. ನಾನು ಅಲ್ಲಿದ್ರೂ ನಿಮಗಿದೇ ಕೆಲಸನ ಮಾಡ್ತಿದ್ದೆ. ಅದೇ ಕೆಲಸನ ಇಲ್ಲೇ ಮಾಡ್ಬಿಡ್ತೀನಿ. ಒಂದು ತನ ಹಾಕಿದ್ರೆ ಸಾಕು, ದೂರದಿಂದಾನೇ ನಿಮ್ಮನ್ನು ನೋಡಿ ಸಂತೋಷವಾಗಿರ್ತೀನಿ. ದೇವರಾಣಗೂ ನೀವೇ ನನ್ನ ಗಂಡ ಅಂತ ನಾನು ಯಾರಿಗೂ ಹೇಳಲ್ಲ ಮಾವ. ಸರಿ ಸರಿ, ತಲೆ ದಿಂಬಿಟ್ಕೊ ಮಲ್ಕೋ. ಯಾಕೆ? ನಾನು ಯಾವಾಗ್ಲೂ ಕೈತಾನೆ ಇಟ್ಕೊಂಡು ಮಲ್ಕೊಳ್ಳೋದು ಮಾವ. ಕುಡೀರಿ ಮಾವ. ಇವತ್ತು ಶುಕ್ರವಾರ ಅಲ್ವಾ? ಮುತ್ತೈದೆರು ತಾಳಿಗೆ ಅರ್ಶಿನ ಕುಂಕುಮ ಹಚ್ಕೋಬೇಕು. ಅಯ್ಯೋ ಅಯ್ಯಯ್ಯೋ, ಹಾಗಲ್ಲ ಅನ್ಬಾರ್ದು. ನಾವು ಭಕ್ತಿಯಿಂದ ಇದ್ರೇನೆ ನಾವು ಮದುವೆ ಮಾಡ್ಕೊಂಡಿರೋರ ಆಯುಷು ಗಟ್ಟಿಯಾಗಿರೋದು. ಎಲ್ಲೆಲ್ಲಿ ನಿಮ್ ತಾಳಿ ತೋರಿಸಿ. ನಮಗ್ ತಾಳಿ ಇಲ್ಲ. ಅಯ್ಯಯ್ಯೋ, ತಾಳಿ ಇಲ್ದೆ ಮದುವೆ ಹೇಗ್ ಮಾಡ್ಕೊಂಡಿದ್ದೀರಾ? ಈ ಉಂಗ್ರಾನೇ ನಮ್ಗೆಲ್ಲ. ಇದಕ್ಕೆ ಹಚ್ಚಿ. ಒಳ್ಳೇದು. ಸರಿ, ನನ್ ಬಟ್ಟೆ ಒಗ್ದಾಕು. ಮುರಳಿ ಮುರಳಿ, ಆಫೀಸ್ ಗೊತ್ತಾಯ್ತಿದ್ದಳಿ. ಅಯ್ಯೋ ಅಯ್ಯೋ, ಏನಪ್ಪ ನೀವು ಹೊತ್ತು ಗೊತ್ತಿಲ್ದೆ. ಆವಾಗ್ಲೇ ಕಣೆ ಚಂದ. ಬಿಡ್ರಿ ಅಮ್ಮ. ಅಮ್ಮ, ಏನ್ ಮುನಿಯಮ್ಮ? ಒಗ್ಗಕ್ಕೆ ಬಟ್ಟೆ ಸೋಪು ಬೇರೆನಲ್ಲಿದೆ. ಹೀಗೆ ಆತರ ಬಟ್ಟೆ ಏನಾದ್ರು ಮಾಡ್ತೀರಾ? ಆಮೇಲೆ ಸಿಕ್ಕಾಕೊಂಡು ಒದ್ದಾಡ್ತೀರಾ. ಶರ್ಟ್ ನಲ್ಲಿ ಲಿಪ್ಸ್ಟಿಕ್ ಆಗಿದೆ, ತೊಳ್ಕೊಳ್ಳಿ ಹೋಗಿ. ಜೂಲಿ, ನೋಡ್ಕೊಂಡು ಹೋದವಳು ನನ್ನ ಹೆಂಡತಿ ಅಂತ ಗೊತ್ತಾದ್ರೆ ನೀನ್ ಭದ್ರಕಾಳಿಯ ಬದಲಾಯಿಸ್ಬಿಡ್ತೀಯ. ದೇವರನ್ನ ಅಂದವಾಗಿ ಸೃಷ್ಟಿ ಮಾಡದೆ ಹೋದ್ರೂ ಪರವಾಗಿಲ್ಲ. ಅವ್ರಿಗೆ ಅಂದವಾದ ಜೊತೆ ಕೊಟ್ಟಿದ್ದಾನೆ. ಅವರಿಬ್ಬರು ಸಂತೋಷವಾಗಿದ್ರೆ ಸಾಕು. ಈ ಡ್ರೆಸ್ ನಲ್ಲಿ ಹ್ಯಾಕ್ ಕಾಣಿಸ್ತೀನಿ? ನೀನ್ ಯಾವ ಡ್ರೆಸ್ ಹಾಕೊಂಡ್ರು ನಂಗೆ ಅಪ್ಸರೆ ಇದ್ದಾಗ ಕಾಣ್ತೀಯ. ಪಿಕ್ಚರ್ ಗೊತ್ತಾಗುತ್ತೆ ರೀ ಜೂಲಿ. ಪಿಕ್ಚರ್ ಪ್ರೋಗ್ರಾಮ್ ಕ್ಯಾನ್ಸಲ್. ಇಲ್ಲೇ ಹೀಗೆ. ಅಮ್ಮ, ಕಾಪಿ. ಮುನಿಯಮ್ಮ, ಇಲ್ವಾ? ಇನ್ಮೇಲೆ ಬೆಡ್ರೂಮ್ ಒಳಗಡೆ ಬರುವಾಗ ಬಾಗಿಲು ತಟ್ಟಿ ಒಳಗ್ ಬರ್ಬೇಕು, ಗೊತ್ತಾಯ್ತಾ? ಸರಿ, ಇನ್ಮೇಲೆ ಹಾಗೆ ಮಾಡ್ತೀನಿ. ಕಾಫಿ ಅವ್ರಿಗೆ ಕೊಡು. ಕಾಪಿ.
ಕೂತಿದ್ದೀರಾ? ಕಾಫಿ ಕುಡೀರಿ. ಏನಾಯ್ತು? ಬಿಸಿ ಬಿಸಿ ಸೆಕ್ಸ್ ಜೋರ, ಮಜಾ ಮಜಾ. ಯಾಕೆ ಮುನಿಯಮ್ಮ ನಿಂತ್ಕೊಂಡ್ಬಿಟ್ಟೆ? ಕೂತ್ಕೋ. ನಮ್ಮ ಕುಟುಂಬದಲ್ಲಿ ನೀನು ಒಬ್ಬಳಾಗ್ಬಿಟ್ಟಿದ್ಯಾ. ನಿನ್ನ ಹೆಸರು ಆಗ್ಲೇ ರೇಷನ್ ಕಾರ್ಡ್ ನಲ್ಲಿ ಸೇರ್ಸ್ಬಿಟ್ಟಿದೀನಿ. ಕೂತ್ಕೋ ಮುನಿಯಮ್ಮ, ಕೂತ್ಕೋ. ಹಾಗೆ ಕಾಲ್ ಮೇಲೆ ಕಾಲ್ ಹಾಕೋಬೇಡ, ನನಗೆ ಸರಿ ಹೋಗಲ್ಲ. ಭಾವ, ಈ ಮುನಿಯಮ್ಮನ ಗಂಡನ್ ಕಂಡಿಡಿಯಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀನಿ ಅಂತೀಯ? ಅಮೆರಿಕ ಕಂಡಿಡಿಯಕ್ಕೆ ಕೊಲಂಬಸ್ ಕಷ್ಟಪಟ್ನಲ್ಲ, ಆ ತರ ಕಷ್ಟ ಪಡ್ತಾ ಇದೀನಿ. ಕಂಡಿಡಿಯಕ್ಕಾಗದೆ ವಿಲಿ 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 ಅಂತ ಒದ್ದಾಡ್ತಾ ಇದೀನಿ. ಅಯ್ಯೋ ಅಣ್ಣ, ನೀ ಸ್ವಲ್ಪ ಸುಮ್ಮನೆ ಇರು. ಮುನಿಯಮ್ಮ, ನಿನ್ ನೆಂಟ್ರು ಯಾರ್ಯಾರು, ಎಲ್ಲಿದ್ದಾರೆ, ಅವ್ರ ಅಡ್ರೆಸ್ ಎಲ್ಲ ಹೇಳು. ಅವ್ರಿಗೆ ಲೆಟರ್ ಹಾಕಿ ನಿನ್ ಗಂಡನ ವಿಚಾರ ಏನು ಅಂತ ವಿಚಾರಿಸೋಣ. ನನ್ಗೆ ಯಾವ ನೆಂಟ್ರು ಇಲ್ಲ, ನನ್ ಗಂಡನೇ ಇಲ್ಲ, ಅವರೊಬ್ಬರೇ ನನ್ ಸ್ವಂತ. ಇಷ್ಟು ನಂಬ್ಕೊಂಡಿರೋ ಹೆಂಡತಿನ ಬಿಟ್ಬಿಟ್ಟು ಹೋಗಿರ್ಬೇಕಾದ್ರೆ ಅವನೆಂಥ ರಾಸ್ಕಲ್ ಆಗಿರ್ಬೇಕು. ಜೂಲಿ, ಯಾವಾಗ್ಲೂ ಒನ್ ಸೈಡೆಡ್ ಆಗಿ ಮಾತಾಡ್ಬಾರ್ದು. ಇವಳ ಗಂಡ ಯಾವ ಕಷ್ಟದಲ್ಲಿದ್ದಾನೋ ಏನೋ ಯಾರಿಗ್ ಗೊತ್ತು. ಅವನು ಇವಳು ಪ್ಲಾಟ್ಫಾರ್ಮ್ ಅಲ್ಲಿ ವೇಟ್ ಮಾಡು ಅಂತ ಹೇಳಿರ್ಬೋದು. ಅಷ್ಟೆಲ್ಲ ಅವಳು ಇಲ್ಲಿಗೆ ಬಂದ್ಬಿಟ್ಟಿರ್ಬೋದು. ಅವನು ಇವಳಿಗೋಸ್ಕರ ಎಲ್ಲೆಲ್ಲ ಅಲಿತಾ ಇದ್ದಾನೋ ಏನೋ. ಅವನು ಮನುಷ್ಯ ತಾನೆ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ನ್ಯೂಸ್ ಪೇಪರ್ ನಲ್ಲಿ ಇವಳು ಫೋಟೋ ಕೊಟ್ಟು ಮುನಿಯಮ್ಮ ನಮ್ಮನೇಲಿ ಇದ್ದಾಳೆ, ಬಂದ್ ಕರ್ಕೊಂಡು ಹೋಗಿ ಅಂತ ಪಬ್ಲಿಸಿಟಿ ಮಾಡಿದ್ರೆ. ಜೂಲಿ, ಇದು ಆಂಧ್ರ. ಇಲ್ಲಿ ತೆಲುಗು ಪೇಪರ್ ನಲ್ಲಿ ಇಕ್ಕಡುನ್ನಾರು ಅಂತ ಹಾಕ್ಸಿದ್ರೆ ಕರ್ನಾಟಕದವರು ಯಾರು ಬರ್ತಾರೆ, ಯಾರು ಓದ್ತಾರೆ? ಪಾಪ ಮುನಿಯಮ್ಮ ಎಷ್ಟು ದಿವಸದಿಂದ ಗಂಡನ್ ಬಿಟ್ಟಿದ್ದಾಳೆ. ಆ ಸ್ಥಾನದಲ್ಲಿ ನೀನಿದ್ ಯೋಚನೆ ಮಾಡು. ಖಂಡಿತ ಅವನ ಮನುಷ್ಯನೇ ಅಲ್ಲ, ಪಾಪಿ, ಚಂಡಾಲ, ದ್ರೋಹಿ. ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ಗಂಡನ ಏನು ಅನ್ಬೇಡಿ. ಅವ್ರು ನನ್ ಬಿಟ್ಟಿದ್ರು ನಾನು ಸದಾ ಅವ್ರ ಜೊತೆಲೇ ಇದ್ದೀನಿ. ನನ್ನ ಕಣ್ಣಲ್ಲಿ, ಹೃದಯದಲ್ಲಿ, ಮನಸ್ಸಿನಲ್ಲಿ ಅವರೇ ತುಂಬಿಕೊಂಡಿದ್ದಾರೆ. ನನ್ಗಷ್ಟೇ ಸಂತೋಷ ಸಾಕು. ನಾನಿಲ್ಲಿರೋದು ನಿಮಗೆ ಇಷ್ಟ ಅಲ್ಲ ಅಂದ್ರೆ ಈಗಲೇ ಹೇಳ್ಬಿಡಿ, ನಾನು ಹೊರಟೋಗ್ಬಿಡ್ತೀನಿ. ದಯವಿಟ್ಟು ನನ್ನ ಕಣ್ಣೆದ್ರಿಗೆ ಮಾತ್ರ ಅವ್ರನ್ನ ಬೈಬೇಡಿ, ಅವ್ರನ್ನ ಬೈಬೇಡಿ. ಎಷ್ಟೊಂದಿದೆ. ಇದೇನು ಚಿಟ್ಟೆ ತರ ಇದೆಯಲ್ಲ. ಏನಿದು ನಾದ? ರೂಮೆಲ್ಲ ನಾದಮಯ. ಯಾರದು? ನನಗೆ ಗೊತ್ತಿಲ್ಲ, ಸುಮ್ಮನೆ ಮುಟ್ತೆ ಕುಯ್ಕಂತು. ಮುಟ್ಟಿದ ತಕ್ಷಣ ಕುಯ್ಕಂತ. ಮುನಿಯಮ್ಮ ಮೇಧಾವಿ, ನೀನು ಮಹಾ ಮೇಧಾವಿ. ನನ್ನ ಗಿಟಾರಲ್ಲಿ ಗಿಟಾರ್ ಶಬ್ದ ಕೇಳಿ ಎಷ್ಟೋ ವರ್ಷಗಳಾಗಿದ್ವು. ಇವತ್ತು ಕೇಳಿದೆ. ನೀನ್ ಯಾವಾಗ ಕಲ್ತೆ ನಾರಿಮಣಿ? ಆವಾಗ ನೀವು ಬರ್ತಿದ್ರಲ್ಲ, ಅದನ್ನ ನೋಡಿ ನೋಡಿ ನೋಡಿನೇ ಕಲ್ತು ಬಿಟ್ಲಲ್ಲಪ್ಪ ಇವಳು. ಅವನು ಏಕಲವ್ಯ, ಇವಳು ಏಕಲವಿ. ಲವಿ ಮುನಿಯಮ್ಮ, ನೀನು ಸರಸ್ವತಿ ಮಗಳಮ್ಮ. ನೀವ್ ಯಾವಾಗ್ಲೂ ಹೀಗೆ ಗುಂಡಕ ಮಂಡಕ ಅಂತ ಮಾತಾಡ್ತಾನೆ ಇರ್ತೀರಾ. ಗುಂಡಕ ಮುಂಡಕ ಇದ್ಯಾವ ಕನ್ನಡಪ್ಪ? ಇದುವರೆಗೂ ಕೇಳದೆ ಇರೋ ಕನ್ನಡ. ಇವಳು ಕನ್ನಡಕ್ಕೆ ಅಂತಾನೆ ಹೊಸ ಡಿಕ್ಷನರಿ ಹುಡುಕ್ಬೇಕು. ಪರವಾಗಿಲ್ಲ, ನಮ್ಮ ಮುನಿಯಮ್ಮನ ಬಾಯಿಂದ ಬರೋದೇ ಕನ್ನಡ. ನಿಮಗೆ ಬೇರೆ ಕೆಲಸನೇ ಇಲ್ಲ. ಮುನು, ಮುನಿಯಮ್ಮ, ಮುನು 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 ಮುನಿಯಮ್ಮ ಅಂತ ಕರೀರಿ. ನಿನಗೆ ಆಸೆ ಆಗುತ್ತಾ ಗಿಟಾರ್ ಕಲ್ತ್ಕೊಳ್ಳಕ್ಕೆ? ನಾನು ಆಸೆ ಪಟ್ಟಿದ್ದು ಯಾವ್ದು ತಾನೇ ನಡೆದಿದೆ. ಇನ್ನು ಮೇಲೆ ನಡೆಯುತ್ತೆ. ನಾನು ನಿನಗೆ ಗಿಟಾರ್ ಬಾರ್ಸೋದು ಹೇಳ್ಕೊಡ್ತೀನಿ, ಕಲ್ತ್ಕೋತೀಯ ನೀನು? ಮನೆ ಕೆಲಸ ಮುಗಿಲಿ, ಬರ್ತೀನಿ. ಮುನು ಮುನು, ಇವಳ ಕೆಲಸ ಯಾವಾಗ ಮುಗಿಯುತ್ತೋ, ನನ್ನ ಕೆಲಸ ಯಾವಾಗ ಶುರು ಮಾಡ್ತೀನೋ. ಸ್ಟ್ಯಾನ್ಲಿ, ಒಳಗಡೆ ಬಾರ್ಸು. ಮುನಿ, ಮುನ, ಮುನು ಮುನು. ಮುನುನಾ? ನನ್ನ ಹೆಸರು ಮುನಿಯಮ್ಮ. ಮುನಿಯಮ್ಮನ ಮುದ್ದು ಮುದ್ದಾಗಿ ಕರೆಯೋಣ ಅಂತ ಕಟ್ ಮಾಡಿ ಮುನು ಮುನು ಅಂತ ಕರೆದೆ. ವರ್ಕೌಟೇ ಆಗ್ಲಿಲ್ವಾ? ಏನು ತಿನ್ನಕ್ಕೇನಾದ್ರೂ ಬೇಕಾ? ಏನು ಬೇಡ. ಪೇಟೆ ಕಡೆ ಹೋಗಿದ್ದೆ. ಪಾಪ ಒಂದು ಮುದುಕಿ ಬಿಸಿಲಲ್ಲಿ ಹೂ ಮಾರ್ತಾ ಇದ್ಲು. ಹೂ ಕೊಂಡ್ಕೊಂಡೆ ಅವಳಿಗೋಸ್ಕರ, ತಗೊಂಬಂದೆ ನಿನಗೋಸ್ಕರ. ನನಗ 5 ಮೊಳ ಇದೆ ಜಡೆ, 1 ಮೊಳ ಇದೆ ಅಂತ ಯೋಚನೆ ಮಾಡಬೇಡ. 5 ಸಾರಿ ಮಡಿಸ್ಬಿಟ್ಟು ಮುಡುಕೋ. ಅಡಿಗೆ ಮನೇಲಿ ಏನೋ ಕೆಲಸ ನಿಂಗೆ? ಅಡಿಗೆ ಮನೆ ಅಂತ ಯಾಕೆ ಅವಮಾನ ಮಾಡ್ತೀಯ? ಮರ್ಯಾದೆಯಿಂದ ಲವ್ ಸ್ಪಾಟ್ ಅನ್ನು. ಈಗ ನೀನ್ ಮರ್ಯಾದೆಯಿಂದ ನನ್ನ ಜೊತೆ ಆಚೆ ಬರ್ತೀಯ ಇಲ್ವಾ? ಬರ್ತೀನಿ ಬರ್ತೀನಿ ಮುನು, 5 ನಿಮಿಷ ಬಂದ್ಬಿಡ್ತೀನಿ. ಬರ್ಲಾ ಬರ್ಲಾ? ಏನೋ ಅವಳು ಹೂ ತಂದು ಕೊಡ್ತಿದ್ಯಾ? ಮುನಿಯಮ್ಮ ಈ ಮದುವೆ ಒಪ್ಕೊಂಡ್ಬಿಟ್ರೆ ಜೂಲಿ ಒಪ್ಕೊಂಡೇ ಒಪ್ಕೋತಾಳೆ. ಅದಕ್ಕೆ ಒಂದು ಸ್ಮಾಲ್ ಸೆಟಪ್. ಮದುವೆ
ಇದೆಲ್ಲ ನಡೀದಿರೋ ಕೆಲಸ. ನನ್ನ ಮದುವೆ ಡಿಸ್ಟರ್ಬ್ ಮಾಡಕ್ಕೆ ನೀನ್ ಯಾರು? ನಾನು ಯಾಕೆ ಮೈ ಡಿಯರ್ ಬ್ರದರ್ ಇಲ್ಲ, ಬ್ಯಾಟ್ರಿ ಡೌನ್ ಆಗೋಯ್ತಾ? ಅದಕ್ಕೆ ಹೇಳೋದು ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ. ಮೊದಲನೇ ಸ್ಟೆಪ್ ಹೂ, ಎರಡನೇ ಸ್ಟೆಪ್ ಸೀರೆ, ಮೂರನೇ ಸ್ಟೆಪ್ ಚಪ್ಪಲಿ ಏಟು. ಅದೇ ಇಲ್ಲ, ಮೂರನೇ ಸ್ಟೆಪ್ ಚರ್ಚ್ ನಲ್ಲಿ ಉಂಗುರ ಎಕ್ಸ್ಚೇಂಜ್. ಮುನಿಯಮ್ಮ, ನಾನು ಇಲ್ಲಿದ್ದೀನಿ. ಏನ್ ಮಾಡ್ತಿದೀಯಾ? ನಾನಲ್ಲ, ಈ ಮಿಸಿನೆ ಬಟ್ಟೆ ಒಗಿತಾ ಇದೆ. ನೀನ್ ನನಗೆ ಹೇಳ್ಕೊಡ್ತಿದ್ಯಾ? ಟೈಮು ನೋಡು, ಇನ್ಮೇಲೆ ಅವ್ನು ಹೂ ತಂದ್ಕೊಟ್ಟ, ಸೀರೆ ತಂದ್ಕೊಟ್ಟ ಅಂತ ತಗೊಂಡ್ರೆ ನಿನ್ನನ್ನು ಕೊಂದ್ಬಿಡ್ತೀನಿ. ತಗೋ ಹೂ. ನನಗ? ಇಲ್ಲ, ನಂಗೆ. ಇದನ್ನ ಇಟ್ಕೊಂಡು ನಾನೆಲ್ಲಿ ಹೋಗ್ಲಿ? ಮಾವ, ನೀವ್ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀರಾ. ನೀವೇನು ಹೆದರ್ಕೋಬೇಡಿ, ನಾನು ಯಾರಿಗೂ ಹೇಳಲ್ಲ. ಹಾಯ್ ಜೂಲಿ. ಓಹೋ, ರಿಸೆಪ್ಷನ್ಗೆ ಹೋಗ್ಬೇಕು, ಬೇಗ ಬನ್ನಿ ಅಂದ್ರೆ ಈಗ ಬರ್ತಿದ್ದೀರಲ್ಲ. ಓ, ಐ ಆಮ್ ಸಾರಿ, ಜಸ್ಟ್ 5 minutes. ತಗೋ ಹೂ. ಬೇಗ ಮುಖ ತಗೊಂಡ್ ಬಂದ್ಬಿಡ್ತೀನಿ. ಬೇಗ ಬರ್ಬೇಕು. ಓ ಎಸ್. ಪಾಪ, ಮುನಿಯಮ್ಮನ ಹೆಣ್ಣು, ಅವಳಿಗೆ ಯಾರು ಹೂ ತಂದು ಕೊಡ್ತಾರೆ? ಮುನಿಯಮ್ಮ, 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 ಎಲ್ಲಿ ತಿರ್ಗು. ಯಾರೇ ನೀನು ಹೂ ತಂದು ಕೊಟ್ಟಿದ್ದು? ಹೇಳು. ಹೂವು ಹೇಳು. ದೇವ್ರ ಪಟ್ಟಕ್ಕೆ ಅಂತ ಹೂ ತಂದ್ಕೊಟ್ರೆ ನೀನ್ ಮುಡ್ಕೊಂಡಿದ್ಯಾ? ಜೂಲಿ, ನೀನು ತುಂಬಾ ಸರಿಯಾಗಿ ಕೊಡ್ತಾ ಇದೀಯ. ಹೋಗ್ಲಿ ಬಿಡ್ರಿ, ಪಾಪ ಅವಳಿಗೆ ಏನು ಗೊತ್ತಿಲ್ಲ, ಮಗು ನಡ್ಗಳು. ಹೂ ಮುಡ್ಕೊಂಡ್ರೆ ಏನ್ರಿ ತಪ್ಪು? ಮುನಿಯಮ್ಮ, ನೀನು ನಮ್ ಜೊತೆ ರಿಸೆಪ್ಷನ್ಗೆ ಬಾ. ಬೇಡಮ್ಮ, ನಾ ಬರಲ್ಲ. ಅವಳು ಯಾಕೆ ಬರ್ಬೇಕು? ಅಯ್ಯೋ, ಮನೇಲಿದ್ರೆ ಹೇಗ್ರಿ ಅವಳ ಗಂಡನ್ ಕಂಡು ಹಿಡಿಯೋದು? 4 ಕಡೆ ಹೋದ್ರೆ ತಾನೆ ಅವಳವನ್ನ ಗುರ್ತು ಹಿಡಿಯೋಕ್ ಸಾಧ್ಯ. ಎಲ್ಲಾದ್ರೂ ಅವ್ನ ನನ್ನ ಕೈಗೆ ಸಿಕ್ಕಿದ್ರೆ ಅದೇ ಜಾಗದಲ್ಲಿ ಅವನ್ನ. ಜೂಲಿ, ಈಗ ಹೇಳಲ್ಲ. ಸರಿ ಸರಿ, ಲೇಟ್ ಆಗ್ತಿದೆ, ಹೋಗೋಣ. ಮುನಿಯಮ್ಮ, ಇದನ್ನು ನೀನೇ ಮಾಡ್ಕೊ. ಬರ್ತೀನಿ. ಮುನಿಯಮ್ಮ, ಮುನಿಯಮ್ಮ, ಮುನು. ಏನ್ ಬೇಕು? ಏನು ಬೇಕು, ಏನು ಬೇಕು ಅಂತ ನನ್ನೇ ನೀನ್ ಯಾವಾಗ್ಲೂ ಕೇಳ್ತಾ ಇರ್ತೀಯ. ನಿನಗೇನು ಬೇಕು ಅಂತ ಒಂದ್ಸರಿನಾದ್ರೂ ಕೇಳಿ ಸಹಾಯ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಮಾಡಬಹುದಾ? ನೀವ್ ಯಾವಾಗ್ಲೂ ಹೀಗೆ ಪುಡಿಯಾಗ್ ಮಾತಾಡ್ತೀರಾ. ನಾನು ಪುಡಿ ಹಾಕದ್ನ? ನಾ ಇನ್ನೂ ಹಾಕೇ ಇಲ್ವೇ. ಅವತ್ತು ಹೂ ತಂದ್ಕೊಟ್ಟೆ, ವರ್ಕೌಟೇ ಆಗಲಿಲ್ಲ. ಇವತ್ತು ಸೀರೆ ತಂದ್ಕೊಡ್ತಾ ಇದ್ದೀನಿ, ವರ್ಕೌಟ್ ಆಗುತ್ತಾ ನೋಡ್ಬೇಕು. ತಗೋ ಈ ಸೀರೆ. ಬೇಡ, ನಮ್ಮ ಮಾವ ಬೈತವ್ರ. ಮಾವನ? ಹೌದು, ಅವತ್ತು ನೀವು ಹೂವ ತಂದ್ಕೊಟ್ರಲ್ಲ, ಆವಾಗ್ಲೇ ನಮ್ಮ ಮಾವ ಬೈದ್ರು. ಯಾವನೇ ಅವನು ಮಾವ? ಇಲ್ಲಿ ಬಂದು ಬೈದಿದ್ದು? ಮಾವ ಅಲ್ಲ, ನನ್ ಮನಸ್ಸಿನಲ್ಲಿದಾರಲ್ಲ ಆ ಮಾವ ನನ್ನ ತುಂಬಾ ಬೈದ್ಬಿಟ್ರು. ಬೈದ್ಬಿಟ್ರ? ಮುನಿಯಮ್ಮ, ನಿನ್ನ ಮಾತುಗಳು ನಿಂತರನೇ ಇವೆ. ಮೊದಲು ನಿನ್ನ ಬದಲಾಯಿಸಬೇಕು, ಆಮೇಲೆ ನಿನ್ನ ಮಾತು ಬದಲಾಯಿಸಬೇಕು. ಮುನಿಯಮ್ಮ, ವೆಯ್ಟ್ ವೆಯ್ಟ್. ಜೂಲಿ, ನನಗನ್ಸುತ್ತೆ ಮುನಿಯಮ್ಮ ಇಷ್ಟು ಅಸಖ್ಯವಾಗಿರೋದ್ರಿಂದಾನೇ ಅವಳ ಗಂಡ ಅವಳನ್ನ ಬಿಟ್ಬಿಟ್ಟು ಹೋದ ಅಂತ. ಏನ್ ವಿಷಯ? ಏನೋ ಜನರಲ್ ಬಾಡಿ ಮೀಟಿಂಗ್ ನಡೀತಾ ಹೋಗಿದೆ. ಏನು ಇಲ್ಲ, ಅಣ್ಣ ಹೇಳ್ತಿದ್ದಾನೆ ಮುನಿಯಮ್ಮ ಇಷ್ಟು ಅಸಹ್ಯವಾಗಿರೋದ್ರಿಂದಲೇ ಅವಳ ಗಂಡ ಅವಳನ್ನ ಬಿಟ್ಬಿಟ್ಟು ಓಡ್ ಹೋದ ಅಂತ. ನೀವೇನ್ ಹೇಳ್ತೀರಾ? ಈಗ ಯಾಕಂದ್ರೆ ಡಿಸ್ಕಷನ್? ಮುನಿಯಮ್ಮನ ವಿಷಯ ಮಾತಾಡಿದ್ರೆ ಸಾಕು, ನಿನ್ನ ಗಂಡ ಮುಖನ ಸಿಂಡಿಸ್ಕೊಂಡ್ಬಿಡ್ತಾನೆ. ನೀನ್ ಇವ್ರ ಮಾತೆಲ್ಲ ಕೇಳಬೇಡ. ಮುನಿಯಮ್ಮನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗು. ಅಲ್ಲಿಗೆಲ್ಲ ಯಾಕೆ ಕರ್ಕೊಂಡು ಹೋಗ್ಬೇಕು? ಏನು ಪ್ರಯೋಜನ ಆಗಲ್ಲ. ಕತ್ತೆಗ ಗೊತ್ತಾಗಬೇಕು ಕಸ್ತೂರಿ ಪರಿಮಳ ಅಂತ. ಮೈ ಡಿಯರ್ ಬ್ರದರ್ ಇನ್ ಲಾ, ನಿನಗಿದೊಂದು ಅರ್ಥ ಆಗಲ್ಲ. ಮುನಿಯಮ್ಮ ಮಣ್ಣಲ್ಲಿ ಬಿದ್ದಿರೋ ಮಾಣಿಕ್ಯ ಇದ್ದ ಹಾಗೆ. ಅದನ್ನ ತೆಗೆದು ಧೂಳು ವರ್ಷ ನೋಡು, ಅದರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಜೂಲಿ, ಮರಿಬೇಡ, ಬ್ಯೂಟಿ ಪಾರ್ಲರ್. ಮುನಿಯಮ್ಮ, ನೋ ದಿಸ್ ಇಲಿ ಬಾಲ, ಓನ್ಲಿ ಕುದುರೆ ಬಾಲ, ಪೊನಿ ಟೈಲ್. Is it real hair? ಮುದ್ಕೆ ಏನಂತವಳೆ? ಇದು ನಿನ್ ಸ್ವಂತ ಕೂದ್ಲಾ ಇಲ್ಲ ಚೌರಿನಾ ಅಂತ ಕೇಳ್ತಿದ್ದಾರೆ. ನಾನೇ ಚೋರಿ ಇಟ್ಕೊಳ್ಳಿ? ಇದು ದಿನ ಅರಳಿ ಎಣ್ಣೆ ಹಚ್ಚಿ ಹಚ್ಚಿ ಬೆಳೆಸಿರೋ ಕೂದಲು, ಗೊತ್ತಾ? ಶುರು ಮಾಡ್ಲಾ ನನ್ ಕೆಲ್ಸನ? ಓಕೆ.
ಹಾಗೆ ನೋಡ್ತಾ ಇದ್ದೀರಿ? ನಾನೇ ನಿಮ್ ಮುನಿಯಮ್ಮನೇ. ಕಾಫಿ ಕುಡೀರಿ. ವಾಟ್ ಮೈ ಡಿಯರ್ ಬ್ರದರ್ ಇನ್ ಲಾ, ಹೇಗಿದೆ ಎಲೆಕ್ಟ್ರಿಕ್ ಶಾಕ್? ನೋಡಿದ್ಯಾ ನಮ್ಮ ಮುನಿಯಮ್ಮ ದೇವಿನ ಹೇಗಿದ್ದಾಳೆ ಅಂತ? ಒಂಥರ ಮುದ್ದಾಗೆ ಇದ್ದಾಳಲ್ಲ. ಗಿಟಾರ್ ಇಂದ ಸಿತಾರ್ ಸೌಂಡ್ ಬರೋ ಹಾಗೆ, ಕಪ್ಪು ಮೋಡದಿಂದ ಮಿಂಚು ಬರೋ ಹಾಗೆ, ಸಗಣಿ ಬೊಂಬೆಯಿಂದ ದಂತದ ಬೊಂಬೆ ಬರೋ ಹಾಗೆ ಕುರೂಪಿಯಾಗಿದ್ದ ನಮ್ಮ ಮುನಿಯಮ್ಮ ಇವಾಗ ಅಪ್ಸರಿ ಆಗ್ಬಿಟ್ಟಿದ್ದಾಳೆ. ಅಪ್ಸರೇ. ಇವಳನ್ನ ಈ ತರ ಬ್ಯೂಟಿ ಮಾಡಕ್ಕೆ ಆ ಬ್ಯೂಟಿ ಪಾರ್ಲರ್ ಎಷ್ಟು ಡರ್ಟಿ ಆಗ್ಬಿಡ್ತು ನಿನಗೆ ಗೊತ್ತಾ? ಅಯ್ಯೋ, ಅಲ್ಲಿರೋ ನೀರೆಲ್ಲ ಸಗಣಿ ನೀರಾಗ್ಬಿಡ್ತಂತೆ. ಈಗ ನೋಡು ನಮ್ಮ ಮುನಿಯಮ್ಮನ್ನ ಹೇಗಿದ್ದಾಳೆ ಅಂತ. ಅಯ್ಯಯ್ಯೋ, ಆಹಾ, ಘಮ ಘಮ ಘಮ, ಆಹಾ, ಘಮ ಘಮ ಘಮ. ಮಿಸ್ಟರ್ ಸ್ಟ್ಯಾನ್ಲಿ, ವಿಲ್ ಯು ಪ್ಲೀಸ್ ಶಟ್ ಯುವರ್ ಮೌತ್? ಹೌ ಕೆನ್ ಐ ಭಾವ? ಇವತ್ತು ನಮ್ಮ ಮದುವೆ ವಿಷಯ ನಾನು ಡಿಸೈಡ್ ಮಾಡ್ಲೇಬೇಕು. ನಾನು ನಿನ್ನನ್ನು ಕೊಂದ್ಬಿಡ್ತೀನಿ. ಭಾವ, ಮದುವೆಗೆ ಮುಂಚೆ ಕ್ಲೈಮ್ಯಾಕ್ಸ್ ತರಬೇಡ. ಮುನಿ, ಮೈ ಡಿಯರ್ ಮುನಿ. ಏನು? ಚೆನ್ನಾಗಿದೀಯಾ? ಆರೋಗ್ಯವಾಗಿದೆಯಾ? ಕಣ್ಮುಂದೆನೆ ನಿಂತಿದ್ದೀನಲ್ಲ, ಆರೋಗ್ಯ ಅಂತ ಕೇಳ್ಬೇಕಾ? ಇದು ಚೇಷ್ಟೆ ತಾನೆ? ಚೇಷ್ಟೆ ಚೇಷ್ಟೆ. ಹಾಗಂದ್ರೆ ಐ ಲವ್ ಯು ಅಂತ. ಮುನಿ, ಐ ಲವ್ ಯು. ದಿಸ್ ಸ್ಟ್ಯಾನ್ಲಿ ಲವ್ಸ್ ಮುನಿ, ಮುನಿ ಲವ್ ಸ್ಟ್ಯಾನ್ಲಿ. ನಿಂತ್ಕೋ. ನನ್ ಒಳಗೆ ಕಣ್ಗ ಕೆಲಸ ಇದೆ. ನನಗ್ ಕೆಲಸ ಇಲ್ವಲ್ಲ? ನಾನಿನ್ನ ಒಂದ್ ಮಾತು ಕೇಳ? ಕೇಳಿ. ಬಾವಾ, ಇಲ್ಲಿ ಕೇಳು. ಮುನಿ ಡಾರ್ಲಿಂಗ್, ನಂದು ನಿಂದು ಮದುವೆನ ಯಾವಾಗ ಇಟ್ಕೊಳ್ಳೋಣ? ತಪ್ಪಾಗಿದ್ರೆ ಪ್ರೈವೇಟ್ ಆಗಿ ಒಳಗಡೆ ಕರೆದು ಹೊಡಿಬೋದಾಗಿತ್ತು. ನನ್ನ ಬ್ರದರ್ ಇನ್ ಲಾ ಮುಂದೆ ಹೊಡೆದ್ಬಿಟ್ಟು ನನಗೆ ಬಹಳ ಅವಮಾನ ಮಾಡ್ಬಿಟ್ಟೆ. ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್. ಮಿಸ್ಟರ್ ಮುರಳಿ, ನೀನಾದ್ರೂ ನನ್ನ ಕೇಸ್ನ ರೆಕಮೆಂಡ್ ಮಾಡಬಾರ್ದಾ? ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದಾ? ಅವಳು ಹೊಡೆದಿದ್ದಕ್ಕೇನೋ ಅರ್ಥ ಇದೆ, ಇವನು ಹೊಡೆದಿದ್ದಕ್ಕೇನು ಅರ್ಥ ಗೊತ್ತಾಗ್ಲಿಲ್ವೇ? ಸ್ಟ್ಯಾನ್ಲಿ, ದೇರ್ ಮಸ್ಟ್ ಬಿ ಎ ಸ್ಟ್ರಾಂಗ್ ರೀಸನ್. ಮಾವ, ತಾನ್ ಕೈ ಹಿಡಿದ ಗಂಡನ ಮುಂದೆನೆ ಇನ್ನೊಬ್ಬ ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳೋ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು ಮಾವ, ಯಾವ ಹೆಣ್ಣಿಗೂ ಬರಬಾರ್ದು. ಮುನಿಯಮ್ಮ, ಮಾವ, ನಾನಿನ್ ಬಾಳ್ನ ಹಾಳು ಮಾಡ್ಬಿಟ್ಟೆ. ಏನ್ ಮಾವ ಹೊಸದಾಗಿ ಹೇಳ್ತಾ ಇದ್ದೀರಾ? ನನ್ನ ಕ್ಷಮಿಸ್ಬಿಡು. ಅಯ್ಯಯ್ಯೋ, ಹಾಗೆಲ್ಲ ಅನ್ಬೇಡಿ ಮಾವ. ಈಗ ನೀವ್ ನನ್ಗೇನ್ ಕಮ್ಮಿ ಮಾಡಿದ್ರ? ದಿನ ನಿಮ್ಮನ್ನ ಕಣ್ ತುಂಬಾ ನೋಡೋ ಭಾಗ್ಯ ಕೊಟ್ಟಿದ್ರಲ್ಲ, ಅದ್ ಸಾಕು. ನಿನ್ ಬಗ್ಗೆ ನೀನ್ ಯೋಚನೆ ಮಾಡಲ್ವಲ್ಲ? ನನ್ ಮನಸ್ಸು ತುಂಬಾ ನೀವೇ ತುಂಬಿಕೊಂಡಿರುವಾಗ ನನಗೆ ಬೇರೆ ಯಾವ ಯೋಚನೆ ಬರಲ್ಲ ಮಾವ. ನನಗೆ ಅದೃಷ್ಟ ಸಾಕು ಮಾವ. ನಾನು ಆನಂದವಾಗಿದ್ದೀನಿ, ನಾನು ಆನಂದವಾಗಿದ್ದೀನಿ ಮಾವ. ಏಯ್ ಪಾಪಣ್ಣ, ಹೆಂಗೈತೆ ನೋಡ್ಲಾ ವಿಶಾಖಪಟ್ನ? ಬಸಪ್ಪ, ಇಷ್ಟು ದೊಡ್ಡೂರ್ನಾಗ ನನ್ನ ಮಗಳು ಸಂಸಾರ ಮಾಡ್ಕೊಂಡಿರೋದು. ನನ್ ಮಗ ನಿನ್ ಮಗಳು ಇಂದ್ರ ಸಚಿದೇವಿ ಹಂಗೆ ಈ ಸ್ವರ್ಗದಾಗ ಅವ್ರೆ. ಇವಾಗ ಅಡ್ರೆಸ್ ಕಳ್ಕೊಂಡ್ಬಿಟ್ಟಿದೀವಲ್ಲೋ, ಮನೆ ಹೆಂಗ್ ಹುಡ್ಕೋದು? ಬಿಡ್ತಾನೆಲ್ಲ ಈ ಬಸಪ್ಪ, ಹುಡುಕ್ತೇನೆ, ಸುಮ್ಕಿರ. ನೀ ಹುಡ್ಕ ಅಷ್ಟೊತ್ತಿಗೆ ರಾತ್ರಿ ಆಗಿರ್ತೈತೆ ಅಕ್ಕಿಯ. ಬಂದೆ ಬಂದೆ. ಮುನಿಯಮ್ಮ, ಅಮ್ಮ, ತಾಯೇ, ಇಲ್ಲೇ ಮುನಿಯಮ್ಮ ಅಂತ ನನ್ ಸೊಸೆ ಅವಳ. ಮನೆ ಯಜಮಾನ್ ಹೆಸರು ಕೇಳು. ಅಮ್ಮ ಮುನಿಯಮ್ಮ ಅಂತ ಅಲ್ಲಮ್ಮ, ಮುರುಳಿ ಅಂತ ಬೆಂಗಳೂರಿನವ್ರ ಅವ್ರ. ಅಯ್ಯೋ, ನಮ್ಮ ಮೂತಿಗೆ ಬೆಂಕಿ ಯಾಕ? ಇಲ್ಲಿಗೆ ಬಂದು ಕನ್ನಡದಲ್ಲಿ ಕೇಳ್ತೀವಲ್ಲ. ಯಮ್ಮ, ಇಷ್ಟ ನಾ ದೊಂಗನ ಕೊಡ್ಕೋ, ಮುರುಳಿಯ ನೀ ಉಂಟಾಡ. ಅಯ್ಯೋ, ನಾನೇ ಮಾವ ಮುನಿಯಮ್ಮ. ಹೌದಪ್ಪ, ನೀನೇನ ಮುನಿಯಮ್ಮ? ಎಲ್ಲಿ ತಿರ್ಗು ತಿರ್ಗು ತಿರ್ಗು. ಏನು ಇದು ಮಾಯಾ ಬಜಾರ್ ಸಿನಿಮಾ ಇದ್ದಂಗೈತಲ್ಲೋ. ಇವಳು ನಮ್ ಮುನಿಯಮ್ಮನ. ಏ ಮಗನೇ, ಇದು ವಿಶಾಖಪಟ್ಟಣದ ಮಹಾತ್ಮೆ ಕಣ್ಲಾ. ಬನ್ನಿ ಒಳಗೆ. ಅದು ಮಗಳು ನೋಡಿದ್ರೆ ಹೆಂಗಾಗ್ಬಿಟ್ಟವಳೆ. ಬಾ ಮಾವ, ಬಾ ಅಪ್ಪ. ಬಾಲ್ವಾ ಪಾಪಣ್ಣ. ಏನವ, ನನ್ ಮಗ ನಿನ್ ಚಂದಾಗ್ ನೋಡ್ಕೊಂತ ಅವನ? ಅಯ್ಯೋ, ಅವ್ರಿಗೆ ನನ್ ಕಂಡ್ರೆ ತುಂಬಾ ಪ್ರಾಣ ಮಾವ. ಅವರು ನನ್ನನ್ನ ಹೂವಿನ ಹಾಸಿಗೆ ಮೇಲೆ ನಡೆಸ್ತಿದ್ದಾರೆ. ಅದೇ ಕಣ್ಣ ಬರ್ಡೇ ಮಗ.
ಏನಾದ್ರು ಮತಾಂತರ ಆಗ್ಬಿಟ್ನಾ? ಯಾಕೆ ಮಾವ ಹಾಗೆ ಹೇಳ್ತಾ ಇದ್ದೀರಾ? ರಾಮನ್ ಫೋಟೋ ಇಲ್ಲ, ಕೃಷ್ಣನ್ ಫೋಟೋ ಇಲ್ಲ, ಮನೆ ತುಂಬಾ ಬರೀ ಯೇಸು ಕ್ರಿಸ್ತನ್ ಫೋಟೋ ಐತೆ. ಅದು ಈ ಮನೆ ಅವ್ರದ್ದು ಮಾವ. ಓ ಹಂಗ ನೋಡು, ಮತ ಬದಲಾಯಿಸ್ಬೋದು, ಮನಸ್ಸು ಬದಲಾಯಿಸಬಾರದು. ನನ್ ಮಗ ಅವನಲ್ಲ, ಮನೆಯಾಳ್ ನನ್ ಮಗ, ಹುಷಾರಾಗಿ ನೋಡ್ಕೊ. ಬನ್ನಿ ಬನ್ನಿ ಮಾಡಿ ಹೋಗೋಣ, ಬನ್ನಿ. ನಡಿ 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 ತಗ. ಬನ್ನಿ. ಏನವ್ವ ಇದು? ಈ ಪಾಟಿ ದೊಡ್ಡ ಹಾಸಿಗೆ ಐತೆ. ಇದು ಯಾರಾದ್ರೂ ಅತಿಥಿಗಳು ಬಂದ್ರೆ ಇಳ್ಕೊಳ್ಳೋ ಜಾಗ. ಮಾವ ನೀವಿಲ್ಲೇ ಕೂತಿರಿ, ನಾನು ಹೋಗಿ ಟಿಫನ್ ತರ್ತೀನಿ. ಟಿಫನ್ ಗಿಫನ್ ಎಲ್ಲ ದಾರಿನಲ್ಲೇ ಮುಗಿಸ್ಕೊಂಡ್ ಬಂದಿದ್ದೀವಿ. ನನ್ ಮಗ ಬಂದ ತಕ್ಷಣ ನಮ್ಮಿಬ್ಬರನ್ನು ಬಂದು ನೋಡಾಕ್ ಹೇಳು. ಅವ್ರು ಬರೋದು ತುಂಬಾ ಹೊತ್ತಾಗುತ್ತಾ ಮಾವ? ರಾತ್ರಿ 12 ಗಂಟೆ ಆದ್ರೂ ಸರಿ, ಅವನು ಬರ್ಬೇಕು, ನಾನ್ ದರ್ಶನ ಮಾಡ್ಬೇಕು. ಅರೆ ಯಾರದ್ದು ಚಪ್ಲಿ? ಗೊತ್ತಿಲ್ವೇ? ನನಗೆ ಕೆಳಗಡೆ ಸ್ವಲ್ಪ ಕೆಲಸ ಇದೆ, ಹೋಗ್ಲಾ? ನೀವು ಹೋಗವ್ವ ಹೋಗವ್ವ. ಈ ಬಾಗಿಲು ಮುಚ್ಕೊಂಡು ಹೋಗ್ಲಾ? ಇದೆಲ್ಲ ನನ್ನ ಮಗಳ ಕಾಲೇಜ್ ಗಡಿಗೆ ಕಣೋ. ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನೋಡಿ. ಯಾರಾದ್ರೂ ಗೆಸ್ಟ್ ಬಂದಿದಾರಾ? ಏನ್ ಚಪ್ಲಿ ಇಲ್ಲಿ? ಹಳ್ಳಿಯಿಂದ ಯಾರೋ ಇಬ್ರು ಬಂದಿದ್ದಾರೆ. ನಿಮ್ಮ ಅಣ್ಣ ಸಂಗೀತ ಕಚೇರಿ ವಿಚಾರ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಅವ್ರನ್ನ ನಿಮ್ಮ ಅಣ್ಣನ ರೂಮ್ ನಲ್ಲೇ ಕೂರ್ಸಿದ್ದೀನಿ. ನಮ್ಮ ಅಣ್ಣನ ಕಚೇರಿನ ದೇವ್ರೇ ಕಾಪಾಡ್ಬೇಕು. ಒಂದು ನಿಮಿಷ. ಏನು? ಊರಿಂದ ನಮ್ಮಪ್ಪ ನಿಮ್ಮಪ್ಪ ಬಂದಿದ್ದಾರೆ. ಮುನಿಯಮ್ಮ, ಹೀಗೇನ್ ಗತಿ? ಅವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ. ಇದನ್ನ ನಮ್ಮನೆ ಅನ್ಕೊಂಡಿದ್ದಾರೆ. ನಾನು ಏನೇನೋ ಹೇಳಿ ಸುಧಾರಿಸ್ದೆ. ನೀವು ಬರೋದು ಹೊತ್ತಾಗುತ್ತೆ ಅಂತ ಕೂಡ ಹೇಳಿದೆ. ಸಾಧ್ಯವಾದಷ್ಟು ಅವ್ರ ಕಣ್ಣಿಗೆ ಬೆಳೆದ ಹಾಗೆ ನೋಡ್ಕೊಳ್ಳಿ. ಬೆಳಗಾಗೋದ್ರೊಳಗೆ ಅವ್ರನ್ನ ಕಳಿಸ್ಬಿಡ್ತೀನಿ. ಮುನಿಯಮ್ಮ, ಅಪ್ಪನ್ ಗೊತ್ತಾದ್ರೆ? ಅವ್ರನ್ನ ಕಳಿಸ್ಬಿಡ್ತೀನಿ ಅಂತ ಹೇಳಿದನಲ್ಲ, ನೀವು ಧೈರ್ಯವಾಗಿ ಹೋಗಿ ಹೋಗಿ. ನಮ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಭಜನೆ ಮಂದಿರ ಇದ್ದಂಗೆ ಐತೆ ಅಲ್ವಾ? ಏ ಪಾಪಿ, ನಿಂಗೆ ಗೆಪ್ತಿ ಆಯ್ತಾ? ರಾಮನವಮಿನಾಗೆ ನೀ ಕೊಳಲ್ ಬಾರಿಸಿದ್ದು, ನಾ ಮೃದಂಗ ಬಾರಿಸಿದ್ದು. ಸುರು ಹಚ್ಕೋ. ಹಚ್ಕೋ. ಮುನಿಯಮ್ಮ, ಅವತ್ತು ಗಿಟಾರ್ ಬಾರಿಸ್ದೆ, ಇವತ್ತು ಮೃದಂಗ ಬಾರಿಸ್ತಾ ಇದ್ಯಾ. ನನ್ನಾಗೆ ನಿನಗೂ ಸಂಗೀತದ ಮೇಲೆ ಆಸಕ್ತಿ ಬಂದ್ಬಿಟ್ಟಿದೆ. ಅಯ್ಯೋ, ಐ ಲೈಕ್ ಯು ವೆರಿ ಮಚ್. ಮುನೆ ಮುನೆ ಮುನೆ. ಇದೇನಿದು? ನನ್ ರೂಮ್ ತಾನೇ ಇದು. ಇದೇನಪ್ಪ ಇದು? ಹಣೆಯಲ್ಲಿ ವಿಭೂತಿ, ಕೈಯಲ್ಲಿ ಕೊಡಲು. ಏನ್ರಿ ಮಿಸ್ಟರ್, ನೀವೇನು ಕೃಷ್ಣನಾ? ಅಲ್ಲ, ಉಸ್ನ. ಹೌದು, ನೀನ್ ಯಾರಪ್ಪ? ನನ್ ರೂಮ್ಗೆ ಬಂದ್ಬಿಟ್ಟು ನನ್ನೇ ಯಾರು ಅಂತ ಕೇಳ್ತಾ ಇದಾರಲ್ಲ. ಜೂಲಿ ಏನಾದ್ರೂ ಈ ರೂಮ್ನ ಬಾಡಿಗೆಗೆ ಕೊಟ್ಬಿಡ್ಲಾ? ಏಯ್ ಏಯ್, ಯಾರೋ ನೀವು? ನಮ್ಮನ್ನ ಯಾರು ಅಂತ ಕೇಳ್ತೀಯಾ? ಬೆಂಗಳೂರಲ್ಲಿ ರೌಡಿಗಳ ಗಲಾಟೆ ಜಾಸ್ತಿ ಅಂತ ಈ ಊರಿಗೆ ಬಂದ್ರೆ ಕಳ್ಳನ್ ಮಕ್ಕಳು ಇಲ್ಲಿವರೆಗೂ ಬಂದ್ಬಿಟ್ಟಿದಾರಲ್ಲ. ತಮಾಷೆಯಾಗಂದೆ. ನೀವು ಮನುಷ್ಯರೇ, ನಾನು ಮನುಷ್ಯನೇ. ಯಾರು ಎಲ್ಲಿಗ್ ಬೇಕಾದ್ರೂ ಬಂದು ಏನು ಬೇಕಾದ್ರೂ ಮಾಡ್ಬೋದು. ಆರೋಗ್ಯವೇ? ನಿಮ್ಮೂರ್ಲೆಲ್ಲ ಚೆನ್ನಾಗಿದಾರಿಯೇ? ಚೆನ್ನಾಗಿದ್ದಾರೆ. ನಿಮ್ಮೂರಲ್ಲಿ ಮಳೆ ಆಗಿದೆಯೇ? ಅಯ್ಯೋ ಅಯ್ಯೋ. ಹಾರ್ಮೋನಿಯಂ ಬಜಾಯಿಸಿದ್ರ? ಬಜಾಯಿಸಿದ್ರಿ. ತಬಲ ಕುಟ್ಟಿದ್ರ? ಕೊಟ್ಟದ್ರಿ. ಮೃದಂಗ ಬಡದ್ರ? ವೀಣೆ ಆಗ್ಲೇ ಬಾರ್ಸ್ಬಿಟ್ಟಿದ್ದಾರೆ. ತಂತಿ ನೋಡಿದ್ರೆ ಗೊತ್ತಾಗತ್ತೆ, ಕಿತ್ಕೊಂಡು ಬಂದ್ಬಿಟ್ಟಿದೆ. ಎಲ್ಲ ಬಾರಿಸ್ಬಿಟ್ಟಿದ್ದೀರಾ? ಯಾರಪ್ಪನ ಮನೆದು ಬಾರಿಸ್ಕೊಂಡು ಹೋಗಿ. ತಮ್ಮ, ಈ ಹಾರ್ಮೋನಿಯಂಗೆ ಶ್ರುತಿ ಕಮ್ಮಿ. ಅದಕ್ಕೇನಂತೆ ತಂದಿದ್ದೀನಿ, ತಗೊಳ್ಳಿ. ಇದನ್ನ ಏರ್ಸಿ ಆಟೋಮ್ಯಾಟಿಕ್ ಆಗಿ ಶ್ರುತಿ ಸರಿ ಹೋಗುತ್ತೆ. ತೋರ್ಸೋ, ನೋಡ್ಕೊಳ್ಳಿ. ನಿನ್ ಯಾಸಕ್ಕೆ ಮುಂದೆ ಯಾರಾಗಬೇಕು? ಹಿಂದೆ ತೋರ್ಸು. ಹಿಂದೆ. ಓಹ್, ನಾನಿಲ್ಲೇ ಇದ್ರೆ ನನ್ನೇ ಬಾರ್ಸ್ಬಿಡಕ್ ಕಾಣ್ತಾರೆ. ನೀವು ಶ್ರುತಿ ಸರಿ ಮಾಡ್ಕೊಳ್ಳಿ. ಜೂಲಿ ಜೂಲಿ. ಹುಡುಗ ಬಲೆ ಸುಟಿ ಆಗವನೆ. ಇರಾಕ್ ಜಾಗನೂ ಕೊಟ್ಟು ಏರ್ಸಾಕ್ ಶ್ರುತಿನೂ ಕೊಟ್ಟವನೆ. ಹುಡುಗ ಎಲ್ಲೇ ಇದ್ರು ಸೆಂದಾಕಿರ್ಲಿ. ಪಾಪೆ, ಈ ಸೆಕ್ಷನ್ ಕ್ಲೋಸ್, ಈ ಸೆಕ್ಷನ್ ಓಪನ್. ಶುರು ಶುರು. ಲೇ ಬಸ್ಸಿಯ, ಇದೇನು ಹಳೆ ಕಾಲದ ರೌಡಿಗಳಂಗೆ ಯಾವಾಗ್ಲೂ ಜೇಬ್ನ ಚಾಕೂನ್ ಮಾಡಿಕೊಂಡಿರ್ತೀಯ? ನನ್ ಮಗ ಹೊಸದಾಗ ಸಂಸಾರ ಉಡವನಲ್ಲ. ನನ್ ಸೊಸೆ ಏನಾರ ಕಣ್ಣೀರ್ ಗಿಣ್ಣೀರ್ ಆಗ್ತಿದ್ರೆ ಅವನ್ ತಲೆ ತೆಗೆದು ಅವ್ರ ಅಮ್ಮನ ಕೈ ಕೊಟ್ಬಿಡೋಣ ಅಂತ ತಂದಿದ್ದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ನನ್ ಮಗ ನನ್ನ ಹೃದಯನೇ ಕರಗಿಸ್ಬಿಟ್ಟ. ಮುನಿಯಮ್ಮನ್ನ ಒಳ್ಳೆ ಅರ್ಗಿಣಿ ಹಂಗ್ ನೋಡ್ಕೊಳ್ತಾವನೆ. ಬಸಪ್ಪ, ಇಂಥ ಗಂಡನ್ ಕೈ ಹಿಡಿಯೋಕೆ ನನ್ನ ಮಗಳು ಬಹಳ ಅದೃಷ್ಟ ಮಾಡಿದ್ಲು ಕಣಯ್ಯ. ಹೌದೌದು. ಅದಕ್ಕೇನೆ
ಒಂದ್ ಡೋಸ್ ಹಾಕೊಂಬಿಡೋಣ ಇವಾಗ, ಏನಂತಿ? ನಿನ್ಗೆ? ನನಗೆ ಬೇಡಪ್ಪ, ನನಗೆ ಆ ದುರಭ್ಯಾಸ ಇಲ್ಲ. ನೀನೇ ಕುಡ್ಕೊಂಡು ಆನಂದ ಪಟ್ಕೋ. ಸರಿ ಬಿಡು, ಹಂಗಾರೆ ನಾನೇ ಹಾಕೊಂಬಿಡ್ತೀನಿ. ಏನಲ್ಲೇ ನೀರೇ ಮುಗ್ದೋಗೈತಲ್ಲೋ? ಮತ್ತೇನ್ ಮಾಡ್ತೀಯೋ? ನಾವೇನ್ ಕಾಡ್ನಾಗಿದೀವೇನಲ್ಲೇ? ನನ್ ಸೊಸೆ ಕೆಳಗಡೆ ಬ್ರಿಡ್ಜ್ ಮಾಡ್ಕೊಳ್ಳೆ, ಬ್ರಿಡ್ಜು ಐಸ್ ಗಡ್ಡೆ ತಣ್ಣಗೆ ಹೊಸಿ ನೀರ್ ತಗೊಂಬಾರಲ್ಲಿ. ತಿನ್ಕೊಡಪ್ಪ. ನಿಧಾನಕ್ಕೆ ಹೋಗು. ಮುರಳಿ, ಏನ್ ಜುಲಿ? ನಂಗೆ ತುಂಬಾ ತಲೆನೋಯ್ತಿದೆ. ಕೆಳಗಡೆ ಮುನಿಯಮ್ಮ ಮಲಗಿದ್ದಾಳೆ, ಸ್ವಲ್ಪ ಬಿಸಿನೀರ್ ತಗೊಂಡ್ ಬರ್ತೀರಾ? ನಾನ್ ಮಾತ್ರ ನುಂಗ್ಬೇಕು. ಮುನಿಯಮ್ಮ ಇಷ್ಟೊತ್ತು ಮಲ್ಕೊಂಡಿರ್ತೀನಿ, ಅವಳು ಹೇಗೆ ಎಬ್ಸೋದು? ಪಾಪ, ಅವಳೆಲ್ರಿ ಮಲಗಿರ್ತಾಳೆ. ಕೈ ಕೊಟ್ಟು ಹೋದ್ ಗಂಡ ನೆನ್ಸ್ಕೊಂಡು ಬೆಳಗಾಗೋವರೆಗೂ ಅಳ್ತಿರ್ತಾಳೆ. ಹೋಗಿಪ್ಪ ಪ್ಲೀಸ್. ಅಮ್ಮ, ಅಪ್ಪ, ಏನಮ್ಮ ಇದು? ನಿನ್ ಗಂಡ ನಿನಗ್ ಸುಪ್ಪತ್ತಿಗೆ ಹಾಸಿಗೆ ಎಲ್ಲ ಕೊಡ್ಸಿದಾನೆ ಅಂತ ಹೇಳಿದ್ಯಲ್ಲ, ಇದೇನಮ್ಮ? ಅಪ್ಪ, ನಾನೀಗ ಮನೆ ಒಳಗೆ ಬರಬಾರ್ದಪ್ಪ, ಅದಕ್ಕೆ. ಅಲ್ಲಮ್ಮ, ಮಣ್ಣು ನೋಡಿದ ತಕ್ಷಣ ಅಲ್ಲಿ ಎಂಥ ಬೆಳೆ ಬೆಳಿಬಹುದು ಅಂತ ಹೇಳೋನ್ ನಾನು. ನನ್ನ ಮಗಳು ಈ ಪರಿಸ್ಥಿತಿ ನೋಡಿನು ನಿಜ ಏನು ಅಂತ ನನಗೆ ಗೊತ್ತಾಗಲ್ವೇಮ್ಮ? ನಾನು ಸಂತೋಷವಾಗಿದ್ದೀನಪ್ಪ. ಹೌದಮ್ಮ, ನೀನ್ ಎಷ್ಟು ಸಂತೋಷವಾಗಿದ್ದೀಯ ಅಂತ ಈ ಫೋಟೋ ಹೇಳುತ್ತಮ್ಮ. ಅಪ್ಪ, ಅವ್ರು ತುಂಬಾ ಒಳ್ಳೆಯವ್ರು ಕಣಪ್ಪ. ನೀನೆ ಅವ್ರನ್ನ ಅರ್ಥ ಮಾಡ್ಕೊಳ್ದೆ ನನ್ನನ್ನ ಅವ್ರ ತಲೆ ಕಟ್ಬಿಟ್ಟೆ. ನನ್ನನ್ನು ಮದುವೆ ಮಾಡ್ಕೊಂಡು ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಏನ್ ಹೇಳ್ತಿದ್ಯಮ್ಮ? ಅಪ್ಪ, ದಯವಿಟ್ಟು ಈ ವಿಷಯನ ಮಾವಯ್ಯವ್ರ ಹತ್ರ ಹೇಳಿ ಅವ್ರ ಸಂತೋಷನು ನನ್ನ ನೆಮ್ಮದಿನೂ ಹಾಳು ಮಾಡಬೇಡಿಪ್ಪ. ನಿಜ ಹೇಳಮ್ಮ, ನಿನ್ ಜೀವನದಲ್ಲಿ ನೆಮ್ಮದಿ ಅಂತ ಇದ್ದೀಯಮ್ಮ? ಹೌದಪ್ಪ, ಇನ್ನೊಬ್ಬಳ ಕಟ್ಕೊಂಡ್ರು ನನ್ನನ್ನು ನೋಡಿ ಕೊರಗೋ ನನ್ನ ಯಜಮಾನ್ರು. ನನ್ನ ಕಣ್ಣಲ್ಲಿ ನೀರು ಬಂದ್ರೆ ಸಾಕು, ಆ ಯಮ್ಮನ ಮನಸ್ಸೇ ಕರಗೋಗುತ್ತೆ. ಇವರೆಲ್ಲ ಇರ್ಬೇಕಾದ್ರೆ ನನ್ನ ನೆಮ್ಮದಿಗೆ ಏನಪ್ಪ ಕಮ್ಮಿ? ಅಪ್ಪ, ಈ ವಿಷಯ ಅಮ್ಮನ್ ತಿಳಿಯೋಕ್ ಮುಂಚೆ, ಬೆಳಗಾಗೋ ಮೊದಲೇ ನೀವಿಬ್ರು ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬಿಡಿಪ್ಪ. ದಯವಿಟ್ಟು ಹೋಗ್ಬಿಡಿಪ್ಪ. ಅಲ್ಲಮ್ಮ, ನೀನ್ ಹೀಗ್ ಬದುಕ್ತಿರೋದನ್ನ ನೋಡಿನೂ ಕೂಡ ಅವನಿಗೇನು ಹೇಳದೆ ಹೋಗು ಅಂತೀಯಲ್ಲಮ್ಮ? ಅಪ್ಪ, ನಿಜ ಗೊತ್ತಾಗೋದ್ರೆ ನಡಿಬಾರ್ದು ನಡೆದೋಗುತ್ತೆ. ಅಪ್ಪ, ನಿಮ್ ಮನೇಲಿ ಇರೋದಕ್ಕಿಂತ ಈ ತಾಳಿ ಜೊತೆ ಈ ಮನೇಲಿ ಇದ್ಬಿಡ್ತೀನಿ ಅಪ್ಪ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿಪ್ಪ, ದಯವಿಟ್ಟು. ನನ್ ಶತ್ರುನು ಕೂಡ ತನ್ನ ಮಗಳನ್ನ ಇಂಥ ಪರಿಸ್ಥಿತಿಲಿ ನೋಡೋದ್ ಬೇಡಪ್ಪ. ಅಮ್ಮ, ನೀ ಸುಖವಾಗಿರಮ್ಮ. ದೇವ್ರು ನೀನ್ ಸುಖವಾಗಿಟ್ಟಿರ್ಲಿ. ಮುನಿಯಮ್ಮ, ಯಾವ ಗಂಡನೋ ತನ್ನ ಹೆಂಡತಿಗೆ ಮಾಡಬಾರ್ದು ದ್ರೋಹ ನಾನಿನ್ ಮಾಡಿದ್ದೀನಿ. ಆದ್ರೆ ಇಂಥ ಸಮಯದಲ್ಲೂ ನೀನ್ ನನ್ನ ಮೇಲೆ ಇಷ್ಟೊಂದು ಕರುಣೆ ತೋರಿಸ್ತಿದ್ಯಾ. ಇದಕ್ಕೆ ನಾನು ನಿನಗೆ ಹೇಗೆ ಕೃತಜ್ಞತೆ ತೋರಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಪ್ರಾಮಿಸನೆ ಹೋಗಬೇಡ
ವೆರಿ ಕಾಮ್ ಬಸ್ಸಿಯ ನನ್ಗೊಂದು ರೌಂಡ್ ಹಾಕು. ಅದು ಇಸ್ಕಿ ಕಾಣ್ಲಾ? ವಿಷ ಆದ್ರೂ ಪರವಾಗಿಲ್ಲ. ಎಲ್ಲ ಇವನ ಹೋಗ್ಲಿ, ಸ್ವಲ್ಪ ನೀರಾನ ಹಾಕೋ. ಬೇಡ ಬಿಡು. ಏನಾಯ್ತಲ್ಲ ನಿಂಗೆ? ನನ್ ಮಗಳು ಬಾಳ್ವೆ ನಡೆಸ್ತಿರೋದು ನೋಡ್ದೆ ಮನಸ್ಸು ತುಂಬೋಯ್ತು ಕಣೋ. ಯಾಕೋ ಅಳ್ತಾ ಇದೀಯಾ? ಆನಂದದ ಕಣ್ಣೀರು ಕಣೋ, ಕಣ್ಣೀರು. ಸುರಸು 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 ಅದನ್ನು ಸುರ್ಕೋ. ಹಾ ಅಲ್ಲಿ ಕಣ್ಲೆ, ಒಂದಿನ ನಿನ್ ಮಗಳ ಬಾಳ್ವೆ ನೋಡಿದಕ್ಕೆ ಹಿಂಗ ಆಡ್ತಾ ಇದೆಯಲ್ಲ, ಇನ್ನೊಂದ್ ತಿಂಗಳಗಾನ ಇಲ್ಲಿದ್ರೆ ಏನ್ ಗತಿ? ಬಾಟಲ್ ಕುಡಿತೀನೋ? ಬಾಟಲ್ ಅಳ್ಳಾಡಿಸ್ಬಿಟ್ಟೆ ಬಿಡು ನೀನು. ಬಸ್ವಾ ಹೋಗೋಣವಾ? ಹೋಗದ ಎಲ್ಲಿಗೆ? ಊರಿಗೆ. ಊರ್ಗ? ಹೇ, 4 ದಿನ ಇಲ್ಲಿದ್ದು ನಮ್ ಮಕ್ಕಳು ಹೆಂಗ್ ಬಾಳ್ವೆ ಮಾಡ್ತಾರೆ ನೋಡ್ಕೊಂಡು ಹೋಗವ. ಲೇ, ತಲೆ ಇಲ್ದವ್ರಂಗ್ ಮಾತಾಡ್ಬೇಡವೋ. ಚಿಕ್ಕೋರ್ ಚೆಕ್ಕಂತ ಆಡ್ತಿರ್ಬೇಕಾದ್ರೆ ದೊಡ್ಡವರಿಲ್ಲಿದ್ರೆ ತೊಂದ್ರೆ ಆಗಲ್ವೇನೋ ಅವ್ರಿಗೆ? ಹೇ, ನನ್ ಮಗ ಈ ಜನ್ಮದಾಗ ಉದ್ಧಾರ ಆಗಕ್ಕಿಲ್ಲ ಅನ್ಕೊಂಡಿದ್ದೆ. ಒಳ್ಳೆ ಗನಂದಾರಿ ಕಾರ್ಯನೇ ಮಾಡವನೆ. ಬೆಳಗಾಗೆದ್ದು ಅನ್ಕಂಡು ಹೇಳ್ಬಿಟ್ಟು ಹೊಂಟೋಗವ. ಲೇ, ಹೇಳ್ಬಿಟ್ಟು ಹೋದ್ರೇನು ಊರ್ಗೋಗ್ ಕಾಗದಾಗ ಹೇಳಿದ್ರೇನು ಎರಡು ಒಂದೇ ಅಲ್ವಾ? ಹೌದಲ್ವಾ? ಒದ್ಗಂಡ್ ಮಲಿಕಂಡ್ರೇನು, ಮಲಿಕಂಡ್ ಒದ್ಗಂಡ್ರೇನು ಎರಡೂ ಒಂದೇನೆ. ನಡಿ ಹೋಗವ. ನಡಿ ನಡಿ. ಪೆಟ್ಟಿಗೆ ತಗೋ. ತಗಂತೀನಿ. ನಡೆದಿದ್ದನ್ನ ನೆನೆಸ್ಕೊಂಡು ಕೊರಗ್ತಿದ್ದೀರಾ? ಇಲ್ಲ ಮುನಿಯಮ್ಮ, ಮುಂದೆ ನಡಿಬೇಕಾದ ನೆನೆಸ್ಕೊಂಡು ಹೆದರ್ಕೋತಾ ಇದ್ದೀನಿ. ಮುನಿಯಮ್ಮ, ಇಲ್ಲಿವರೆಗೂ ನೀನ್ ನನಗ್ ತಕ್ಕ ಹೆಂಡತಿ ಅಲ್ಲ ಅನ್ಕೊಂಡಿದ್ದೆ. ಆದ್ರೆ ನಾನೇ ನಿನಗ್ ತಕ್ಕ ಗಂಡ ಅಲ್ಲ ಅಂತ ನೀನ್ ಸಾಧಿಸ್ಬಿಟ್ಟೆ. ಹಾಗೆಲ್ಲ ಅನ್ಬೇಡಿ ಮಾವ. ನಿಮ್ ಕೈ ಹಿಡಿಯೋಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ. ಮುನಿಯಮ್ಮ, ನಿನ್ ಗುಣನ ಅರ್ಥ ಮಾಡ್ಕೊಳಕ್ಕಾಗ್ದೆ ಬಂಡ ನೋಡ್ ಅಸಹ್ಯ ಪಟ್ಕೊಂಡು ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಬಿಟ್ಟೆ. ನೀನ್ ಜೀವನ ಎಲ್ಲ ಅಳೋ ಹಾಗೆ ಮಾಡ್ಬಿಟ್ಟೆ. ಇಲ್ಲ, ಖಂಡಿತ ಇಲ್ಲ ಮಾವ. ನೀನಿಲ್ಲ ಅಂದ್ರೂ ನಾನು ಒಪ್ಕೋತೀನ ಮುನಿಯಮ್ಮ. ಒಂದ್ ಕಡೆ ನಾನು ವಂಚಕ ಅಂತ ಗೊತ್ತಿದ್ರು ನಾನು ಪ್ರೀತಿಸ್ತಿರೋ ನೀನು, ಇನ್ನೊಂದ್ ಕಡೆ ನಾನು ಹಸು ಮಗುನಂತವನು ಅಂತ ತಿಳ್ಕೊಂಡಿರೋ ಜೂಲಿ. ಅವಿವೇಕದಿಂದ ಈ 2 ಹೆಣ್ಣುಗಳ ಬಾಳ್ನಲ್ಲಿ ನುಗ್ಗಿ ಇಬ್ರಿಗೂ ದ್ರೋಹ ಮಾಡ್ಬಿಟ್ಟೆ ನಾನು. ನಿನಗ್ ಮೋಸ ಮಾಡಿರೋ ಗಂಡನ್ನ ಎಲ್ಲಿದ್ರು ಹುಡ್ಕೊಂಡು ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿರೋ ಜೂಲಿಗೆ ನಾನೇ ಅಯೋಗ್ಯ ಅಂತ ಗೊತ್ತಾದ್ರೆ? ಮಾವ, ನಾನೇ ನಿಮ್ ಹೆಂಡತಿ ಅಂತ ನಿಮಗ್ ಗೊತ್ತು, ನೀವೇ ನನ್ ಗಂಡ ಅಂತ ನನಗ್ ಗೊತ್ತು. ನಾವಿಬ್ರು ಸುಮ್ನೆ ಇದ್ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಈ ತಾಳಿ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ, ಈ ಸತ್ಯನ ಬೇರೆ ಯಾರಿಗೂ ಹೇಳಲ್ಲ ಮಾವ, ಯಾರಿಗೂ ಹೇಳಲ್ಲ. ಆದ್ರೆ ನಾನು ಹೇಳ್ಬಿಡ್ತೀನಲ್ಲ ಮಾವ. ಇಲ್ಲ ಮುನಿಯಮ್ಮ, ಈ ನಿಜ ರಹಸ್ಯವಾಗಿರೋ ಶಕ್ತಿ ನನ್ಗೇನಿಲ್ಲ. ಗಂಡನ ಮಡ್ಲಲ್ಲಿಟ್ಕೊಂಡು ನೆಮ್ಮದಿಯಾಗಿರೋ ತಾಳ್ಮೆ ನಂಗೇನಿಲ್ಲ. ನಿಮ್ಮಿಬ್ಬರನ್ನ ಫೂಲ್ ಮಾಡಕ್ ಹೋಗಿ ನಾನೇ ಫೂಲ್ ಆಗ್ಬಿಟ್ಟೆ. I am a scoundrel. I am a bastard. I am an idiot. ಮಾವ, ಮಾವ, ಏನ್ ಮಾವ ಇದು? ಮಾವ, ಏನ್ ಮಾವ ಚಿಕ್ಕ ಮಗು ತರ ಅಳ್ತಿದ್ದೀರಾ? ಮುನಿಯಮ್ಮ, ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನ್ ಸಾಯೋದ್ರೊಳಗೆ ಈ ಸಮಸ್ಯೆಗಳೆಲ್ಲ ತೀರಿಸ್ತೀನೋ ಅಥವಾ ಈ ಸಮಸ್ಯೆಗಳಿಂದಾನೇ ನಾನು ಸಾಯ್ತೀನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಮಾವ, ನೀವತ್ರೆ ನನಗೂ ಅಳು ಬಂದ್ಬಿಡ್ತೆ ಮಾವ. ಮುನಿಯಮ್ಮ, ನನ್ನನ್ನು ಕ್ಷಮಿಸ್ಬಿಡು. ನಿನ್ ತಾಳ್ಮೆಗೆ ನಾನು ಸೋತೋದೆ. ಇನ್ನು ನಿನ್ ಸಹನೆಯಿಂದ ನನ್ನನ್ನು ಕೊಲ್ಬೇಡ. ಮಾವ, ನೀವ್ ಅಳ್ಬೇಡಿ ಮಾವ, ಅಳ್ಬೇಡಿ ಮಾವ, ಸಮಾಧಾನ ಮಾಡ್ಕೊಳ್ಳಿ ಮಾವ.
ಅಯ್ಯೋ ದ್ರೋಹಿ, ಅನ್ಯಾಯಕಾರಿ ಹೆಂಗ್ಸ ನೀನು. ದೂರವಾಗಿರೋ ನಿನ್ನ ಗಂಡನ ಸೇರಿಸ್ಬೇಕು, ನಿನ್ ಸಂಸಾರ ಒಂದು ಮಾಡ್ಬೇಕು ಅಂತ ನಾನ್ ನೋಡ್ತಿದ್ರೆ ನನ್ ಸಂಸಾರನೇ ಒಡೆಯಕ್ ನೋಡ್ತೀಯೇನೆ. ಶುಕ್ರವಾರ ತಾಳಿಗೆ ಕುಂಕುಮ ಹಚ್ಬೇಕು ಅಂದಿಲ್ಲ, ಯಾಕೆ? ಇನ್ನೊಬ್ಬಳ ಗಂಡನ್ನ ಬಲೆಗೆ ಹಾಕೊಳಕೇನೆ. ಹೇಳು, ನಿನ್ ಗಂಡ ನಿನ್ನ ಬಿಟ್ಟೋಡ್ ಹೋದ್ನ, ಇಲ್ಲ ನೀನೇ ಅವನನ್ನ ಬಿಟ್ಟೋಡ್ ಬಂದ್ಯಾ? ನೀನು ಒಂದು ಹೆಣ್ಣು. ನೀವೇನು ಹೇಳ್ಬೇಕಾಗಿಲ್ಲ. ನೀವು ಹೃದಯ ಇಲ್ಲದೆ ಇರೋರು, ಮನಸ್ಸಿಲ್ಲದೆ ಇರೋರು, ನಂಬಿದ ಹೆಣ್ಣಿನ ಕುತ್ತಿಗೆ ಕೊಯ್ದವರು. ಐ ಹೇಟ್ ಯು, ಐ ಹೇಟ್ ಯು, ಐ ಡೋಂಟ್ ಲೈಕ್ ಯು. ಅಮ್ಮ ಅವ್ರನ್ನೇನು ಅನ್ಬೇಡಿಮ್ಮ, ಮುಚ್ಚೆ ಬಾಯಿ. ನನ್ನ ಗಂಡ ನನ್ನ ಪಕ್ಕದಲ್ಲೇ ಇದ್ದಾರೆ, ಹೃದಯದಲ್ಲೇ ಇದ್ದಾರೆ. ನನಗೋಸ್ಕರನೇ ಹುಟ್ಟಿರೋದು ಅಂತ ಹಾಡಿದೆಯಲ್ಲ, ಅದಕ್ಕಿದೆ ಏನೇ ಅರ್ಥ? ಅನ್ನ ಇಟ್ಟು ಮನೆಗೆ ಕನ್ನ ಇಟ್ಟ ನೀನು ಬೆಳ್ತ. ಈ ತಾಳಿ ಬೇರೆ ಬೇಕು. ಏನ್ರಿ, ನನಗೆ ಅನ್ಯಾಯ ಮಾಡಿದ್ದು ಸಾಲದೆ ಮತ್ತೆ ಹೊಡೆಯೋಷ್ಟು ಧೈರ್ಯ ಬಂತ ನಿಮ್ಗೆ? ತನ್ನ ಹೆಂಡತಿ ಕುತ್ತಿಗೆಲಿರೋ ತಾಳಿನ ಕೇಳೋಕ್ ಹೋದ್ರೆ ಯಾವ ಗಂಡ ತಾಳಿ ಸುಮ್ಮನೆ ಇರ್ತಾನೆ? ಗಂಡನ? ನೀವು ಇವಳ ಗಂಡನ? ಎಸ್, ಇಟ್ ಇಸ್ ಅ ಫ್ಯಾಕ್ಟ್. ಜೂಲಿ, 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 ನನ್ನ ಮಾತು ಕೇಳು ಜೂಲಿ. ನಿಮ್ಮ ಮುಖ ನಾನು ತೋರಿಸ್ಬೇಡಿ, ಹೊರಟೋಗಿ. ಜೂಲಿ, 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 ಪ್ಲೀಸ್, ಪ್ಲೀಸ್. Kill me, Julie. ಸಾಯಿಸು, ನನ್ನನ್ನು ಸಾಯಿಸು. Kill me, Julie. Kill me, Julie. Kill me. ಮುನಿಯಮ್ಮ, ನೀನು ಅಡ್ಡ ಬರಬೇಡ. Kill me. Kill me, Julie. ಅಯ್ಯೋ ಮಾವ. Kill me. ಮುನಿಯಮ್ಮ, ನೀನು ಅವನು ತಡಿಬೇಡ. Kill me. Kill me, Julie. ಹಾಗೆಲ್ಲ ಅನ್ಬಾರ್ದು. ನಾವು ಭಕ್ತಿಯಿಂದ ಇದ್ರೇನೆ ನಾವು ಮದುವೆ ಮಾಡ್ಕೊಂಡಿರೋರ ಆಯುಸು ಗಟ್ಟಿಯಾಗಿರೋದು. ಎಲ್ಲೆಲ್ಲಿ ನಿಮ್ ತಾಳಿ ತೋರಿಸಿ. ನಮಗ್ ತಾಳಿ ಇಲ್ಲ. ಅಯ್ಯೋ, ತಾಳಿ ಇಲ್ಲದೆ ಹೇಗ್ ಮದುವೆ ಮಾಡ್ಕೋತೀರಾ? ಈ ಉಂಗ್ರಾನೇ ನಮ್ಗೆಲ್ಲ. ಆಗ ಅದಕ್ಕೆ ಹಚ್ಚಿ. ಮುರಳಿ, ಮುಂದಿನ ಜನ್ಮದಲ್ಲಿ ನೀವೇ ನನ್ನ ಗಂಡನಾಗ್ಬೇಕು ಅಂತ ನನ್ನ ಆಸೆ. ಅವ್ರು ನನ್ನ ಬಿಟ್ಟಿದ್ರು, ನಾನು ಸದಾ ಅವ್ರ ಜೊತೆಲೇ ಇದ್ದೀನಿ. ನನ್ನ ಕಣ್ಣಲ್ಲಿ, ಹೃದಯದಲ್ಲಿ, ಮನಸ್ಸಿನಲ್ಲಿ ಅವರೇ ತುಂಬಿಕೊಂಡಿದ್ದಾರೆ. ಅಮ್ಮ, ನಾನು ಹೋಗ್ತೀನಮ್ಮ. ಮುನಿಯಮ್ಮ, ಅವರಿಲ್ದೆ ನೀನೊಬ್ಳೇ ಹೋಗ್ತೀಯಾ? ಅವರು ಇಲ್ಲಿ ತುಂಬಿಕೊಂಡಿದ್ದಾರಮ್ಮ. ನನ್ನ ಉಸಿರಿನಲ್ಲಿ ಉಸಿರಾಗಿದ್ದಾರೆ. ಮುನಿಯಮ್ಮ ನನ್ನ ಹೆಂಡತಿ ಅಂತ ಬಾಯಿ ತುಂಬಾ ಹೇಳಿದ್ರಲ್ಲಮ್ಮ, ಅದೇ ನನಗೆ ಸಾಕು. ಆ ನೆನಪಿನಲ್ಲೇ ಸಾಯೋ ತನಕ ನೆಮ್ಮದಿಯಾಗಿರ್ತೀನಿ. ಅವ್ರ ಆಸೆ ಪಟ್ಟು ಕಟ್ಕೊಂಡ ನಿಮ್ಮ ಬಾಳನ್ನ ಈ ಮುನಿಯಮ್ಮ ಯಾವತ್ತೂ ಮುರಿಯೋಲ್ಲ. ಅಮ್ಮ, ಮಾವನ್ ತಪ್ಪನ್ನ ಮನಸ್ಸಿನಲ್ಲಿ ಇಟ್ಕೊಳ್ದೆ ಪ್ರೀತಿಯಿಂದ ನೋಡ್ಕೊಳ್ಳಿ.
ನಾನು ಬರ್ತೀನಿ. ಮಗು ಹುಟ್ಟಿದ್ರೆ ನನಗೆ ಕಾಗದ ಬರೀರಿ, ಬಂದು ನೋಡ್ಕೊಂಡು ತಕ್ಷಣ ಹೊರಟೋಗ್ತೀನಿ. ನಾನು ಬರ್ತೀನಿ. ಅಮ್ಮ, ಮಾವ ಒಳಗಡೆ ಇದ್ದಾರಮ್ಮ, ಮಾವ ಒಳಗಡೆ ಇದ್ದಾರೆ. ಕರೀರಿಮ್ಮ, ಊರಿಗೆ ಬರೋದು ಬೇಡ ಅಂತ ಹೇಳ್ಬಿಡಿಮ್ಮ. ಮುನಿಯಮ್ಮ, ಅವರು ನಿನ್ ಗಂಡ, ನಿನಗೋಸ್ಕರನೇ ಹುಟ್ಟಿದವರು. ನಿಮ್ಮಿಬ್ಬರ ಮಧ್ಯೆ ಈ ಜೋಲಿ ಯಾವತ್ತೂ ಅಡ್ಡ ಬರಲ್ಲ. ಏನಮ್ಮ ಜೋಲಿ, ನಿನ್ನ ಗಂಡನ ಅವಳ ಜೊತೆ ಕಳಿಸ್ಬಿಟ್ಟೆ? ಅಣ್ಣ, ನನ್ನ ಗಂಡನಲ್ಲಿ ಕಳಿಸ್ದೆ, ಅವಳ ಗಂಡನ ಅವಳ ಜೊತೆಲಿ ಕಳಿಸ್ದೆ. ಜೋಲಿ, ಅಣ್ಣ, ಒಂದು ಕ್ಷಣ, ಒಂದೇ ಒಂದು ಕ್ಷಣ ನನ್ನ ಗಂಡ ಇನ್ನೊಬ್ಬಳ ಜೊತೆಲಿರೋದನ್ನ ನೋಡಿದ ತಕ್ಷಣ ತಾಳಿನೇ ಕೇಳಕ್ ಹೋದೆ. ಆದ್ರೆ ಮುನಿಯಮ್ಮ ಅವಳಿಗೆ ತಾಳಿ ಕಟ್ಟಿದ ಗಂಡ ಅವಳನ್ನ ದೂರ ಮಾಡಿ ಇನ್ನೊಬ್ಬ ಹೆಂಗಸಿನ ಜೊತೆ ಬೆಡ್ರೂಮ್ ನಲ್ಲಿ ಮಲಗಿದ್ರು ಒಂದು ಮಾತಾಡದೆ ಗಂಡನ ಸಂತೋಷನೇ ತನ್ನ ಸಂತೋಷ ಅಂತ ಬೇಯ್ತಿರೋ ಹೃದಯಕ್ಕೆ ಸಮಾಧಾನ ಮಾಡಿಕೊಂಡು ಅವರಿಬ್ಬರಿಗೂ ಸೇವೆ ಮಾಡಿದ್ಲು. ಆ ಸಹನೆಗೆ, ಆ ದೇವತೆಗೆ ನಾನು ಕೊಟ್ಟ ಸಣ್ಣ ಕಾಣಿಕೆ ಅಣ್ಣ. ಅಣ್ಣ, ನನ್ನಂತ ಹೆಣ್ಣಿಗೆ ಗಂಡ ಅನ್ನೋನು ಬಾಳ್ನಲ್ಲಿ ಒಬ್ಬ ಜೊತೆಗಾರ. ಆದ್ರೆ ಮುನಿಯಮ್ಮನಿಗೆ ಗಂಡನೇ ಬಾಳು. ನಿಜ ಜೋಲಿ, ಅವಳ ಬ್ರಹ್ಮಗಂಟು ಕಿತ್ತಾಕೋಕೆ ಯಾರ ಕೈಯಿಂದಾನೂ ಸಾಧ್ಯ ಇಲ್ಲ. ಅಟ್ ದ ಸೇಮ್ ಟೈಮ್ ನೀ ನನಗೆ ತಂಗಿ ಕೊಟ್ಟಿದೆಯಲ್ಲ, ನನಗಿಂತ ಬೇರೆ ಭಾಗ್ಯಶಾಲಿ ಇಲ್ಲ. ಮೇ ಗಾಡ್ ಬ್ಲೆಸ್ ಯು.